ಪ್ರವಚನ ಮಾಲಿಕೆಯ 3ನೇ ದಿವಸದಲ್ಲಿ ಇಂದು ಅಷ್ಟಾದಶ ಪುರಾಣಗಳಲ್ಲಿ ಸಂಕ್ಷಿಪ್ತವಾದರೂ ಸಮಗ್ರವಾದ ಆಧುನಿಕ ವಿದ್ವಾಂಸರು ಕೂಡ ಪ್ರಾಚೀನ ಪ್ರಾಮಾಣಿಕ ಅಂತ ಮತ್ತೆ ಮತ್ತೆ ಎತ್ತಿ ಹಿಡಿದಂಥ ಒಂದು ಪುರಾಣ ಶ್ರೀಮದ್ ವಿಷ್ಣು ಪುರಾಣ. ಮತ್ತು ಇದರ ಒಂದು ಪ್ರಾಮಾಣ್ಯವನ್ನು ಎಲ್ಲ ಆಚಾರ್ಯರುಗಳು ಕೂಡ ಎತ್ತಿ ಹಿಡಿದಿದ್ದಾರೆ, ಗುರುತಿಸಿದ್ದಾರೆ. ಶಂಕರರು ಸೇರಿದಂತೆ ಎಲ್ಲ ಆಚಾರ್ಯರುಗಳು ಕೂಡ ತಮ್ಮ ಗ್ರಂಥಗಳಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾರೆ. ಕಾಳಿದಾಸಾದಿ ಮಹಾಕವಿಗಳು ಕೂಡ ಪ್ರಾಯಣ ಈ ಪುರಾಣವನ್ನು ಬಲ್ಲವರಾಗಿದ್ದರು ಅಂತ ವಿದ್ವಾಂಸರು ಹೇಳ್ತಾರೆ. ಈ ಥರದ ವ್ಯಾಪ್ತಿ ಇರುವಂಥ ಪುರಾಣ ಮತ್ತು ಭಾಗವತ ಪುರಾಣಕ್ಕೆ ಒಂದು ರೀತಿಯಾದ ಮೂಲ ಮಾತ್ರಕ್ಕೆ ಬೇಸಿಕ್ ಟೆಕ್ಸ್ಟ್ ಅನ್ನುವಂಥ ಅರ್ಥವನ್ನು ಕೂಡ ಬರುವಂತೆ ಸಂಶೋಧಕರು ಸಂಶೋಧನೆ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ವಿಷ್ಣು ಪುರಾಣವನ್ನು ಗ್ರಹಿಸಬಹುದು. ಮತ್ತು ಪುರಾಣಗಳ ಪೈಕಿ ತುಂಬ ತಿಳಿಯಾದದ್ದು, ತೊಡಕಾದದ್ದು, ಮತನಿಂದೆ ಮತ ವೈಷಮ್ಯ ಇತ್ಯಾದಿಗಳನ್ನು ಇಲ್ಲಿ ಯಾರೂ ಹೆಚ್ಚಾಗಿ ಸೇರಿಸಿಲ್ಲ ಕೂಡ, ಅದು ನಮಗೆ ಕಾಣಿಸುತ್ತೆ. ಇಂಟರ್ಪೋಲೇಷನ್ ಅಂತ ಪ್ರಕ್ಷಿಪ್ತ ರೂಪದಿಂದ ಮನಸ್ವಿಯಾಗಿ ಸೇರಿಸಿರುವಂಥದ್ದು ಬೇರೆ ಪುರಾಣಗಳಲ್ಲಿ ಹಲವು ಕಡೆ ಕಾಣಿಸುತ್ತವೆ. ಆದರೆ ವಿಷ್ಣು ಪುರಾಣದಲ್ಲಿ ಅದಕ್ಕೊಂದು ದೊಡ್ಡ ವಿನಾಯಿತಿ ಕೂಡ ತೋರ್ತದೆ. ಭಾಷಾ ಶೈಲಿ ಕೂಡ ತುಂಬ ಸುಬೋಧವಾದದ್ದು, ತಿಳಿಯಾದದ್ದು, ಜೊತೆಗೆ ಅಲ್ಲಲ್ಲಿ ಕಾವ್ಯ ಸೌಂದರ್ಯ ಕೂಡ ಮಿಂಚುವ ಹಾಗಿದೆ. ಈ ಎಲ್ಲ ಕಾರಣದಿಂದ ಮತ್ತು ಸೃಷ್ಟಿಯನ್ನು ಕುರಿತು ಸಾಕಷ್ಟು ವಿಸ್ತಾರವಾಗಿ ಹೇಳುತ್ತೆ. ತತ್ವವನ್ನು ಸಂಕ್ಷಿಪ್ತವಾಗಿ ಆದರೂ ಮಾರ್ಮಿಕವಾಗಿ ತಿಳಿಸುತ್ತೆ. ಇದಕ್ಕಾಗಿ ವಿಷ್ಣು ಪುರಾಣವನ್ನು ಮೊದಲಿಗೆ ಸ್ವೀಕರಿಸಬಹುದು. ಈ ಸಂದರ್ಭದಲ್ಲಿ ಮತ್ತೂ ಒಂದು ಮಾತು ಹೇಳಬೇಕಿತ್ತು. ಪುರಾಣಗಳ ಸಾಮಾನ್ಯ ಪರಿಚಯದ ಜೊತೆಗೆ ಬರಬೇಕಾಗಿದ್ದ ಮಾತು 2 ಅಂಶ. ಒಂದು, ಪುರಾಣಗಳನ್ನು ರಾಜಸ, ಸಾತ್ವಿಕ, ತಾಮಸ ಅಂತ ವಿಭಾಗ ಮಾಡುವುದು ಉಂಟು. ಆ ರೀತಿಯಾದ ವಿಭಾಗ ಕ್ರಮವನ್ನು ಪದ್ಮಪುರಾಣದಲ್ಲಿ ನಾವು ಕಾಣ್ತೀವಿ. ಆದರೆ ಅದನ್ನು ನೋಡಿದಾಗ ಆ ಒಂದು ಮರೆಯಲ್ಲಿ ಎಷ್ಟೋ ಜನ ತಮಗೆ ಬೇಡದ ವಿಷಯ ಇರತಕ್ಕಂಥ ಪುರಾಣವನ್ನು ತಾಮಸ ಅಂತ ಪ್ರತ್ಯೇಕ ಮಾಡುವಂಥ ಒಂದು ಅನಪೇಕ್ಷಿತವಾದ ಅವಾಂಛಿತವಾದ ಬೆಳವಣಿಗೆ ಕಾಣಿಸುತ್ತೆ. ಅದು ಬೆಳವಣಿಗೆ ಅಂತ ಅನ್ನೋದಕ್ಕಿಂತ ವಿಕೃತಿ ಅಂತ ಹೇಳಬೇಕು. ಅದರೊಳಗೂ ಮುಖ್ಯವಾಗಿ ನೋಡಿದರೆ ವಿಷ್ಣು ಸಂಬಂಧಿಯಾದ ಪುರಾಣವೆಲ್ಲ ಸಾತ್ವಿಕ ಪುರಾಣ, ಶಿವ ಸಂಬಂಧಿಯಾದದ್ದೆಲ್ಲ ತಾಮಸ ಪುರಾಣ, ಬ್ರಹ್ಮ ಸಂಬಂಧಿಯಾದದ್ದೆಲ್ಲ ರಾಜಸ ಪುರಾಣ ಅಂತ. ಆದರೆ ಆ ತತ್ಕ್ಷಣ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ? ಸಾತ್ವಿಕ ಅಂದರೆ ಒಳ್ಳೆಯದು, ತಾಮಸ ಅಂದರೆ ಕೆಟ್ಟದ್ದು, ರಾಜಸ ಅಂದರೆ ಮಧ್ಯಮ ವರ್ಗದ್ದು ಅಂತ. ಅದು ಹಾಗಲ್ಲ. ಇದರ ಅಂತರಂಗವನ್ನು ನೋಡಬೇಕು. ಕಂಚಿಯ ಬ್ರಹ್ಮೀಭೂತ ಪರಮಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ವಿಭಾಗದ ಒಂದು ಹಿನ್ನೆಲೆಯನ್ನು ಆ ವ್ಯಾಖ್ಯಾನದ ಗಮನದ ಮೂಲಕ ನಾವು ತಿಳ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಸಾತ್ವಿಕ ಮೂರ್ತಿಯಾದ ಮಹಾವಿಷ್ಣು ಸದಾ ಮಲಗಿರ್ತಾನೆ. ನಿದ್ರೆಯನ್ನು ತಮೋಗುಣ ಲಕ್ಷಣ ಅಂತ ಹೇಳ್ತೀವಿ. ಇನ್ನು ತಾಮಸ ಮೂರ್ತಿಯಾದಂಥ ಮಹಾದೇವ ಸದಾ ಧ್ಯಾನಶೀಲನಾಗಿರ್ತಾನೆ, ಕೂತಿರ್ತಾನೆ ಅಂತಂದರೆ ಅದು ಸತ್ವದ ಲಕ್ಷಣ ಆಗಿದೆ. ಆಮೇಲೆ ಸಾತ್ವಿಕ ಮೂರ್ತಿ ಎನ್ನುವ ನಾರಾಯಣ ಕಪ್ಪು ಬಣ್ಣದ ತಾಮಸ ವರ್ಣದವನು. ಆದರೆ ತಾಮಸ ಮೂರ್ತಿ ಅಂತ ಹೇಳುವಂಥ ಮಹಾದೇವ ಶುದ್ಧ ಸ್ಫಟಿಕ ಸಂಕಾಶ ಸಾತ್ವಿಕ ವರ್ಣದವನು ಅಂತ. ಅಂದರೆ ವಸ್ತುತಃ ಶಿವಕೇಶವರಲ್ಲಿ ಇಂಥ ವೈಷಮ್ಯ ಇಲ್ಲ. ವ್ಯತ್ಯಾಸ ಇರಬಹುದು, ಅದು ನಿರ್ವಾಹ ರೀತಿಯ ಬಂದಂಥದ್ದು, ಡಿಫರೆನ್ಸ್ ಇನ್ ಎಕ್ಸಿಕ್ಯೂಷನ್. ಆದರೆ ಅದು ಡಿಸ್ಪ್ಯಾರಿಟಿಗೆ ಮತ್ತು ಒಬ್ಬರನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕೆ ಅಲ್ಲ. ಅದಕ್ಕಾಗಿ ಸಾತ್ವಿಕ ಪುರಾಣ ಶಿಖಾಮಣಿ ಅಂತ ಹೆಸರು ಪಡೆದ ಭಾಗವತದಲ್ಲಿ ಮತ್ತು ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ, ಆಮೇಲೆ ಈಗ ನಾವು ಕೈಗೊಳ್ಳುವಂಥ ವಿಷ್ಣು ಪುರಾಣದಲ್ಲಿ ಕೂಡ ಸ್ಪಷ್ಟವಾದ ಮಾತುಗಳು ಬರ್ತವೆ. ಭಾಗವತದ 11ನೇ ಸ್ಕಂದದಲ್ಲಿ ಮತ್ತು 10ನೇ ಸ್ಕಂದದಲ್ಲಿ ಕೂಡ ಬರುತ್ತೆ. ಉತ್ತರ ಭಾಗದಲ್ಲಿ ಶಿವಕೇಶವರಲ್ಲಿ ಭೇದ ಮಾಡುವವನು ಶಿವಕೇಶವ ಇಬ್ಬರಿಗೂ ಅಪ್ರಿಯನಾಗ್ತಾನೆ ಎನ್ನುವ ಮಾತನ್ನು ಕೃಷ್ಣ ಮತ್ತು ಶಿವ ಇಬ್ಬರೂ ಹೇಳುವಂಥದ್ದು ಬರುತ್ತೆ. ಹಾಗೆ ಮಹಾಭಾರತದಲ್ಲಿ ಕೂಡ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಎರಡೂ ಒಟ್ಟಿಗೆ ಬರುವಾಗ ಈ ಮಾತುಗಳನ್ನು ನಾವು ಕಾಣ್ತೀವಿ. ಭೀಷ್ಮರು ಧರ್ಮರಾಜನಿಗೆ ಋಷಿಗಳ ವಾಕ್ಯ ಅಂತ ಹೇಳುವಂಥದ್ದು. ವಿಷ್ಣು ಪುರಾಣದ ಸಂಗತವಾದ ವಾಕ್ಯವನ್ನು ಇಲ್ಲಿ 5ನೇ ಅಂಶದ 33ನೇ ಅಧ್ಯಾಯದ 1-2 ಶ್ಲೋಕಗಳನ್ನು ಓದಿ ತೋರಿಸ್ತೀನಿ. ತ್ವಯಾಯದಭಯಂ ದತ್ತಂ ತದ್ದತ್ತಮಖಿಲಂ ಮಯ ಮತ್ತೋ ವಿಭಿನ್ನಮಾತ್ಮಾನಂ ದ್ರಷ್ಟುಮರ್ಹಸಿ ಶಂಕರ ಯೋಹಂ ಸತ್ವಂ ಜಗಚ್ಚೇದಂ ಸದೇವಾಸುರ ಮಾನುಷಂ ಮತ್ತೋ ನಾಣ್ಯದಶೇಷಂ ಯತ್ ತ್ವಂ ಜ್ಞಾತುಮಿಹಾರ್ಹಸಿ
ಅವಿದ್ಯಾ ಮೋಹಿತಾತ್ಮಾನಃ ಪುರುಷ ಭಿನ್ನದರ್ಶಿನಃ ವದಂತಿ ಭೇದಂ ಪಶ್ಯಂತಿ ಚಾವಯೋರಂತರಂ ಹರ ಅಂತ. ಅವಿದ್ಯೆಯಿಂದ ಅಜ್ಞಾನಿಗಳು ನಮ್ಮಿಬ್ಬರಲ್ಲಿ ಭೇದವನ್ನು, ಏನು ದರ್ಶನದ ಭೇದವನ್ನು ಕಾಣ್ತಾರೆ, ಕ್ರಿಯಾಭೇದವನ್ನು ಅಲ್ಲ, ದರ್ಶನ ಭೇದವನ್ನು. ನೀರು ಬೇರೆ ಮಂಜುಗಡ್ಡೆ ಬೇರೆ ಅಂದರೆ ಒಪ್ಪೋಣ, ಹಿಮ ಬೇರೆ ಇಬ್ಬನಿ ಬೇರೆ ಅಂತಂದರೆ ಒಪ್ಪೋಣ. ಅದೇ ತರಹ ನಾವು ಹಬೆ ಬಾಷ್ಪ ಸ್ಟೀಮ್ ಬೇರೆ ಮತ್ತು ನೀರು ಬೇರೆ ಅಂತಂದರೂ ಒಪ್ಪೋಣ. ಆದರೆ ಇದರೊಳಗಿರ್ತಕ್ಕಂಥ ಎಷ್ಟುವೋ ಅನ್ನುವಂಥ ತತ್ವ ಯಾವುದುಂಟು ಅಲ್ಲಿಯೇ ವ್ಯತ್ಯಾಸ ಉಂಟು ಅಂದರೆ ಒಪ್ಪೋದಕ್ಕಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನೀನು ಯಾವುದನ್ನು ಅಭಯ ಕೊಟ್ಟಿದ್ದೀಯಾ ತದ್ದತ್ತಮಖಿಲಮ್ಮಯ್ಯ, ನೀನು ಕೊಟ್ಟವರ ನಾನು ಕೊಟ್ಟವರವೂ ಆಗುತ್ತೆ. ಮತ್ತಃ ಅವಿಭಿನ್ನಮಾತ್ಮಾನಂ ದ್ರಷ್ಟುಮರ್ಹಸಿ ಶಂಕರ, ನನ್ನಿಂದ ಆದ ಆತ್ಮ ಅಂದರೆ ವಿಭಿನ್ನವಲ್ಲದ ಬೇರಲ್ಲದ ಆತ್ಮ ನೀನಾಗಿದ್ದೀಯಾ. ಯೋಹಂ ಸತ್ವಂ ಜಗಚ್ಚೇದಂ ಸದೇವಾಸುರ ಮಾನುಷಂ ಮತ್ತೋ ನಾಣ್ಯದಶೇಷಂ ಯತ್ವಂ ಜ್ಞಾತುಂ ಇಹಾರ್ಹಸಿ. ಈ ಚರಾಚರ ಪ್ರಪಂಚ ಯಾವುದು ಜಡ ಜೀವ ಮೊದಲಾಗಿ ಎಲ್ಲ ವಿಭಾಗವನ್ನು ಹೊಂದಿದೆ, ದೇವಾಸುರಾದಿ ಸಕಲ ವರ್ಗವನ್ನು ಒಳಗೊಂಡಿದೆ. ಈ ಪ್ರಪಂಚ ನಾನೇ, ಅದು ನೀನೇ ಅಂತನ್ನುವಂಥದ್ದನ್ನು ಮಹಾವಿಷ್ಣುವೇ ಹೇಳಿದಂಥದ್ದು ಬರುತ್ತೆ. ಹೀಗಾಗಿ ಈ ತಾಮಸ ರಾಜಸ ಅಂತ ಹೇಳುವುದರೊಳಗೆ ತೆಗೆದುಕೊಂಡು ಮತವೈಷಮ್ಯಗಳ ಮೂಲಕ, ಮತಾಭಿಮಾನ ಅನ್ನುವುದರ ಮೂಲಕ ದುರಭಿಮಾನವನ್ನು ಬೆಳೆಸಿಕೊಳ್ಳೋದಕ್ಕೆ ಪುರಾಣಗಳನ್ನು ಒಂದು ದೊಡ್ಡ ಪಿವೆಟ್, ಅಂದರೆ ಯಾವುದು ನೆಗೆಯುವ ಮಣೆ ತರಹ ಸ್ಪ್ರಿಂಗ್ ಬೋರ್ಡ್ ಥರ ಮಾಡ್ಕೊಳ್ತಾರಲ್ಲ, ಅದು ಸರ್ವಥಾ ಅನುಪಾದೇಯ, ಅದು ಅಂಗೀಕಾರ್ಯವಲ್ಲದ್ದು. ಯಾಕೆಂದರೆ ಯಾವುದಾದ್ರೂ ಒಂದು ಪುರಾಣ ಹೇಳಿದರೆ ಇಲ್ಲ ಅದು ಪಾದ್ಮದಲ್ಲಿ ಇಲ್ಲ, ಪಾದ್ಮ ಸಾತ್ವಿಕ ಪುರಾಣ, ನೀವು ಹೇಳ್ತಕ್ಕಂಥದ್ದು ಲಿಂಗ ಪುರಾಣ, ಕೂರ್ಮ ಪುರಾಣ, ಅದು ತಾಮಸ ಪುರಾಣ, ಹಾಗಾಗಿ ಅದಲ್ಲ ಅಂತನ್ನೋದು. ಈಗ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದರೆ ಅದು ದೇವಿಯ ಮಹಾತ್ಮ್ಯ ಹೇಳುತ್ತೆ ಅಂದರೆ ಅದು ರಾಜಸ ಪುರಾಣ, ಅದು ದೇವಿ ಭಾಗವತದ ಮಾತಲ್ಲ, ಅದು ವಿಷ್ಣು ಭಾಗವತದ ಮಾತಲ್ಲ, ಹಾಗೆ ಅಂತ ಆಕ್ಷೇಪ ಮಾಡುವಂಥದ್ದು ಸಲ್ಲುವುದಿಲ್ಲ ಅಂತ. ನಾವು ಹಾಗಿದ್ದರೆ ಪ್ರಪೋರ್ಷನಲ್ ಡಿಫರೆನ್ಸಸ್ ಇಲ್ವಾ ಅಂದರೆ ಅನ್ವಯದಲ್ಲಿ ಅಪ್ಲಿಕೇಶನಲ್ ಡಿಫರೆನ್ಸಸ್ ಇವೆ, ಬಟ್ ನಾಟ್ ಫಿಲಸಾಫಿಕಲ್ ಡಿಫರೆನ್ಸಸ್ ಅನ್ನುವಂಥದ್ದನ್ನು ಅನ್ವಯದಲ್ಲಿ ವ್ಯತ್ಯಾಸವೇ ಹೊರತು ಪರಮಾರ್ಥದಲ್ಲಿ ವ್ಯತ್ಯಾಸವಲ್ಲ ಅಂತ ತೆಗೆದುಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಪದ್ಮಪುರಾಣದಲ್ಲಿ ಒಂದು ಬಹಳ ಸೊಗಸಾದ ಉಲ್ಲೇಖ ಬರುತ್ತೆ. ಅದು ಈ ಪರಮಾತ್ಮನ ಪುರಾಣ ಪುರುಷನ ಅವಯವಗಳೇ ಎಲ್ಲ ಪುರಾಣಗಳು ಅಂತ ಹೇಳುವಂಥದ್ದು. ಹೀಗೆ ನಮ್ಮಲ್ಲಿ ವೇದ ಪುರುಷ, ಯಜ್ಞ ಪುರುಷ, ವಾಸ್ತುಪುರುಷ, ಕಾವ್ಯಪುರುಷ, ಸಂಗೀತ ಪುರುಷ, ಗೇಯ ಪ್ರಬಂಧ ಪುರುಷ, ಕಾಲಪುರುಷ, ರಾಶಿಪುರುಷ, ಈ ತರಹ ಅನೇಕ ಪುರುಷ ಕಲ್ಪನೆ ಉಂಟು. ಪುರುಷ ಅಂದರೆ ಗಂಡಸು ಮಾತ್ರ ಅಲ್ಲ ಅಂತನ್ನೋದು ನಮಗೆ ಗೊತ್ತಿರುವುದೇ. ಅನೇಕ ಬಾರಿ ವೇದಿಕೆಯಲ್ಲೂ ನಾನು ಹೇಳಿದ್ದೀನಿ, ಪುರುಷೇತೇ ಇತಿ ಪುರುಷ ಅಂತ ಈ ಚೈತನ್ಯ ಸ್ವರೂಪಿ ಅಂತ ಹೇಳಿ. ಹಾಗೆ ನೋಡಿದಾಗ ಪುರಾಣವನ್ನು ಒಂದು ವ್ಯಕ್ತೀಕರಣ ಮಾಡುವುದಿದೆಯಲ್ಲ, ಅದು ಬಹಳ ಸೊಗಸಾದದ್ದು, ಸುಂದರವಾದದ್ದು. ಅದರ ವಿವರಗಳನ್ನು ನೋಡ್ಬೋದು. ಏಕಂ ಪುರಾಣಂ ರೂಪಂ ವೈ ತತ್ರ ಪಾದ್ಮಂ ಪರಂ ಮಹತ್, ಬ್ರಾಹ್ಮಂ ಮೂರ್ಧ ಹರೇರೇವ ಹೃದಯಂ ಪದ್ಮಸಂಹಿತಂ. ಪದ್ಮಪುರಾಣ ಮಹಾವಿಷ್ಣುವಿನ ಹೃದಯ, ಪುರಾಣ ಪುರುಷನ ಹೃದಯ. ಬ್ರಹ್ಮಪುರಾಣ ತಲೆ, ವೈಷ್ಣವಂ ದಕ್ಷಿಣೋ ಬಾಹು, ಬಲದೋಳು ರೈಟ್ ಆರ್ಮ್, ಅದು ವಿಷ್ಣು ಪುರಾಣ. ಶೈವಂ ವಾಮೋ ಮಹೇಶಿತು, ಶಿವಪುರಾಣ ಎಡದೋಳಾಗಿದೆ. ಊರೂ ಭಾಗವತಂ ಪ್ರೋಕ್ತಂ ನಾಭಿಸ್ಯಾನ್ ನಾರದೀಯಕಂ, ತೊಡೆಗಳು ಶ್ರೀಮದ್ ಭಾಗವತ, ಹೊಕ್ಕುಳು ನಾರದೀಯ. ಮಾರ್ಕಂಡೇಯಂಚ ದಕ್ಷಾಂಗ್ರಿ ವಾಮೋ ಹ್ಯಾಜ್ಞೇಯ ಮುಚ್ಯತೆ, ಬಲಗಾಲು ಮಾರ್ಕಂಡೇಯ ಪುರಾಣವಾದರೆ ಎಡಗಾಲು ಅಗ್ನಿಪುರಾಣ. ಭವಿಷ್ಯೋ ದಕ್ಷಿಣೋ ಜಾನು ವಿಷ್ಣೋರೇವ ಮಹಾತ್ಮನಃ, ಬ್ರಹ್ಮವೈವರ್ತಕಂ ಸಂಯಂ ವಾಮಜಾನು ಹೃದಾಹೃತಃ. ಇನ್ನು ಭವಿಷ್ಯ ಪುರಾಣ ಮತ್ತು ಬ್ರಹ್ಮವೈವರ್ತಗಳು ಬಲ ಮತ್ತು ಎಡ ಮೊಣಕಾಲುಗಳಾಗಿವೆ. ಲೈಂಗಂತು ಗುಲ್ಫಕಂ ದಕ್ಷಂ ವಾರಾಹಂ ವಾಮಗುಲ್ಫಕಂ. ಇನ್ನು ಲಿಂಗ ಪುರಾಣ ಮತ್ತು ವರಾಹ ಪುರಾಣಗಳು ಗುಲ್ಫ ಅಂದರೆ ಟೋ ಅಂತ ಏನು ಕರಿತೀವಿ, ತುದಿಗಾಲು, ಅವುಗಳಾಗಿವೆ. ಇವೆರಡು ಬಲ ಮತ್ತು ಎಡ ತುದಿಗಾಲುಗಳಾಗಿವೆ. ಸ್ಕಾಂದಂ ಪುರಾಣಂ ಲೋಮಾನಿ ವಾಮನಂ ತ್ವಗಸ್ಯ ಸ್ಮೃತಂ. ಸ್ಕಾಂದವು ಆ ಪರಮಾತ್ಮನ ಶರೀರವೆಲ್ಲ ವ್ಯಾಪಿಸಿದ ರೋಮವಾದರೆ ವಾಮನ ಪುರಾಣ ಆತನ ಚರ್ಮ. ಕೌರ್ಮಂ ಪೃಷ್ಠಂ ಸಮಾಖ್ಯಾತಂ, ಕೂರ್ಮ ಪುರಾಣ ಆತನ ಬೆನ್ನು. ಮಾತ್ಸ್ಯಂ ಮೇಧ ಪ್ರಕೀರ್ತ್ಯತೆ, ಆ ಒಳಗಿರ್ತಕ್ಕಂತಹ ವಸ ಅಂತ ಏನು ಕರೀತಾರೆ ಕೊಬ್ಬು, ಅದು ಮತ್ಸ್ಯಪುರಾಣ. ಮಜ್ಜಾತು ಗಾರುಡಂ ಪ್ರೋಕ್ತಂ, ಬೋನ್ ಮ್ಯಾರೋ ಮಜ್ಜೆ, ಅದು ಇರುವಂಥದ್ದು ಗರುಡ ಪುರಾಣ ಅಂತ. ಬ್ರಹ್ಮಾಂಡ ಮಸ್ಥಿಗೀಯತೆ, ಇನ್ನು ಬ್ರಹ್ಮಾಂಡ ಪುರಾಣವು ಆ ಪರಮಾತ್ಮನ ಮೂಳೆ ಆಗಿದೆ. ಏವಮೇವಾ ಭವದ್ ವಿಷ್ಣು ಪುರಾಣಾವಯವೋ ಹರಿಹಿ ಅಂತ.
ಹೀಗೆ ಪುರಾಣಗಳನ್ನು ತನ್ನ ಶರೀರವಾಗಿ ಮಾಡಿಕೊಂಡಿದ್ದಾನೆ ಪರಮಾತ್ಮ ಅಂತ. ಇಲ್ಲಿ ಇದು ಬಲಗಾಲು, ಅದರಿಂದ ಅದು ಶ್ರೇಷ್ಠ, ಇದು ಎಡಗಾಲು, ಹಾಗಾಗಿ ಇದು ಕನಿಷ್ಠ, ಇದು ತಲೆ, ಇದು ಹೃದಯ ಅಂತ ಹಾಗೆಲ್ಲ ಪ್ರತ್ಯೇಕ ಮಾಡುವಂತೆ ಇಲ್ಲ. ಸರ್ವವೂ ಅಂಗ, ಸರ್ವವೂ ಆತನ ಭಾಗ ಅಂತ ಹೇಳುವುದು ತಾತ್ಪರ್ಯವಾಗುತ್ತೆ. ಮತ್ತು ಸಾಮಾನ್ಯವಾಗಿ ಅರ್ಥವಾದದ ಪ್ರಶಂಸಾ ರೂಪವಾಗಿ ಒಂದು ಉತ್ತಮ ಅಂಗ, ಒಂದು ಹೃದಯ ಅಂತ ಅನ್ನಿಸ್ಕೊಳ್ಬೋದು. ಪದ್ಮಪುರಾಣದಲ್ಲಿ ಬಂದ ಕಾರಣ ಪದ್ಮಪುರಾಣ ಹೃದಯ ಅಂತ ಅನ್ನಿಸ್ಕೊಳ್ತು. ವಿಷ್ಣು ಪುರಾಣದಲ್ಲಿ ಬಂದಿದ್ದರೆ ವಿಷ್ಣುವೇ ಹೃದಯ ಅನ್ನಿಸ್ಕೊಳ್ತಾ ಇತ್ತು. ಒಟ್ಟಿನಲ್ಲಿ ಸರ್ವಾವಯವಗಳು ಕೂಡ ಆ ಪರಮಾತ್ಮರದು. ಹೀಗಾಗಿ ಒಂದು ದೇಹ ಕೆಲಸ ಮಾಡುವಾಗ ನಿರ್ವಾಹಕ್ಕೆ ತಕ್ಕಂತೆ ಅಂಗಗಳು ಸಹಕಾರ ಮಾಡುತ್ತವೆ, ಆದರೆ ಅವು ಪರಸ್ಪರ ವಿರೋಧಿಗಳಲ್ಲ ಅಂತ. ಕಾಲಿಗೊಂದು ಮುಳ್ಳು ಚುಚ್ಚಿದೆ ಅಂತ ಅಂದ ತತ್ಕ್ಷಣ ನಮಗೆ ನರಮಂಡಲದ ಮೂಲಕವಾಗಿ ಮುಳ್ಳು ಚುಚ್ಚಿದೆ ಅಂತ ನೋವಿನ ಮೂಲಕ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ಮೋಟಾರ್ ನರ್ವ್ಸ್ ಕೆಲಸ ಮಾಡಿ ಕಾಲು ಸರಕ್ಕಂತ ಹಿಂದೆ ತೆಕ್ಕೊಳ್ಳುತ್ತೆ. ಆಗ ಕಾಲು ಹಿಂದೆ ತೆಕ್ಕೊಳ್ಬೇಕಾದ್ರೆ ಮೊಣಕಾಲಿನಿಂದ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಮತ್ತು ತಕ್ಷಣವೇ ಕೈ ಹೋಗುತ್ತೆ, ಕಣ್ಣಲ್ಲಿ ಕೆಲಸ ಮಾಡುತ್ತೆ. ಆಮೇಲಿಂದ ಹಲ್ಲನ್ನು ಕಚ್ಚಿ ಹಿಡಿದು, ತುಟಿಯ ಹಲ್ಲು ಕಚ್ಚಿ ಹಿಡಿದು ಅಂತಂದುಕೊಂಡು ಆ ಮುಳ್ಳನ್ನು ಕಿಡ್ತೀವಿ. ಕಿತ್ತು ಮತ್ತೆ ಬುದ್ಧಿಯನ್ನು ಪ್ರಯೋಗಿಸಿ ಎಲ್ಲಿ ದೂರ ಯಾರಿಗೂ ತುಳಿಯದೇ ಇರುವಂಥ ಜಾಗದಲ್ಲಿ ಎಸೆಯಬೇಕು ಅಂತ ಎಸೀತೀವಿ. ಹೀಗೆಲ್ಲ ಮಾಡುವಾಗ ಬೇರೆ ಬೇರೆ ಕೆಲಸಗಳನ್ನು ಎಲ್ಲ ಇಂದ್ರಿಯಗಳು ಮಾಡಿದ್ರು ಕಂಟಕೋದ್ಧಾರ, ಕಂಟಕ ಶೋಧನ ಆಗ್ತಾ ಇರುವಂಥದ್ದು, ಮುಳ್ಳನ್ನು ತೆಗೆಯುವಂಥದ್ದು. ಈ ರೀತಿಯಲ್ಲಿ ಪುರಾಣಗಳು ಸರ್ವಾಂಗವಾಗಿ ಪರಮಾತ್ಮನಿಗೆ ಲೋಕದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೋಧೆ ಮಾಡ್ತಾ ಇವೆ, ಜನರಿಗೆ ಅರಿವನ್ನು, ಆನಂದವನ್ನು ಬೆಳೆಸ್ತಾ ಇವೆ ಎನ್ನುವಂಥ ತಾತ್ಪರ್ಯವನ್ನು ತೆಗೆದುಕೊಳ್ಬೇಕು. ಇನ್ನು ನೇರವಾಗಿ ವಿಷ್ಣು ಪುರಾಣಕ್ಕೆ ನಾವು ಬರೋಣ. ವಿಷ್ಣು ಪುರಾಣವನ್ನು ಪರಾಶರ ಮಹರ್ಷಿಗಳು ನಿಬೋಧ ಮಾಡಿದ್ರು ಅಂತ. ಅದಕ್ಕೆ ವ್ಯಾಖ್ಯಾನ ಬರೆದಂಥವ್ರು ಹೇಳ್ತಾರೆ, ವಿಷ್ಣು ಪುರಾಣದ ವ್ಯಾಖ್ಯಾತಗಳು, ಪರಾಶರ ಮಹರ್ಷಿಗಳು ಮೊದಲ ಬಾರಿಗೆ ಬರೆದರು ಅಂತಲ್ಲ, ಅವರು ಇದರ ಪ್ರಚಾರಕರು ಅಂತ. ನಮ್ಮ ಪರಂಪರೆ ಅದೇ ರೀತಿ. ಯಾರೂ ಇದು ನಮ್ಮದು ಅಂತ ಅದಕ್ಕೆ ಕಾಪಿರೈಟ್ ಮಾಡ್ಕೊಳ್ಳೋದಿಲ್ಲ. ಪರಂಪರೆಯಿಂದ ಬಂದದ್ದನ್ನೇ ಹೇಳ್ತಾ ಇದ್ದೀನಿ, ಹೊಸತನ್ನು ನಾನು ಏನನ್ನೂ ಹೇಳ್ತಾ ಇಲ್ಲ. ಕುತೋವಾ ನೂತನಂ ವಸ್ತು ಅಯಂ ಉತ್ಪ್ರೇಕ್ಷಿತುಂ ಕ್ಷಮಾಹ ವಸ್ತು ವಿನ್ಯಾಸ ವೈಚಿತ್ರ್ಯ ಮಾತ್ರ ಅತ್ರ ವಿಚಾರ್ಯತಾಂ. ಹೊಸತು ಏನೂ ಇಲ್ಲ, ಇರುವುದನ್ನು ವಿವರಿಸಿ ಹೇಳುವಲ್ಲಿ ಮಾತ್ರ ನಮ್ಮ ಚಮತ್ಕಾರ, ಜಾಣ್ಮೆ ಅಷ್ಟೇ. ಕಾಣ್ಮೆ ನಮ್ಮದಲ್ಲ. ವಿಷನ್ ಈಸ್ ನಾಟ್ ಅವರ್ಸ್, ರಿವಿಷನ್ ಈಸ್ ಅವರ್ಸ್ ಅಷ್ಟೇ. ಅದನ್ನು ಹೊಸತಾಗಿ ಎಲ್ಲರಿಗೂ ತೋರ್ಪಡಿಸ್ತಾ ಇದ್ದೀವಿ ಅಷ್ಟೇ. ದರ್ಶನ ಋಷಿಗಳದು, ಪ್ರದರ್ಶನ ನಮ್ಮದು. ಅದಕ್ಕೆ ನಮ್ಮ ಮಾತಿನದೇ ಒಂದೆರಡು ನಿದರ್ಶನಗಳನ್ನು ಮಾಡ್ತಾ ಇದ್ದೀವಿ ಅಂತ. ಈ ದೃಷ್ಟಿ ಬಹಳ ಒಳ್ಳೆಯದಾದದ್ದು. ಈ ಮೂಲಕ ಒಂದು ಆಗುವ ಒಳಿತಂದರೆ ಅಹಂಕಾರ ಖಂಡನೆ ಆಗುತ್ತದೆ. ಮತ್ತು ಪರಂಪರೆಯ ವಸ್ತುವಿನ ಮೇಲೆ ಒಬ್ಬನ ಒಂದು ಏಕಸ್ವಾಮ್ಯ ಅಂತ ಆಗಿ ಅದು ಲೋಕಶೋಷಕವಾಗುವಂಥದ್ದು ತಪ್ಪಿ ಹೋಗುತ್ತೆ. ಆದರೆ ಒಂದು ಸಣ್ಣ ತೊಡಕಿದೆ. ನನ್ನದೆಲ್ಲವನ್ನೂ ಕಲ್ಪನೆಗಳನ್ನು, ಜಲ್ಪನೆಗಳನ್ನು ಸೇರಿಸಿ ಇದೆಲ್ಲ ಪರಮಾತ್ಮನೇ ನುಡಿಸಿದ್ದು ಅಂತ ಹೇಳಿಬಿಟ್ಟಿದ್ರು ಪರಂಪರೆಯ ಮಹಾಪ್ರವಾಹದ್ದು ಅಂತ ಪುರಾಣಗಳಲ್ಲಿ ಕೆಲವೊಂದು ಕಡೆ ಆ ಥರ ಆಗಿದೆ. ಆದರೆ ಅದು ದೊಡ್ಡ ಸಂಖ್ಯೆ ಅಲ್ಲ, ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಗೆ ನಮ್ಮ ಒಂದು ಅಂತಃಪರಿಪಾಕ ಬಂದಾಗ ಜಳ್ ಯಾವುದು, ಪೊಳ್ಳು ಯಾವುದು, ಸತ್ವ ಯಾವುದು, ಅಸತ್ವ ಯಾವುದು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಹೀಗಾಗಿ ಅದಕ್ಕಾಗಿ ಹೆಚ್ಚು ತೊಂದರೆ ತೆಗೆದುಕೊಳ್ಬೇಕಿಲ್ಲ. ಮತ್ತು ಯಾವ ಒಂದು ವಿಶ್ವದ ವ್ಯವಸ್ಥೆಯನ್ನು ಫುಲ್ ಪ್ರೂಫ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದರೆ ವಿಶ್ವ ನಿಶ್ಚೇಷ್ಟವಾಗಿಬಿಡುತ್ತೆ. ಎಲ್ಲವನ್ನ ಸಮಕ್ಕೆ ತರೋದು ಅಂತಂದರೆ ಪ್ರಳಯ ಅಂತ ತಾನೆ. ತ್ರಿಗುಣಗಳು ಸಮವಾಗಿ ಬಿಟ್ಟಾಗ ಪ್ರಳಯ ಅಂತ. ಅವುಗಳು ಒಂದು ಸ್ವಲ್ಪದ ಏರುಪೇರಿನಲ್ಲಿದ್ದರೇ ಜಗದ್ವ್ಯವಹಾರ ನಡೆಯುವಂಥದ್ದು. ಹಾಗಾಗಿ ಪ್ರಯೋಜನ ಹೆಚ್ಚಿದ್ದಾಗ ಅಷ್ಟಿಷ್ಟಾಗಿ ಬರುವಂಥ ನಷ್ಟಗಳನ್ನು ಸಂತೋಷದಿಂದಲೇ ಅಂಗೀಕರಿಸೋಣ, ವಸ್ತುಸ್ಥಿತಿ ಅದು ಅಂತ ಒಪ್ಪೋಣ ಅನ್ನುವುದು ನಮ್ಮ ಪರಂಪರೆಯ, ಜಗತ್ತಿನ ಪರಂಪರೆಯದು ಕೂಡ ಆ ದೃಷ್ಟಿಯಾಗಿದೆ. ಮೈತ್ರೇಯ ಮಹರ್ಷಿಗಳಿಗೆ ಪರಾಶರರು ಹೇಳಿದ್ದು ಈ ಪುರಾಣ ಅಂತ. ಪುರಾಣಗಳಲ್ಲಿ ಅನೇಕ ಪುರಾಣಗಳು ಆ ಹೆಸರೇ ತೋರಿಸುವಂತೆ, ಈಗ ಉದಾಹರಣೆಗೆ ಮಾರ್ಕಂಡೇಯ ಪುರಾಣ ಮಾರ್ಕಂಡೇಯ ಮಹರ್ಷಿ ಹೇಳುವಂಥ ರೀತಿಯಲ್ಲಿ ಬರುವಂಥದ್ದಾಗುತ್ತೆ. ವಿಷ್ಣು ಧರ್ಮೋತ್ತರ ಪುರಾಣವೆಲ್ಲ ಮಾರ್ಕಂಡೇಯರು ವಜ್ರ ಅನ್ನುವಂಥ ಮಹಾರಾಜನಿಗೆ ಹೇಳಿದ್ದು ಅನ್ನುವಂಥದ್ದಾಗುತ್ತೆ. ನಾರದ ಪುರಾಣ ನಾರದರು ಹೇಳಿದ್ದು ಅನ್ನುವ ಹಾಗೆ ಬರುತ್ತೆ. ಗರುಡ ಪುರಾಣ ಗರುಡನಿಂದ ನಿಬೋಧಿತವಾದದ್ದು ಅನ್ನುವಂಥದ್ದು. ಹೀಗೆ ಒಂದೊಂದು ಪುರಾಣವೂ ಕೂಡ ಒಬ್ಬೊಬ್ಬರಿಂದ ಪ್ರಬೋಧಿತವಾಗಿ ಬಂತು ಅಂತ. ಮತ್ತು ಇವನ್ನೆಲ್ಲವನ್ನು ಕೂಡ ಉಗ್ರಶ್ರವ ಸೂತ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಇವರು ಶೌನಕಾದಿ ಮಹರ್ಷಿಗಳು ದೀರ್ಘಸತ್ರಾದಿ ಯಾಗಗಳನ್ನು ಮಾಡುವಾಗ ಹೇಳಿದರು ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ನಮಗೆ ಎಲ್ಲಕ್ಕೂ ಕೂಡ ಒಂದು ಟೈಮ್, ಸ್ಪೇಸು, ಫ್ರೇಮನ್ನು ತಂದುಕೊಟ್ಟು ತನ್ಮೂಲಕ ಎಟರ್ನಿಟಿ, ಅತೀತತೆಯನ್ನು ಸಾಧಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಹಳ ಚೆನ್ನಾಗಿರುವಂಥದ್ದು.
ಬೌದ್ಧ ಜಾತಕಗಳು ಹಾಗೇನೆ ಆರಂಭವಾಗುತ್ತವೆ. ಬ್ರಹ್ಮದತ್ತ ಮಹಾರಾಜ ಕಾಶಿಯನ್ನು ಆಳ್ತಾ ಇದ್ದಾಗ ಅಂತ ಎಲ್ಲ ಕೂಡ ಅದೇ ರೀತಿಯಾಗಿ ಆರಂಭವಾಗುತ್ತವೆ. ಅದರೊಳಗೊಂದು ಸೊಗಸುಂಟು. ಏನೆಂದರೆ ಆ ಸೊಗಸು ಶ್ರೋತೃ ವಕ್ತೃ ಒಬ್ಬರೇ. ಹೀಗಾಗಿ ಎಲ್ಲವೂ ಎಲ್ಲರಿಗೂ ಗೊತ್ತಿದೆ. ಅದರಿಂದ ವಿಷಯಗಳಲ್ಲಿ ವೈಷಮ್ಯ ಬರುವಂತೆ ಇಲ್ಲ ಅಂತ. ಅವರು ಹೇಗೆ ಎಲ್ಲವನ್ನ ಸಾಮಂಜಸ್ಯದಿಂದ ಜೀರ್ಣ ಮಾಡಿಕೊಂಡ್ರು ನಾವು ಹಾಗೆ ಮಾಡಿಕೊಳ್ಳಬೇಕಾದದ್ದು ಅನ್ನುವ ತಾತ್ಪರ್ಯ ಕಾಣುತ್ತೆ. ಮಹಾಭಾರತಕ್ಕೂ ಅವರೇ ಶ್ರೋತೃಗಳು. ಹೀಗೆ ಪುರಾಣ ಪ್ರಪಂಚ ಬಹಳ ಆಕರ್ಷಕವಾದದ್ದು. ಇಲ್ಲಿ ಅದೇ ರೀತಿಯಲ್ಲಿ ಈ ಗ್ರಂಥವನ್ನು ಮತ್ತೆ ಬೇರೆ ಋಷಿಗಳಿಗೆಲ್ಲರಿಗೂ ತಿಳಿಸಿದಂಥದ್ದು ಬರುತ್ತೆ. ಮೊದಲಿಗೆ ಪರಾಶರ ಮತ್ತು ಮೈತ್ರೇಯರು. ಅಲ್ಲಿ ಆರಂಭದಲ್ಲಿಯೇ ಮೊದಲಿಗೆ ನಾನು ನಿನ್ನೆ ದಿವಸ ಹೇಳಿದಂತೆ ಸೃಷ್ಟಿಕ್ರಮ ಆಗುತ್ತೆ. ಆ ಸೃಷ್ಟಿಯಿಂದ ಎಲ್ಲ ಬೆಳೀತಾ ಬರುತ್ತೆ. ಉಪನಿಷತ್ತುಗಳಲ್ಲಿ ಏನಿದೆ ಸೃಷ್ಟಿಕ್ರಮದ ವಿವರಣೆ ಅದೇ ರೀತಿಯಾಗಿ ಬರುತ್ತದೆ. ಆದರೆ ಕೆಲವರೆಲ್ಲ ವಿದ್ವಾಂಸರು ಹೇಳುವುದುಂಟು, ಇದು ಸಾಂಖ್ಯಕ್ರಮದ ವಿಕಾಸ, ಹಾಗಾಗಿ ಪುರಾಣಗಳು ಅಷ್ಟು ವೇದಾಂತಕ್ಕೆ ಉಪನಿಷತ್ ದರ್ಶನಕ್ಕೆ ಹೊಂದಿಕೆಯಾಗುವಂತೆ ಇಲ್ಲ ಅಂತ. ಅದು ಕೇವಲ ಭ್ರಾಂತಿ. ಕಾರಣ ಇಷ್ಟೇ, ಅಪ್ಪಟ ವೇದಾಂತ ದೃಷ್ಟಿಯಿಂದ ನೋಡಿದರೆ ಸೃಷ್ಟಿಯೇ ಇಲ್ಲ, ನ ಸೃಷ್ಟ್ಯಾಂ ಪರಮಾರ್ಥತ ಅನ್ನುವ ಗೌಡಪಾದ ವಾಕ್ಯವನ್ನೇ ಸ್ಮರಿಸಿಕೊಳ್ಳಬೇಕಾಗುತ್ತದೆ. ನಮ್ಮ ದೃಷ್ಟಿಯಿಂದಲೇ ಸೃಷ್ಟಿಯಾಗ್ತಾ ಇರೋದು ಅಂತ. ಇದು ಅತ್ಯಂತ ತೀವ್ರವಾದ ವೇದಾಂತದ ನಿಲುವು. ಇದು ಅಜಾತಿವಾದ ಅಂತ ಪ್ರಖ್ಯಾತವಾದದ್ದು. ಆಮೇಲೆ ವಿವರ್ತವಾದ, ಎಲ್ಲವೂ ತೋರಿಕೆಯಾಗಿದೆ ಅಂತ. ಯಾಕೆ ಕೇವಲ ಬ್ರಹ್ಮ ಅನ್ನೋದು ಹೇಗೆ ಅಂತಂದರೆ, 1,000 ರೂಪಾಯಿ ನೋಟ್ ಇದ್ದಂತೆ. ಆ ನೋಟಿಗೆ ಬೆಲೆ ಇದೆಯಾ? ಸಿಕ್ಕಾಪಟ್ಟೆ ಬೆಲೆಯೂ ಇದೆ. ಬಹಳ ಹಗುರವೂ ಆಗಿರ್ತಕ್ಕಂಥದ್ದು, ಭಾರ ಇಲ್ಲ, ಏನೂ ಇಲ್ಲ, ಬಹಳ ಈಸಿ ಟು ಕ್ಯಾರಿ, ಎಲ್ಲವೂ ಹೌದು. ಆದರೆ ಯಾವನೊಬ್ಬ ಭಿಕ್ಷುಕನಿಗೆ 10 ಪೈಸೆ ಹಾಕಬೇಕು ಅಂತಂದರೆ ನಮ್ಮ ಹತ್ರ ಇಲ್ಲ. ಆ 1,000 ರೂಪಾಯಿಯನ್ನು ಮುರಿಸುವುದು ಅಂತಿದೆಯಲ್ಲ, ಚೇಂಜ್ ಮಾಡಿದ ತಕ್ಷಣ ಬ್ರಹ್ಮವಾಗಿರೋದಿಲ್ಲ. ಚೇಂಜ್ ಅನ್ನೋದಕ್ಕೆ ನೋಡಿ ಎಷ್ಟು ಒಳ್ಳೆಯ ಅರ್ಥ ಇದೆ ಅಂತಂದರೆ, ಬ್ರಹ್ಮ ಈಸ್ ಅನ್ಚೇಂಜಬಲ್, ಬ್ರಹ್ಮನ್ ಈಸ್ ಅನ್ಚೇಂಜಬಲ್. ಅದು ಬದಲಾವಣೆ ಹೊಂದುವಂಥದ್ದಲ್ಲ, ವಿಕಾರ ಇರುವಂಥದ್ದಲ್ಲ. 1,000 ರೂಪಾಯಿ ನೋಟು ಚಿಲ್ಲರೆ ಆಯಿತು ಅಂತಂದರೆ, ಕನ್ನಡದಲ್ಲಿ ಚಿಲ್ಲರೆ ಅನ್ನೋದಕ್ಕಿರುವಂಥ ಅರ್ಥವೂ ನಮಗೆ ಗೊತ್ತಿದೆ. ಹಗುರ ಆಯಿತು, ಹಿಂದಿಯ ಭಾಷೆ ಪ್ರಕಾರ ಹಲ್ಕ ಆಯಿತು ಅಂತ ಹೇಳಬೇಕಾಗತ್ತೆ, ಲೈಟ್ ಆಯಿತು ಅಂತ. ಆ ತಕ್ಷಣವೇ ಅದರ ಗಹನತೆ ಗಾಂಭೀರ್ಯ ಇಲ್ಲ. ಬ್ರಹ್ಮಜ್ಞಾನದಿಂದ ನಾವು ಏನನ್ನೂ ಮಾಡೋಕ್ಕಾಗೋಲ್ಲ. ವಿಶೇಷ ಜ್ಞಾನದಿಂದಲೇ ಏನಾದರೂ ಮಾಡೋಕ್ಕೆ ಸಾಧ್ಯ. ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮಜ್ಞಾನ ಬೇರೆ ಅಲ್ಲ. ಏನೂ ಮಾಡೋಕ್ಕಾಗೋಲ್ಲ ಅಂದರೆ ಮತ್ತೆ ಅದನ್ನು ಯಾತಕ್ಕೆ ಇಟ್ಕೊಂಡು ಏನೂ ಮಾಡುವ ಮನಸ್ಸೇ ಇರೋಲ್ಲ. ಆಗ ಏನೂ ಮಾಡದೆ ಇರಲಿಕ್ಕೆ ಸಾಧ್ಯವಾಗತ್ತೆ. ಮತ್ತು ಬ್ರಹ್ಮಜ್ಞಾನವನ್ನು ಬಳಸಿಕೊಂಡು ಏನೂ ಮಾಡಬೇಕು ಅಂತಿರೋಲ್ಲ. ಕರ್ತೃತ್ವ ಭೋಕ್ತೃತ್ವಗಳ ಚೋದನಾ ಧರ್ಮವೇ ನಮಗೆ ಹೊರಟೋಗ್ಬಿಡುತ್ತೆ. ಆಗ ಯಾವುದೂ ಬೇಕಾಗಿಲ್ಲ ಅಂತ. ಹಾಗಾಗಿ ಇದನ್ನು ಮುರಿಸುವಂಥ ಮನೋಧರ್ಮವೇ ಬರೋದಿಲ್ಲ. ಉದಾಹರಣೆಗೆ ಈ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾರೆ. ನಾವು ಒಂದು ಸರ್ತಿನೂ ಹೆಲ್ತ್ ಇನ್ಶೂರೆನ್ಸ್ಗೆ ಅವೇಲೇ ಮಾಡ್ಕೊಳ್ಳಿಲ್ಲ, ಆ ಫೆಸಿಲಿಟಿ ಅಂತ ಯಾರು ದುಃಖಪಟ್ಟವರಿದ್ದೀರಾ? ಅಬ್ಬಾ, ನಮ್ಮ ಪುಣ್ಯ, ಒಂದು ಸರ್ತಿ ಕೂಡ ನಾವು ಆ ಹೆಲ್ತ್ ಇನ್ಶೂರೆನ್ಸ್ಗೆ ಟ್ಯಾಪ್ ಮಾಡುವಂಥ ಸ್ಥಿತಿನೇ ಬರಲಿಲ್ಲ ಅಂತಂದರೆ ತುಂಬ ಒಳ್ಳೆಯದಲ್ವ? ಹಾಗಿದ್ದರೆ ಅದು ಡೆಡ್ ಕ್ಯಾಪಿಟಲ್ ಅಂತ ಯಾರು ಬೈಯೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಆ ಸ್ಥಿತಿಯೇ ನಮಗೆ ಬೇಕು. ಅಂದರೆ ದುಡ್ಡಿರಬೇಕು, ಖರ್ಚಾಗಬಾರ್ದು, ನಮಗೆ ಕಷ್ಟ ಇರಬಾರ್ದು. ಎಲ್ಲರದೂ ಇದೆ ಅಲ್ವಾ ಅಪೇಕ್ಷೆ. ಹಾಗಾಗಿ 1,000 ರೂಪಾಯಿ ಮುರಿಸದೆ ಅಕ್ಷತವಾಗಿ ಹೊಸನಾದ ಗರಿಗರಿಯಾದ ನೋಟ್ ಇರಬೇಕು. ಅಂದರೆ ಬ್ರಹ್ಮಜ್ಞಾನ ಹಾಗೆ ಅನ್ಯ ಪ್ರವೃತ್ತಿಗಳನ್ನು ಎಲ್ಲವನ್ನೂ ಅದು ಬಿಡಿಸಿಬಿಡುತ್ತೆ. ಮತ್ತು ಯಾವ ಕೊರತೆಯನ್ನೂ ಉಳಿಸಿರೋದಿಲ್ಲ. ಅದ್ರ ಪಾಡಿಗೆ ಅದು ಇರುತ್ತೆ, ನಮ್ಮ ಪಾಡಿಗೆ ನಾವಿರ್ತೀವಿ, ನಾವೇ ಅದಾಗಿರ್ತೀವಿ, ಅದೇ ನಾವಾಗಿರ್ತೀವಿ, ನೆಮ್ಮದಿಯಿಂದ ಇರ್ತೀವಿ. ಹೀಗಾಗಿ ಬ್ರಹ್ಮಜ್ಞಾನ ತನ್ನಂತೆ ತಾನು ಏನನ್ನೂ ಮಾಡಲ್ಲ ಅನ್ನೋದು ಆ ಅರ್ಥದಲ್ಲಿ. ಮಾಡಿದ್ರೆ ಅನರ್ಥ. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ. ಆಪತ್ತು ಬಂದಾಗ ಆಪತ್ಕಾಲಕ್ಕೆ ದುಡ್ಡಿರಲಿ ಅಂತೀವಿ, ಆಪತ್ಕಾಲ ಬರಲಿಲ್ಲ ಅಂದಿದ್ದಕ್ಕೆ ದುಃಖ ಪಡ್ತೀವಾ? ಸಂತೋಷ ಪಡ್ತೀವಿ. ಎಕ್ಸ್ಟ್ರಾ ಒಂದು ಸ್ಟೆಪ್ನಿ ಇರಲಿ ಅಂತ ವೆಹಿಕಲಲ್ಲಿ ಹಾಕ್ಕೊಂಡು ಹೋಗ್ತೀವಿ. ಒಂದೂ ಕಡೆಯೂ ಯಾವುದೇ ಪಂಕ್ಚರ್ ಆಗಲಿಲ್ಲ, ಏನೂ ಆಗಲಿಲ್ಲ, ಟೈರ್ ಬರ್ಸ್ಟ್ ಆಗಲಿಲ್ಲ ಅಂದರೆ ಅಬ್ಬ ಎಷ್ಟು ಚೆನ್ನಾಗಿತ್ತಂತೆ, ಅಯ್ಯೋ ಇದನ್ನು ಸುಮ್ಮನೆ ತೊಗೊಂಡು ಬಂದಿದ್ದು ವ್ಯರ್ಥವಾಯ್ತಲ್ಲ ಅನ್ನಿಸಬಹುದಾದರೂ ನಮಗೆ ಅರೆ ಅಕಸ್ಮಾತ್ ತೊಗೊಂಡು ಹೋಗಿಲ್ಲದೆ ಪಂಕ್ಚರ್ ಆಗಿದ್ದರೆ ಗತಿ, ಅಯ್ಯಯ್ಯೋ ಖಂಡಿತ ಬೇಡ, ತೊಗೊಂಡು ಹೋಗಿದ್ದೇ ಒಳ್ಳೆಯದಾಯಿತು ಅಂತ. ಬ್ರಹ್ಮಜ್ಞಾನ ಹಾಗೆ, ಅದು ಇದ್ದರೆ ನಮಗೆಲ್ಲ ಧೈರ್ಯ, ಅದು ಏನೂ ಮಾಡಬೇಕಾಗಿಲ್ಲ, ಅದು ಏನೂ ಮಾಡುವುದಿಲ್ಲ ಅಂತ. ಹೀಗಾಗಿ ಇಂಥ ಒಂದು ಬ್ರಹ್ಮಜ್ಞಾನ, ಇಂಥ ಒಂದು ಬ್ರಹ್ಮದ ಸ್ಥಿತಿ ಉಪನಿಷತ್ತು ಹೇಳುವಂಥದ್ರೊಳಗೆ ಸೃಷ್ಟಿ ಅನ್ನುವ ಬದಲಾವಣೆ ಅನ್ನುವ ಚೇಂಜ್ ಅನ್ನೋದು ಬರಲಿಲ್ಲ ಅಂದರೆ, ಅವ್ರು ನೋಡಿ ನಮಗೆ 1,000 ರೂಪಾಯಿ ಕೊಟ್ಟರು ನೋಟನ್ನು
₹1 1,000 ಕಾಯಿನ್ಗಳು ಕೊಡಲಿಲ್ಲ ಅಂತ ನಾವು ಬೈತೀವಿ, ಹೊರೆ ಅಂತಂತೀವಿ. ಹೀಗಾಗಿ ಸೃಷ್ಟಿ ಅಂತ ಹೇಳುವಾಗಲೇ ವೇದಾಂತದ ವಿವರ್ತವಾದದ ಪ್ರಮೇಯ ಬರೋದಿಲ್ಲ. ಆಗ ಸಾಂಖ್ಯರ ಪರಿಣಾಮವಾದವೇ ಬರುತ್ತೆ. ಉಪನಿಷತ್ತುಗಳು ಸೃಷ್ಟಿಯ ಬಗೆಗೆ ವಿಸ್ತಾರ ಮಾಡದೇ ಇರೋದಕ್ಕೆ ಮುಖ್ಯ ಕಾರಣ ಅದೇನೆ. ಸೃಷ್ಟಿಯ ಬಗೆಗೆ ಹೇಳಬೇಕು ಅಂದಾಗ ಇವೆಲ್ಲವೂ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಪ್ರಾಕ್ಟಿಕಲ್ಲಾಗಿ ಹೇಳಬೇಕಾಗತ್ತೆ. ಹಾಗೆ ಹೇಳಬೇಕು ಅಂತಂದರೆ ವಿಭಾಗ, ವ್ಯತ್ಯಾಸ ಇತ್ಯಾದಿಗಳನ್ನೆಲ್ಲ ಅಂಗೀಕರಿಸಬೇಕಾಗತ್ತೆ. ಇದು ಪುರಾಣಗಳ ಬಾಧ್ಯತೆ ಆಗಿದೆ, ಅವು ಮಾಡ್ತಾ ಇವೆ. ಬೇರೆ ಬೇರೆ ಶಾಸ್ತ್ರಗಳು ಯಾವುದಿವೆ, ನ್ಯಾಯಶಾಸ್ತ್ರ ಇರ್ಬೋದು, ವೈಶೇಷಿಕ ಶಾಸ್ತ್ರ ಇರ್ಬೋದು, ಸಾಂಖ್ಯ ಇರ್ಬೋದು, ಈ ದರ್ಶನಗಳೆಲ್ಲ ಇವನ್ನೇ ಮಾಡೋಕ್ಕೆ ಹೊರಟಿವು. ಹಾಗೆಯೇ ಸಾಂಖ್ಯದಿಂದ ಬಂದದ್ದು ಅಂತ ಪ್ರಸಿದ್ಧವಾದ ಆಯುರ್ವೇದದಲ್ಲಿ ಸೃಷ್ಟಿ ಇತ್ಯಾದಿ ವಿಷಯ ಕಾಣಿಸುತ್ತೆ. ಫಿಸಿಕ್ಸ್, ಭೌತಶಾಸ್ತ್ರ ಇತ್ಯಾದಿ ಯಾವುದಿದೆ ಅದು ವೈಶೇಷಿಕಕ್ಕೆ ಸಂಬಂಧಪಟ್ಟದ್ದಾಗತ್ತೆ, ಅಲ್ಲಿ ಎಲ್ಲ ಕಾಣಿಸುತ್ತೆ. ಈಗ ಕ್ರಿಯೇಷನ್ ಅನ್ನುವುದನ್ನು ಹೇಳಬೇಕಾದ ಅನಿವಾರ್ಯತೆ ಯಾರಿಗಿದೆ? ಯಾರಿಗೆ ಪ್ರಪಂಚ ಬೇಕಾಗಿದೆಯೋ ಅವರಿಗೆ. ಪ್ರಪಂಚ ಯಾರಿಗೆ ಕಾಡ್ತಾ ಇಲ್ವೋ ಅವರಿಗೆ ಅದು ಬೇಕಾಗಿಲ್ಲ. ಪರೀಕ್ಷೆ ಯಾರಿಗೆ ಕಾಡ್ತಾ ಇದೆ ಅವರಿಗೆ ಎಲ್ಲದಕ್ಕೂ ಉತ್ತರ ಬೇಕು. ಪರೀಕ್ಷೆ ಯಾರಿಗೆ ಕಾಡ್ತಾ ಇಲ್ಲ ಅವರು ಕಾವ್ಯ ಓದುವಾಗ ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು, ಉತ್ತರ ಕೊಡಬೇಕು ಅನ್ನುವಂಥ ಬಾಧ್ಯತೆ ಇಲ್ಲ. ಒಂದು ಪುಸ್ತಕವನ್ನು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿ ಪಾಠ ಮಾಡೋದಕ್ಕೂ ಓರಿಯೆಂಟೆಡ್ ಆಗಿ ಪಾಠ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಉಪನಿಷತ್ತುಗಳು ಎಂಜಾಯ್ಮೆಂಟ್ ಓರಿಯೆಂಟೇಷನಿಂದ ಹೇಳಿದವು. ಇತರ ಶಾಸ್ತ್ರಗಳು ಯುಟಿಲಿಟಿ ಎಕ್ಸಾಮಿನೇಷನ್ ಓರಿಯೆಂಟಿಂದ ಹೇಳಿದವು. ಪುರಾಣಗಳು ಎರಡನ್ನೂ ಪಾಪ ಹೇಳಿವೆ. ಅದಕ್ಕೆ ವಿಷ್ಣು ಪುರಾಣದಲ್ಲಿಯೇ ನಾವು ಉದಾಹರಣೆಯನ್ನು ಹಿಂದೆ ನೋಡ್ತೀವಿ. ಆ ಕಾರಣದಿಂದ ಸೃಷ್ಟಿಯ ಬಗೆಗೆ ಹೇಳುವಾಗ ಈ ರೀತಿಯಾದ ಒಂದು ಸ್ಥೂಲತರವಾದ ಪರಿಣಾಮವಾದದ ಪ್ರಕ್ರಿಯೆ ಅನಿವಾರ್ಯ. ಅಂದರೆ ಅದರಿಂದ ಇದು ಬಂತು, ಇದರಿಂದ ಅದು ಬಂತು ಅಂತ. ಅರೆ ವೇದಾಂತ ಏನು ಹೇಳುತ್ತೆ? ಬಂತು ಅಂತಂದರೆ ಒಂದರಿಂದ ಇನ್ನೊಂದಾಯಿತು, ಮತ್ತೊಂದಾಯಿತು, ಬಂದದ್ದು ಹೋಗಲೇಬೇಕು ಅಂತ. ಹಾಗಾಗಿ ಪ್ರಪಂಚವೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಪ್ರಪಂಚವು ಇದ್ದದ್ದೇ ಹೌದಾದಲ್ಲಿ ಅದು ಹೋಗಲು ಬೇಕಾಗುತ್ತೆ. ಯಾಕೆ? ಪರಮಾತ್ಮನಿಗಿಂತ ಭಿನ್ನವಾಗಿ ಅದು ಇತ್ತು ಅಂದರೆ ತುಂಬ ದೊಡ್ಡ ಅನರ್ಥ. ನಮ್ಮ ಹೊಟ್ಟೆ ಒಳಗೆ ಬಂದ ಆಹಾರ ಜೀರ್ಣವೇ ಆಗಲಿಲ್ಲ, ಅದು ಪ್ರತ್ಯೇಕವಾಗಿ ಉಳಿಯಿತು ಅಂತಂದರೆ ಬಂತು ಹೊಟ್ಟೆಗೆ ಕುತ್ತು ಅಂತ. ಅದು ರಕ್ತಗತವಾಗಿ ಜೀರ್ಣವಾಗಿ ಅದರ ಸ್ವರೂಪ ನಾಶನವಾಗಿಬಿಟ್ಟು ನಮ್ಮ ದೇಹ ಸ್ವರೂಪ ಆಗಬೇಕು ಅಂತ ತಾನೆ. ಈ ನಿಟ್ಟಿನಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪುರಾಣಗಳು ಅನಿವಾರ್ಯವಾಗಿ ಸಾಂಖ್ಯ ಪ್ರಕಾರವನ್ನು ಮಾಡಬೇಕು. ಶಂಕರಾಚಾರ್ಯರು ಅದೇ ಮಾಡಬೇಕು, ರಾಮಾನುಜಾಚಾರ್ಯರು ಅದೇ ಮಾಡಬೇಕು, ಮಧ್ವಾಚಾರ್ಯರು ಅದೇ ಮಾಡಬೇಕು. ಸೃಷ್ಟಿಯ ಬಗೆಗೆ ಹೇಳುವಾಗ ಎಲ್ಲರೂ ಕೂಡ ಅದೇ ಹೇಳಬೇಕು. ಕಾಸೇಷನ್ ಅಂತ ನಾವೇನು ಹೇಳ್ತೀವಿ, ಕಾಸೇಷನ್ ಅಂತಂದರೆ ಕಾರ್ಯಕಾರಣ ಭಾವ. ಬ್ರಹ್ಮ ಕಾರ್ಯಕಾರಣ ಭಾವಗಳಿಗೆ ಅತೀತವಾದದ್ದು. ಯಾಕೆ? ಕಾಸೇಷನ್ ಕಾರ್ಯಕಾರಣ ಭಾವ ಅನ್ನೋದು ಬರುವುದೇ ದೇಶಕಾಲಗಳ ಮೂಲಕ. ಇದಕ್ಕೆ ಅದು ಕಾರಣ ಅಂತ ಹೇಳಬೇಕಾದಾಗ ಯಾವಾಗ, ಎಲ್ಲಿ, ಹೇಗೆ ಅಂತ. ವೆನ್, ವೇರ್, ಹೌ ಅಂತ ಬರುತ್ತೆ. ವೆನ್ ಆ್ಯಂಡ್ ವೇರ್ ಅಂತ ತಕ್ಷಣವೇ ದೇಶಕಾಲ ಬಂತು. ದೇಶಕಾಲ ಅನ್ನುವುದೇನೆ ಬ್ರಹ್ಮಕ್ಕೆ ಬ್ರಹ್ಮ ಅದಕ್ಕೆ ಅತೀತವಾದದ್ದು, ದೇಶಕಾಲಾತೀತವಾದದ್ದು. ಇಟ್ಸ್ ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ಅನ್ನೋದು ಸಕಲರೂ ಒಪ್ಪಿಕೊಂಡಿದ್ದಾರೆ. ಸಕಲ ದರ್ಶನಗಳು ಒಪ್ಪಿಕೊಳ್ಳುತ್ತವೆ. ವೇದಾಂತದ ಎಲ್ಲ ವಿಭಾಗಗಳು, ದ್ವೈತಾದ್ವೈತಾದಿ ಸಕಲವೂ ಒಪ್ಪಿಕೊಳ್ಳುತ್ತವೆ. ಹಾಗಿದ್ದಾಗ ಸೃಷ್ಟಿ ಅನ್ನುವುದನ್ನು ಆ ಪರತತ್ವಕ್ಕೆ ನೋಡಿದಾಗ, ಸಾಪೇಕ್ಷವಾಗಿ ನೋಡಿದಾಗ ಇಲ್ಲ ಅಂತ ಹೇಳಬೇಕಾಗತ್ತೆ. ಉಪನಿಷತ್ತುಗಳು ಆ ಸ್ಥಿತಿಯನ್ನು ಹೇಳ್ತಿವೆ. ಆದರೆ ಜನಕ್ಕೆ ಏನಾದರೂ ಬೇಕಲ್ವ, ವಿವರಣೆ ಏನಾದರೂ ಕೊಡಬೇಕಲ್ವ, ಒಂದಷ್ಟು ಹೇಳೋದಕ್ಕೆ ಏನಾದರೂ ಬೇಕು ನಮ್ಮಂಥ ಪ್ರವಚನಕಾರರಿಗೂ ಅಂದರೆ ಇವೆಲ್ಲ ರಗಳೆ ಬರುತ್ತೆ. ಪಾಠ ಮಾಡೋದಕ್ಕೆ ಏನು ಬೇಕು? ಫಾರ್ಮುಲಾ ಹೇಳಿದ್ರೆ ಸಾಕು, ಗೊತ್ತಾಗುತ್ತೆ. ಆದರೆ ಫಾರ್ಮುಲಾ ನಮಗೆ ಗಟ್ಟಿಯಾಗಿ ಇನ್ನೊಂದಷ್ಟು ಕ್ಲಾಸಲ್ಲಿ ವರ್ಕ್ ಮಾಡಬೇಕು ಅಂದರೆ ಒಂದು 50-60 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಇದು ಫಿಸಿಕ್ಸ್ನ, ಕೆಮಿಸ್ಟ್ರಿಯ ಪ್ರಾಬ್ಲಮ್ಸು, ಎಂಜಿನಿಯರಿಂಗ್ನ ಲೆಕ್ಕಗಳು ಅಂತ ಯಾವುದಿವೆ ಅವು ಅಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಿಂತ, ಈಕ್ವೇಷನ್ಗಿಂತ ಅತೀತವೇ. ಹಾಗಿದ್ರೆ ಈಕ್ವೇಷನಿಗೆ ಬೆಲೆ ಇಲ್ಲ. ದಟ್ಸ್ ಎ ಗವರ್ನಿಂಗ್ ಈಕ್ವೇಷನ್, ಇಟ್ ಹ್ಯಾಸ್ ಟು ಫಾಲೋ ದಟ್. ಆದರೆ ಆ ಈಕ್ವೇಷನ್ ನಮಗೆ ಮನದಟ್ಟಾಗಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಸು ಮಾಡಬೇಕು. ನಮಗೆ ಪ್ರಾಬ್ಲಮ್ಮ ಕಡೆಗೆ ಉಳಿಯೋದು ಇಲ್ಲ, ನಮಗೆ ಉಳಿಯೋದು ಈಕ್ವೇಷನ್ನು. ಆ ಈಕ್ವೇಷನ್ನಿನ ಸೂತ್ರದ ಸಕಲಾರ್ಥಗಳು ಈ ಲೆಕ್ಕಗಳು ಅನ್ನುವ ಭಾಷ್ಯದ ಮೂಲಕ ಸ್ಫುರಿಸಿವೆ. ಕಡೆಗೆ ಅವು ಎರಡನ್ನೂ ಪ್ರಕ್ಕಕ್ಕೆ ಇಟ್ಟು ನಮ್ಮ ಅನುಭವಕ್ಕೆ ನಾವು ಬಂದು ನಿಂತ್ಕೊಳ್ತೀವಿ. ಈ ವಿಸ್ತಾರ ಅನ್ನೋದು ವ್ಯಾಸಂಗ ಕಾಲದ ಅನಿವಾರ್ಯತೆ, ಹರಡಬೇಕಾಗುತ್ತೆ. ಅದಿಲ್ಲದೆ ಗತ್ಯಂತರ ಇಲ್ಲ. ಆದರೆ ಅನುಭವಕ್ಕೆ ಬರುವಾಗ ಅದೆಲ್ಲ ಏಕಾಗ್ರವಾಗಿರುತ್ತೆ.
ಈ ಎಲ್ಲ ದೃಷ್ಟಿಯಿಂದಲೇ ಸಾಂಖ್ಯ ದೃಷ್ಟಿ ಅಂತ ಹೇಳುವಂತೆ ಕಾಣಿಸಿದ್ರೂ ಕೂಡ ಅದು ಪರಮಾರ್ಥದಲ್ಲಿ ಸಾಂಖ್ಯವಲ್ಲ. ಮತ್ತು ವೇದಾಂತ ಹೇಳುವ ಸಾಂಖ್ಯ ಅನ್ನುವುದು ಬೇರೆಯೇ ಆದದ್ದು ಅಂತ ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ಭಾಗವತದಲ್ಲಿ ಕಪಿಲ ಮಹರ್ಷಿ ಸೃಷ್ಟಿಕ್ರಮವನ್ನು ತನ್ನ ತಾಯಿ ದೇವಹೂತಿಗೆ ಹೇಳುವಂಥದ್ದು ಬಹಳ ಚೆನ್ನಾಗಿ ಬರುತ್ತೆ. ಅಲ್ಲಿ ನಾವು ಮುಂದೆ ನೋಡೋಣ. ಅದೇ ಅಂಶ ಇಲ್ಲಿಯೂ ಕೂಡ ಕಾಣಿಸುತ್ತೆ, ಯಾವ ವ್ಯತ್ಯಾಸವೂ ಇಲ್ಲ. ಸೋ ಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ, ತೈತರಿಯ ಆರಣ್ಯಕದ ಮಾತು. ಆ ಪರಮಾತ್ಮ ತಾನು ಬಯಸಿದ ಬೇಕಾದಷ್ಟು ಆಗಬೇಕು ಅಂತ. ಸತಪೋತಪ್ಯತ ಸತಪಸ್ತಪ್ತ್ವ ಇದಗಂ ಸರ್ವಮಸೃಜತ ಇದ್ದಿದಂ ಕಿಂಚ ತತ್ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸತ್ಯಸಚ್ಚಾಭವತ್. ಅಂದರೆ ಆತನೇ ಸೃಷ್ಟಿ ಮಾಡಿ ಅದರ ಒಳಗೆ ಹೋಗಿ ಸೇರಿ ಒಳ್ಳೆಯದು ಕೆಡಕು ಎಲ್ಲವೂ ಆದ, ಇರುವುದು ಇಲ್ಲದಿರುವುದು ಎಲ್ಲವನ್ನೂ ಆದ ಅಂತ. ಅದರೊಳಗೆ ಹೋದ ಅಂತಂದರೆ ಏನರ್ಥ? ಅದಕ್ಕಿಷ್ಟೇ, ನಾವೊಂದು ಮೆಷಿನ್ ತಯಾರು ಮಾಡಿ ಆ ಮೆಷಿನ್ ಒಳಗೆ ಕರೆಂಟನ್ನು ನಾವೇ ಪಾಸ್ ಮಾಡ್ತೀವಿ. ಆ ರೀತಿಯಾಗಿ ಆತ ವ್ಯವಸ್ಥೆ ಮಾಡ್ದ. ಇದಕ್ಕೆ ಯಾವ ಹೋಲಿಕೆ ಕೊಟ್ಟರೂ ಪೂರ್ಣವಾಗೋಲ್ಲ, ಕಾರಣ ಇದೇ ಪೂರ್ಣವಲ್ಲ. ಹಾಗಾಗಿ ಸಾಪೇಕ್ಷವಾಗಿ ಸ್ಥೂಲವಾಗಿ ನಾವು ಗ್ರಹಿಸಬಹುದು. ಅದರಿಂದಲೇ ಎನಿ ಥಿಯರಿ ಆನ್ ಕ್ರಿಯೇಷನ್, ಎನಿ ಥಿಯರಿ ಆನ್ ಕಾಸ್ಮಾಲಜಿ ಕೆನಾಟ್ ಬಿ ದಿ ಅಲ್ಟಿಮೇಟ್. ಕಾರಣ ಅನೇಕ ವಿಧವಾಗಿ ಅದು ಬರ್ತಾನೆ ಇರುತ್ತೆ. ಅದೆಲ್ಲ ಒಂದೊಂದು ವಿಧವಾಗಿ ಊಹಾಪೋಹಗಳಿಂದ ತಕ್ಕ ಮಟ್ಟಿನ ತಮ್ಮ ಕೈತೂಕ ಬಾಯಿ ಬಣ್ಣದ ಸಾಕ್ಷ್ಯಗಳಿಂದ ಮಾಡುವುದಾಗುತ್ತೆ. ಆತ ಪರಮಾತ್ಮ ಎಲ್ಲವನ್ನ ನಿರ್ಮಾಣ ಮಾಡಿ ಮೊದಲಿಗೆ ಕಾಲವನ್ನು, ಕಾಲದ ಜೊತೆಗೆ ದೇಶವನ್ನು, ಆಮೇಲಿಂದ ಪಂಚಭೂತಗಳು ಮಿಕ್ಕಿವು, ಆಕಾಶದಿಂದ ಎಲ್ಲವನ್ನ ಆರಂಭ ಮಾಡಿದ ಅಂತ ಗೊತ್ತಾಗುತ್ತೆ. ಮತ್ತು ಪಂಚಭೂತಗಳು, ಅವುಗಳಿಗೆ ಗುಣಗಳು ಮತ್ತು ಆ ತನ್ಮಾತ್ರಗಳು ಅಂತ ಆ ಗುಣಗಳಿಗೆ ಹೇಳ್ತಾರೆ. ಆಮೇಲಿಂದ ಇಂದ್ರಿಯಗಳು, ಇಂದ್ರಿಯಗಳ ಜೊತೆಗೆ ಕರ್ಮೇಂದ್ರಿಯಗಳು, ಆಮೇಲೆ ಅಂತಃಕರಣ ಅಂತ ಹೇಳುವಂಥ ಮನೋಬುದ್ಧಿ ಅಹಂಕಾರಾದಿಗಳು, ಇವೆಲ್ಲವನ್ನು ಸತ್ವ ರಜಸ್ತಮೋ ಗುಣಗಳ ಜೊತೆಗೆ ಬೆರೆಸಿಬಿಟ್ರೆ ಸೃಷ್ಟಿಯಾಗತ್ತೆ ಅಂತ. ಅಂದರೆ ಸತ್ವ ರಜ ತಮಸ್ಸನ್ನುವಂತಹ 3 ಬಗೆಯ ಬೇಸ್ಗಳನ್ನು ಬಳಸಿ ಇವುಗಳನ್ನೆಲ್ಲ ಡಿಸ್ಪರ್ಸ್ ಮಾಡುವಂಥದ್ದು ಅಂತ, ಅಲಾಯ್ ಮಾಡದಂತೆ ಅಂತ. ಈ 3 ವಿಧವಾದ ಮೆಟಲ್ನ ಒಳಗಡೆಗೆ ಈ ಎಲ್ಲ 24 ತತ್ವಗಳು ಅಂತ ಸಾಂಖ್ಯ ತತ್ವದಲ್ಲಿ ಬರುತ್ತೆ. 24 ತತ್ವಗಳು ಅಂತ ಸಾಂಖ್ಯ ದರ್ಶನದಲ್ಲಿ, ಅವುಗಳು ಸೃಷ್ಟಿ ಅಂತ. ಇವುಗಳು ಬೆರೆತುಕೊಂಡಾಗ ಆಕಾರ ತಾಳುತ್ತವೆ, ಮತ್ತೆ ವಿಯುಕ್ತವಾಗುತ್ತವೆ. ಹೀಗೆ ಈ ಥರದ್ದಾಗತ್ತೆ. ಆಮೇಲೆ ಬ್ರಹ್ಮನಿಂದ ಮಾನಸ ಸೃಷ್ಟಿಯಾಗಿ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅವರು ಮತ್ತು ನಾರದ ಇವರುಗಳು ಬರ್ತಾರೆ. ಇದು ಪ್ರಥಮ ಪಂಚಕ ಅಂತಲೂ ಹೇಳ್ತಾರೆ. ಇವರೆಲ್ಲ ದಿವ್ಯ ಸೂರಿಗಳು ಅಂತ. ಇದು ವೇದದಲ್ಲಿ ಕೂಡ ಆ ಸೂರಿಗಳು ದಿವೀವ ಚಕ್ಷುರಾತತಂ ಅಂತ ಹೇಳಿಬಿಟ್ಟಿದ್ದುನುವೆ ಪುರುಷ ಸೂಕ್ತದಲ್ಲಿ ಬರುತ್ತೆ. ಆ ಸೂರ್ಯಗಳು ನೋಡ್ತಾರೆ ಪರಮಾತ್ಮನನ್ನು ಸದಾ ಅಂತ. ಕಾರಣ ಇವರು ಮೈಥುನ ಸೃಷ್ಟಿಯಲ್ಲ, ಮಾನಸ ಸೃಷ್ಟಿಯಾದ್ದರಿಂದ ಇವರ ಬುದ್ಧಿ ಎಂದೂ ಕೂಡ ಗ್ರಹಣಕ್ಕೆ ತುತ್ತಾಗೋಲ್ಲ. ಇಟ್ ವಿಲ್ ನಾಟ್ ಬಿ ಎಕ್ಲಿಪ್ಸ್ಡ್. ಹಾಗಾಗಿ ಅವರು ಪರಮಾತ್ಮನ ಜ್ಞಾನವನ್ನು ಚೆನ್ನಾಗಿ ಪಡ್ಕೊಂಡಿರ್ತಾರೆ ಅಂಥೇಳಿ ಇವರುಗಳಿಂದಲೇ ಪಾಂಚರಾತ್ರಾದಿ ಆಗಮಗಳೆಲ್ಲನೂ ಪರಮಾತ್ಮನ ಮೂಲಕ ಉಪದಿಷ್ಟವಾಗಿ ಬಂತು ಅಂತ ಆಗಮ ಪರಂಪರೆ. ಅಂದರೆ ಪುರಾಣ ಪರಂಪರೆ, ಆಗಮ ಪರಂಪರೆ ಮತ್ತು ನಿಗಮ ಪರಂಪರೆ ಅಂತ ಹೇಳ್ತಕ್ಕಂಥ ವೇದಗಳು ಇವು ಯಾವುವೂ ಪರಸ್ಪರ ವಿರೋಧಿ ಅಲ್ಲ, ಪೂರಕ ಅಂತನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗೆ ಸೃಷ್ಟಿಯನ್ನು ವಿವರಿಸುವುದಾಗುತ್ತೆ. ಅಲ್ಲಿ ಈ ಭುವನಕೋಶ ಅಂತ ಹೇಳ್ತಾ ಭಾರತವನ್ನು ವಿವರಣೆ ಮಾಡುವಂಥದ್ದು ಬರುತ್ತೆ. ಆ ಒಂದು ಭಾಗ ವಿಷ್ಣು ಪುರಾಣದಲ್ಲಿ ಬರುವುದು ತುಂಬ ಇಟ್ ಈಸ್ ಟ್ರೂಲಿ ಆಫ್ ಪೇಟ್ರಿಯಾಟಿಕ್ ಸ್ಪಿರಿಟ್ ಅಂತ ಕರಿಬಹುದು. ಭಾರತೀಯತೆಯ ಒಂದು ಮಹತ್ತರತೆಯನ್ನು, ಮೌಲ್ಯವನ್ನು ಹೇಳುವಂಥದ್ದಾಗಿದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಆಕ್ಷೇಪ ಮಾಡ್ತಾರೆ, ಭಾರತ ಅನ್ನುವ ಒಂದು ನೇಷನ್ ಅನ್ನುವ ಕಲ್ಪನೆಯೆಲ್ಲ ಇರಲಿಲ್ಲ ಅನ್ನುವಂಥದ್ದು. ನಮಗೆಲ್ಲ ಚಿಕ್ಕ ಚಿಕ್ಕ ಪಾಳೆ ಪಟ್ಟುಗಳಂತೆ ಸಣ್ಣ ಪುಟ್ಟ ರಾಜರುಗಳು, ಹಬ್ಬಬ್ಬ ಅಂದರೆ ಒಬ್ಬ ಅಶೋಕನ ಕಾಲದಲ್ಲಿ ಏನೋ ಆಗಿತ್ತು, ಆಮೇಲೆ ಔರಂಗಜೇಬನ ಕಾಲಕ್ಕೆ ಬಂದದ್ದು ಆ ಐಕ್ಯ, ಮತ್ತು ಬ್ರಿಟಿಷರು ಮಾಡಿದ್ರು. ಬ್ರಿಟಿಷರಿಂದಲೇ ನಮ್ಮ ದೇಶಕ್ಕೆ ಒಂದು ನೇಷನ್ ಹುಡ್ ಅಂತ, ಒಂದು ನೇಷನ್ ಸ್ಪಿರಿಟ್ ಅಂತ ಎಲ್ಲ ಬಂದದ್ದು ಅಂತ. ಸಂಪೂರ್ಣವಾಗಿ ಅದು ಸುಳ್ಳು. ನಮ್ಮದಾದ ಒಂದು ದೇಶದ ಕಲ್ಪನೆ, ರಾಷ್ಟ್ರ ಕಲ್ಪನೆ ಇತ್ತು. ಅವರದಂತೆ ಇರಲಿಲ್ಲ ಅಂದರೆ ಅವ್ರದ್ದು ನಮ್ಮದಂತೆ ಇಲ್ಲ ಅಂತ ನಾವು ಹೇಳ್ಬೋದಲ್ವ. ವೆನ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ಸೊ ಬಿ ಈಸ್ ನಾಟ್ ಈಕ್ವಲ್ ಟು ಎ ಅಂತ ಎರಡೂ ರೀತಿಯಾಗಿ ತರ್ಕಕ್ಕೆ ಪೂರ್ವ ಪಕ್ಷ ಹೇಗೂ ಇಟ್ಕೊಳ್ಬೋದು. ನಿರ್ಣಯ ಮಾಡೋದು ಯಾರು ಅಂತ ಅವ್ರ ಮೂಗಿನ ನೇರಕ್ಕೆ ಅವರು ತರ್ಕ ಮಾಡಿದ್ರೆ ಸರಿ ಆಗೋದಿಲ್ಲ. ಮತ್ತು ಇವೆಲ್ಲ ವರ್ಕಿಂಗ್ ಡೆಫಿನೇಷನ್ಸ್ ದೇಶಕಾಲಗಳಿಗೆ ತಕ್ಕಂತೆ ಬದಲಾಗ್ತಾ ಇರ್ತವೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೇವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಂತ
ಸಮುದ್ರಕ್ಕೆ ಉತ್ತರ ದಿಕ್ಕಿನಲ್ಲಿ, ಹಿಮಾಲಯಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಯಾವುದೆಲ್ಲ ಜಾಗ ಇದೆ ಅದು ಭಾರತ ಅಂತ ಹೇಳುವಾಗ ಅಖಂಡವಾದ ಭಾರತದ ಕಲ್ಪನೆ ಕಾಣಿಸುತ್ತೆ. ನವಯೋಜನ ಸಹಸ್ರೋ ವಿಸ್ತಾರೋಸ್ಯ ಮಹಾಮುನೆ ಕರ್ಮಭೂಮಿರಿಯಂ ಸ್ವರ್ಗಂ ಅಪವರ್ಗಂಚ ಗಚ್ಚತಾಂ. ಸ್ವರ್ಗ ಅಪವರ್ಗ ಅಂದರೆ ಸ್ವರ್ಗಾದಿ ದಿವ್ಯಲೋಕಗಳಿಗೆ ಮೋಕ್ಷ ಅನ್ನುವಂತಹ ಮುಕ್ತಿ, ಆ ಒಂದು ಅಂಶಕ್ಕೆ ಎರಡಕ್ಕೂ ಕೂಡ ಹೋಗುವವರೆಗೂ ಇದು ಕರ್ಮಭೂಮಿ, ಇಲ್ಲಿಂದ ಅವರು ಪಾಸಾನಾಗ್ತಾರೆ ಅಂತ. ನೋಡಿ, ನಮ್ಮಲ್ಲಿ ಈಗ ನಮ್ಮ ದೇಶದ ಬಗ್ಗೆ ತಿರಸ್ಕಾರ ಬಂದಿದೆ, ಒಂಥರ ನೈರ್ಘಣ್ಯ, ದೇಶಾಭಿಮಾನ ಇಲ್ಲದಂತೆ ಆಗಿದೆ. ದೇಶಾಭಿಮಾನ ಹೋಗಲಿ, ದೇಶದ ನಿಂದೆಯೇ ಒಂದು ದಂಧೆಯಾಗಿದೆ. ಆದರೆ ನಮ್ಮ ಪೂರ್ವಿಕರಲ್ಲಿ ಎಲ್ಲಿಯೂ ಕೂಡ ನಮ್ಮ ದೇಶವನ್ನು ಬೈಯುವುದು ಬರೋಲ್ಲ. ಈಗ ನೋಡಿ, ಅಮೆರಿಕಾದಲ್ಲಿ ಯಾರೂ ಕೂಡ ಹೆಚ್ಚಾಗಿ ದೇಶ ನಿಂದನೆ ಮಾಡೋದು ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ ಅಂತ ಕೇಳಿದ್ದೀನಿ. ನನ್ನ ತುಂಬ ಸೀಮಿತ ಅನುಭವದಲ್ಲಿ ಕೂಡ ನಾನು ಕಂಡದ್ದು ಅವರಿಗೆ ಹೈ ಎಸ್ಟೀಮ್ ಫಾರ್ ದರ್ ನೇಷನ್, ಆ ಅಭಿಮಾನ ಉಂಟು. ಇಂಗ್ಲೆಂಡ್ನವರಿಗೂ ಉಂಟು. ಎಷ್ಟು ವಿಮರ್ಶೆ ಮಾಡಿದ್ರೂ ಕೂಡ ದೇಶದ ಬಗ್ಗೆ ಆಕ್ಷೇಪ ಬಂದಾಗ ಎಲ್ಲರೂ ಒಕ್ಕೂಡ್ತಾರೆ. ಪರಿಭವೇ ಪ್ರಾಪ್ತೆ ವಯಂ ಪಂಚೋತ್ತರಂ ಶತಂ ಅಂತ ಧರ್ಮರಾಜ ಹೇಳಿದಂತೆ ನಾವು 105 ಜನ ಒಟ್ಟಾಗ್ತೀವಿ ಬೇರೆಯವರೊಂದಿಗೆ ತಗಾದೆ ಬಂದಾಗ ಅಂತ. ಈ ದೃಷ್ಟಿಯಿಂದ ಪುರಾಣ, ಇತಿಹಾಸ, ದರ್ಶನಾದಿ ಸಕಲ ಶಾಸ್ತ್ರಗಳು, ಸಕಲ ವಿಭಾಗಗಳು ಕೂಡ ಎರಡು ಮಾತಿಲ್ಲದೆ ಭಾರತ ದೇಶವನ್ನು, ಭಾರತ ವರ್ಷವನ್ನು, ನಮ್ಮ ರಾಷ್ಟ್ರವನ್ನು ದೊಡ್ಡದು ಅಂತ ಗೌರವಿಸ್ತಾರೆ. ಒಂದು ದೇಶವನ್ನು ದೊಡ್ಡದು ಅಂತ ಗೌರವಿಸಬೇಕಾದ್ರೆ ಆ ದೇಶ ನಮಗೇನಾದರೂ ಕೊಟ್ಟಿರಬೇಕು. ಬೋತ್ ಮೆಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಬೆನಿಫಿಟ್ ಇರಬೇಕು, ಪ್ರಾಸ್ಪೆರಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಎರಡೂ ಇರಬೇಕು. ಹಾಗೆ ಇದ್ದಾಗ ಮಾತ್ರ ಆ ದೇಶದ ಬಗ್ಗೆ ಬರುತ್ತೆ ಗೌರವ. ಮತ್ತು ಅಂಥ ಕರ್ತವ್ಯ ಜಾಗರಣ ಕೂಡ ದೇಶದ ಜನಗಳಲ್ಲಿ ಇರುವಂಥದ್ದಾದರೆ ಅಂಥದ್ದನ್ನು ನಾವು ಇಲ್ಲಿಂದ ಊಹೆ ಮಾಡಬಹುದು. ಮಹೇಂದ್ರೋ ಮಲಯಸ್ಸಹ್ಯ ಶುಕ್ತಿಮಾನ್ ವೃಕ್ಷಪರ್ವತಃ ವಿಂಧ್ಯಶ್ಚ ಪಾರಿಯಾತ್ತಶ್ಚ ಸಪ್ತಾತ್ರ ಕುಲಪರ್ವತಃ. ನಮ್ಮ ದೇಶದಲ್ಲಿ ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್, ವೃಕ್ಷ, ವಿಂಧ್ಯ, ಪಾರಿಯಾತ್ರ ಅನ್ನುವಂಥ 7 ಕುಲಾಚಲಗಳು ಅಂತ ಕರಿತೀವಿ, ಸಪ್ತ ಕುಲಪರ್ವತಗಳು ಇವೆ ಅಂತ ಅನ್ನುವುದು. ಇವೆಲ್ಲ ನಮ್ಮ ದೇಶದ ಜಾಗ್ರಫಿನ, ಟೆರಿಟರಿನ ಹೇಳ್ತಾ ಇಲ್ವಾ? ಇವೆಲ್ಲ ಈಗಲೂ ಸಿಗುವಂಥವೇ ಆಗಿರ್ತಕ್ಕಂಥದ್ದು. ಮಹೇಂದ್ರ ಪರ್ವತ ದಕ್ಷಿಣದ ತುದಿಯಲ್ಲಿ ಕನ್ಯಾಕುಮಾರಿಯ ಕಡೆಯಿಂದ ಬರುವಂಥದ್ದಾಗಿದೆ. ಮತ್ತು ಈ ಮಧುರೆ ಆ ಕಡೆಗೆಲ್ಲ ಬಂದಾಗ ಕೊಡೈಕೆನಾಲ್ ಅಂತ ಯಾವುದಿವೆ ಅಲ್ಲಿ ಮಲಯ, ಊಟಿ ಆ ಪ್ರಾಂತ್ಯಕ್ಕೆ ಬಂದಾಗ, ಸಹ್ಯ ಈ ಪಶ್ಚಿಮ ಕರಾವಳಿಯ ಕಡೆಯಿಂದ ಹೋದಾಗ ಆಗುತ್ತೆ. ಮತ್ತೊಂದು ಕಡೆಗೆ ಶುಕ್ತಿಮಾನ್ ವೃಕ್ಷ, ಮಧ್ಯದಲ್ಲಿ ವಿಂಧ್ಯ ಮತ್ತು ಮೇಲೆ ಹಿಮಾಲಯ ಪಾರಿಯಾತ್ರ, ಇವೆಲ್ಲ ಇರತಕ್ಕಂಥವು. ಅತಃ ಸಂಪ್ರಾಪ್ಯತೆ ಸ್ವರ್ಗ ಮುಕ್ತಿಂ ಅಸ್ಮಾತ್ ಪ್ರಯಾಂತಿ ವೈ ತಿರ್ಯಕ್ತ್ವಂ ನರಕಂಚಾಪಿ ಯಾಂತ್ಯತಃ ಪುರುಷ ಮುನೆ. ಹಾಗಾಗಿ ಇಲ್ಲಿ ಸ್ವರ್ಗವನ್ನು ಪಡೀತಾರೆ, ಇಲ್ಲಿ ಮಹತ್ವವನ್ನು ಗಳಿಸ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ತಪ್ಪು ಮಾಡಿದವರು ನರಕವನ್ನೂ ಪಡಿತಾರೆ, ತಿರ್ಯಕ್ ಜನ್ಮವನ್ನು ಪಡಿತಾರೆ. ಪುಣ್ಯ ಮಾಡಿದವರಿಗೆ ಮಹನೀಯವಾದಂಥ ಒಂದು ಉನ್ನತ ಸ್ಥಾನ, ದಿವ್ಯಲೋಕ, ಮೋಕ್ಷವೇ ಲಭಿಸುತ್ತೆ. ಭಾರತಸ್ಯಾಸ್ಯ ವರ್ಷಸ್ಯ ನವಭೇದಾನ್ ನಿಶಾಮಯ ಅಂಥೇಳಿ ಭಾರತದ ಒಂದು 9 ವಿಭಾಗಗಳು, ಇಂದ್ರದ್ವೀಪ, ಕಸೇರು, ತಾಮ್ರಪರ್ಣ, ಗಭಸ್ತಿಮಾನ್, ನಾಗದ್ವೀಪ, ಗಂಧರ್ವ, ಸೌಮ್ಯ, ವಾರುಣ, ಈ ಥರದ್ದೆಲ್ಲವನ್ನು ಕೂಡ ಭಾರತ ವರ್ಷಕ್ಕೆ ಸಂಬಂಧಪಟ್ಟದ್ದು ಬೇಕಾದಷ್ಟು ಹೇಳ್ತಾರೆ. ಇಲ್ಲಿ ಈ ಭಾರತ ವರ್ಷದಲ್ಲಿ ಜಂಬೂ ದ್ವೀಪದಲ್ಲಿ ನಮ್ಮ ಭರತ ಭೂಮಿಯ ಈ ಒಂದು ಭಾಗ ಯಾವುದಿದೆ, ಒಂದು ವಜ್ರಾಕೃತಿಯಲ್ಲಿ ಡೈಮಂಡ್ ಶೇಪ್ಡ್ ಆಗಿದೆಯಲ್ಲ, ಅದನ್ನು ತುಂಬ ವಿಶೇಷವಾಗಿ ಕೊಂಡಾಡ್ತಾರೆ. ಯಾವುದನ್ನು ಹೇಳ್ತಾರೆ? ನರ್ಮದಾ ಸುರಸಾದ್ಯಶ್ಚ ನದ್ಯೋ ವಿಂಧ್ಯಾದ್ರಿ ನಿರ್ಗತಾ ತಾಪಿ ಪಯೋಷ್ಣಿ ನಿರ್ವಿಂಧ್ಯ ಪ್ರಮುಖ ವೃಕ್ಷಸಂಭವಾ ಗೋದಾವರಿ ಭೀಮರತಿ ಕೃಷ್ಣವೇಣ್ಯಾದಿಕಾಸ್ತಥ ಸಹ್ಯಪಾದೋದ್ಭವ ನದ್ಯ ಸ್ಮೃತ ಪಾಪಭಯಾಪಾಹ ಅಂತ ಹೇಳಿಬಿಟ್ಟು ಯಾವ್ಯಾವ ನದಿಗಳು ಎಲ್ಲೆಲ್ಲಿಂದ ಬರುತ್ತೆ ಅನ್ನುವುದನ್ನು ಹೇಳ್ತಾರೆ. ಶತದ್ರು ಚಂದ್ರಭಾಗಾದ್ಯ ಹಿಮವತ್ ಪಾದನಿರ್ಗತಾ ವೇದಸ್ಮೃತಿ ಮುಖಾದ್ಯಶ್ಚ ಪಾರಿಯಾತ್ರೋದ್ಭವ ಮುನೆ ಅಂತ ಪಾರಿಯಾತ್ರ, ಹಿಮಾಲಯ, ವಿಂಧ್ಯ, ವೃಕ್ಷ ಎಲ್ಲ ಬೆಟ್ಟಗಳಿಂದ, ಪರ್ವತಗಳಿಂದ ಯಾವ ಯಾವ ನದಿಗಳು ಬಂತು ಅಂತ. ಅಂದರೆ ರಿವರ್ ಕೋರ್ಸ್ ಟ್ರೇಸಿಂಗ್ ಅನ್ನೋದು ನಮ್ಮಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಒಂದೊಂದು ಬೆಟ್ಟಕ್ಕೆ, ಒಂದೊಂದು ಗುಡ್ಡಕ್ಕೆ, ಒಂದೊಂದು ಕಾಡಿಗೆ ಹೆಸರಿಟ್ಟಿದ್ದೀವಿ ಅಂದರೆ ಗುರುತಿಸಿ ಅದರ ಮಹತ್ವವನ್ನು, ಅದರ ಪ್ರಯೋಜನವನ್ನು ಮನಗಂಡ ಮೇಲಲ್ವೇ ಹೆಸರಿಡೋದು. ಸುಮ್ಮನೆ ಕೆಲಸಕ್ಕೆ ಬಾರದ ವಸ್ತುಗಳಿಗೆಲ್ಲ ಹೆಸರಿಡೋದಕ್ಕೆ ನಾವು ಹೋಗೋದಿಲ್ಲ. ಒಂದೊಂದು ಹೂವಿಗೆ 10 ಹೆಸರಿಟ್ಟಿದ್ದಾರೆ, ಒಂದು ಮರಕ್ಕೆ 15 ಹೆಸರಿಟ್ಟಿದ್ದಾರೆ ಅಮರಕೋಶದಲ್ಲಿ ಅಂದರೆ ಎಷ್ಟು ಕೂಲಂಕಷವಾಗಿ ನೋಡಿದ್ದಾರೆ ಅಂತ ಅರ್ಥ. ಹೌ ಡೀಪ್ಲಿ ದೇ ಹ್ಯಾವ್ ಇನ್ವಾಲ್ವ್, ದೇ ಹ್ಯಾವ್ ಕನ್ಸರ್ನ್ ಫಾರ್ ದಟ್ ಅಂತ ಗೊತ್ತಾಗುತ್ತೆ. ಪ್ರಪಂಚದ ಇನ್ನು ಯಾವ ಭಾಷೆಯಲ್ಲಿಯೂ ಒಂದೊಂದು ವಸ್ತುಗಳಿಗೆ ಇಷ್ಟಿಷ್ಟು ಹೆಸರುಗಳಿಲ್ಲ. ಅವು ಇದ್ರ ಯೂಸನ್ನೇ ತೋರಿಸುತ್ತೆ. ನಾವೇ ಹೇಳ್ತೀವಿ, ಒಂದು
ಪ್ರಾಂತದಲ್ಲಿ ಒಂದು ಭಾಷೆಯಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಪದಗಳಿವೆಯೋ ಆ ವಿಷಯ ಅಲ್ಲಿ ತುಂಬ ಬೇಕಾಗಿದೆ ಅಂತ ಅರ್ಥ ಅಂತ. ನಮ್ಮಲ್ಲಿ ಈ ಥರದ್ದೆಲ್ಲ ಸಸ್ಯಗಳ ಬಗ್ಗೆ, ವೃಕ್ಷಗಳ ಬಗ್ಗೆ, ಪರ್ವತಾದಿಗಳ ಬಗ್ಗೆ, ನದಿಗಳ ಬಗ್ಗೆ ಎಲ್ಲ ವಿವರಗಳು ಉಂಟು. ಮತ್ತು ಅವೆಲ್ಲ ಸರಿಯಾಗಿ ಕೂಡ ಇವೆ. ಅಂದರೆ ನಮ್ಮ ಜಿಯೋಗ್ರಫಿ ನಾಲೆಜ್ ಅಟ್ಲೀಸ್ಟ್ ಅಪ್ ಟು ಅವರ್ ಕಂಟ್ರಿ ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತೆ. ಪುರಾಣಗಳ ಭೌಗೋಳಿಕ ವರ್ಣನೆಯನ್ನು ನೋಡಿದಾಗ ಇದನ್ನು ಚೆನ್ನಾಗಿ ನಾವು ಕಾಣ್ತೀವಿ. ಕೃತಮಾಲ, ತಾಮ್ರಪರ್ಣಿ, ಪ್ರಮುಖ ಮಲಯೋದ್ಭವ, ಇವೆಲ್ಲ ಮಲೆಯ ಪರ್ವತದಿಂದ ಬಂದಂಥದ್ದು. ತಾಮ್ರಪರ್ಣಿ, ಕೃತಮಾಲ ಇತ್ಯಾದಿ ಒಂದೊಂದು ನದಿಗಳ ಹೆಸರು ತುಂಬ ಸುಂದರವಾದವು, ಬಹಳ ಚೆನ್ನಾಗಿರ್ತಕ್ಕಂಥವು. ಬೇಕಾದಷ್ಟು ನದಿಗಳ ಉಲ್ಲೇಖ ಬರುತ್ತೆ. ಮತ್ತು ಪುಂಡ್ರಾಹ, ಕಲಿಂಗಾಹ, ಮಗಧಾಹ, ದಕ್ಷಿಣಾದ್ಯಾಶ್ಚ ಸರ್ವಶಃ ತಥಾ ಅಪರಾಂತಾಹ, ಸೌರಾಷ್ಟ್ರಾಹ, ಶೂರ, ಅಭೀರಃ ತಥಾ ಬುಧಾಹ ತಥಾ ಅರ್ಬುದಾಹ, ಕಾರುಷಾಹ, ಮಾಲವಾಶ್ಚೈವ, ಪಾರಿಯಾತ್ರೆ ವಾಸಿನಃ, ಸೌವೀರ, ಸೈಂಧವ, ಹೂಣ, ಸಾಲ್ವ, ಕೋಶಲ ವಾಸಿನಃ, ಮಾದ್ರಾರಾಮಸ್ತಥಾ ಅಂಬಷ್ಟಾಹ, ಪಾರಸೀಕಾದಯಸ್ತಥಾ ಆಸಾಂ ಪಿಬಂತಿ ಸಲಿಲಂ ವಸಂತಿ ಸಹಿತಹಸ್ತದ. ಈ ನದಿಗಳ ನೀರನ್ನು ಎಲ್ಲ ಪ್ರಾಂತಗಳವರು ಬಳಸ್ತಾರೆ, ಎಲ್ಲರೂ ಶೇರ್ ಮಾಡ್ಕೊಳ್ತಿದ್ದಾರೆ. ರಿವರ್ ವಾಟರ್ ಶೇರಿಂಗ್ ದೊಡ್ಡ ರಗಳೆ ಅಲ್ಲ, ಹಿಂದೆಯೂ ಇತ್ತು ಡಿಸ್ಪ್ಯೂಟ್. ಬೌದ್ಧ ಗ್ರಂಥಗಳಲ್ಲಿಯೇ ಬರುತ್ತೆ. ಆ ಕೋಲಿಯರಿಗೂ, ಮಲ್ಲರಿಗೂ ಮತ್ತು ಶಾಕ್ಯರಿಗೂ ಎಲ್ಲ ನದಿಯ ನೀರು ಹಂಚಿಕೆ ಬಗ್ಗೆ, ಗಂಡಕಿ ನದಿಯ ನೀರಿನ ಹಂಚಿಕೆ ಬಗ್ಗೆ ಯಾವುದೋ ಒಂದಷ್ಟು ತಗಾದೆ ಬಂದಾಗ ಬುದ್ಧ ಪರಿಹಾರ ಮಾಡ್ತಾನೆ. ಅವನು ಹೇಳ್ತಾನೆ, ನೀವು ಅಲ್ಲಿಯ ಸ್ಥಳೀಯರ ತಿಳುವಳಿಕೆ ಇಲ್ಲದೆ ರಾಜರು ಕತ್ತಿ ಹಿಡ್ಕೊಂಡು ಕಾಡಾಕಾಡಿ ಯುದ್ಧ ಮಾಡ್ತೀವಿ, ಕೇಶಾಕೇಶಿ, ಕಚಾಕಚಿ, ಮುಷ್ಟಾಮುಷ್ಟಿ ಯುದ್ಧ ಮಾಡ್ತೀವಿ ಅಂದರೆ ಆಗುವಂಥದ್ದಲ್ಲ. ಅಲ್ಲಿಯ ಜನರು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಯಾವ ಥರ ಈ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅವರಿಗೆ ಪರಿಹಾರ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ. ನೀವು ಟಾಪ್ ಲೀಡರ್ಸ್ ಬಂದು ತರಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತಾನೆ. ಯಾತಕ್ಕೆ ನೀವು ಯುದ್ಧಕ್ಕೆ ಹೋಗಿದ್ದೀರಾ? ಕಾರಣ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಸೇನಾಧಿಪತಿ ಹೇಳ್ದ ಅಂತ ರಾಜರು ಹೇಳ್ತಾರೆ. ಸೇನಾಧಿಪತಿ ಕೇಳಿದ್ರೆ ನಮ್ಮ ಸೈನಿಕರು ಹೇಳಿದ್ರು ಅಂತ, ಸೈನಿಕರನ್ನು ಕೇಳಿದ್ರೆ ಯಾರೋ ಕೆಲವರು ಜನಗಳು ಹೇಳಿದ್ರು ಅಂತ, ಯಾರೋ ಜನಗಳು ಅಂದರೆ ಕಡೆಗೆ ರೈತರು ಅಂತ ಅಲ್ಲಿಗೆ ಬರುತ್ತೆ. ಅಲ್ಲಿ ಯಾರು ಅಂದರೆ ನದಿ ದಡದಲ್ಲಿ ಕೃಷಿ ಮಾಡುವಂಥ ಜಮೀನವರು ಕೆಲವರು ಅಂತ. ಅಂದರೆ ಉಗುರಿನಲ್ಲಿ ಹೋಗೋದಕ್ಕೆ ಗೊಡಲಿ ತಂದರು ಅಂತ ತೆಲುಗಿನ ಒಂದು ಗಾದೆ, ಗೋಟಿಲೋ ಪೋಡಾನಿಕೆ ಗೊಡ್ಡಲಿ ಅಂತ. ಹಾಗಾಗಬಾರದು ಅನ್ನುವ ದೃಷ್ಟಿಯಿಂದ ಬುದ್ಧ ಮಾಡ್ತಾನೆ. ಆ ರೀತಿಯಲ್ಲೇನೆ ಈ ಎಲ್ಲ ನದಗಳ ಜಲವನ್ನು ಇವರು ಕುಡಿತಾ ಇದ್ದರು. ಚತ್ವಾರಿ ಭಾರತೇ ವರ್ಷೆ ಯುಗಾನ್ಯತ್ರ ಮಹಾಮುನೆ ಅಂತ ಕೃತಂ ತ್ರೇತಾ ದ್ವಾಪರಂಚ ಕಲಿಂಚಾನ್ಯತ್ರ ತ್ರೇತಾ ದ್ವಾಪರಶ್ಚ ಕಲಿಶ್ಚಾನ್ಯತ್ರ ನ ಕ್ವಚಿತ್ ಅಂತ ಇಲ್ಲಿ 4 ಯುಗಗಳಿವೆ, 4 ವರ್ಣಗಳಿವೆ, 4 ಆಶ್ರಮಗಳಿವೆ ಅನ್ನುವುದೆಲ್ಲ ಬರುತ್ತೆ. ಪುರುಷೈರ್ ಯಜ್ಞಪುರುಷೋ ಜಂಬೂದ್ವೀಪೇ ಸದೇಜ್ಯತೆ, ಯಜ್ಞೇರ್ ಯಜ್ಞಮಯೋ ವಿಷ್ಣು ಅನ್ಯದ್ವೀಪೇಶು ಚಾನ್ಯಥ. ಎಲ್ಲ ಪ್ರಾಂತಗಳಲ್ಲೂ ಆರಾಧನೆ ಇದೆ, ಆದರೆ ನಮ್ಮಲ್ಲಿ ಯಜ್ಞ ಮೂಲಕವಾಗಿ ಆರಾಧನೆ ಮಾಡ್ತೀವಿ. ಬೇರೆ ಕಡೆಗೆ ಯಜ್ಞವಲ್ಲದ ಮತ್ತೊಂದು ರೀತಿಯಲ್ಲಿ ಮಾಡ್ತಾರೆ, ಅದು ಯಜ್ಞ ತಾತ್ಪರ್ಯವೇ ಆಗುತ್ತೆ ಅಂತ. ಅತ್ರ ಜನ್ಮ ಸಹಸ್ರಾಣಂ ಸಹಸ್ರೈರಪಿ ಸತ್ತಮ ಕದಾಚಿಲ್ ಲಭ್ಯತೆ ಜಂತುರ್ ಮಾನುಷ್ಯಂ ಪುಣ್ಯ ಸಂಚಯಾತ್. ಇಲ್ಲಿ ಹುಟ್ಟಬೇಕು ಅಂದರೆ ತುಂಬ ಪುಣ್ಯ ಮಾಡಿರಬೇಕು ಅಂತ. ಅಯ್ಯೋ ಅಮೇರಿಕಾಕ್ಕೆ ಹೋಗಿ ಅಲ್ಲಿ ಸಿಟಿಸನ್ಶಿಪ್ ಪಡ್ಕೊಳ್ಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ಅಂತ ಹೀಗೆ ಹೇಳ್ತೀವಿ. ಯಾಕೆ? ಅಲ್ಲಿ ಕಂಫರ್ಟ್ಸಿಂದ. ಇದು ಹಾಗೇನೆ ಅಂತ. ಅಂದರೆ ನಮ್ಮ ದೇಶದ ಭಕ್ತಿ ಬರೀ ಭಕ್ತಿ ಮಾತ್ರ ಅಲ್ಲದೆ ಹಸುವಿನ ಬಾಲಕ್ಕೆ ಕುಂಕುಮ ಇಟ್ಟು ಬಾಯಿಗೆ ಏನೂ ಹುಲ್ಲು ಕೊಡದೇ ಇರುವಂಥದ್ದಲ್ಲ, ಇಟ್ ವಾಸ್ ವರ್ಕಿಂಗ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು 2-3 ಶ್ಲೋಕಗಳಂತೂ ಬಹಳ ಚೆನ್ನಾಗಿರುವಂಥ ಶ್ಲೋಕಗಳು. ಗಾಯಂತಿ ದೇವ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯ ಪುರುಷ ಸುರತ್ವಾತ್ ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಸನ್ಯಸ್ಯ ವಿಷ್ಣು ಪರಮಾತ್ಮಭೂತೆ ಅವಾಪ್ಯತಾಂ ಕರ್ಮ ಮಹೀಮನಂತೆ ತಸ್ಮಿಲ್ಲಯಂ ಯೇ ತ್ವಮಲಾಃ ಪ್ರಯಾಂತಿ ಜಾನೀಮ ನೈತತ್ವ ವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾಃ ಖಲು ತೇ ಮನುಷ್ಯ ಯೇ ಭಾರತೆ ನೇಂದ್ರಿಯ ವಿಪ್ರಹೀನ. ಅಂದರೆ ಎಷ್ಟು ಚೆನ್ನಾಗಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ ಭಾರತವನ್ನು ಅಂತ. ದೇವತೆಗಳು ಪಂಚರತ್ನಗಳನ್ನು ಕೃತಿಗಳನ್ನು ರಚನೆ ಮಾಡಿ ಕುಣಿದು ಹಾಡ್ತಾರಂತೆ. ಭಾರತದಲ್ಲಿ ಹುಟ್ಟಿದವರೇ ಧನ್ಯರು, ಅವರಿಗೆ ಇಹ ಪರ ಎರಡೂ ಇರತಕ್ಕಂಥದ್ದಾಗಿದೆ. ನಮಗೆ ಮೋಕ್ಷ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಭಾರತದಲ್ಲಿ ಹುಟ್ಟಿದವರಿಗೆ ಮೋಕ್ಷ ಸಿಗುತ್ತದೆ ಅನ್ನುವಂಥ ಮಾತು ಬಹಳ ಸ್ವಾರಸ್ಯಕಾರಿಯಾದದ್ದು. ಅಂದರೆ ದೇವತೆಗಳು ಕೊಂಡಾಡುವಂಥದ್ದು. ಇದು ಮತ್ತೆ ವೇದದಲ್ಲಿ ಬರುತ್ತೆ. ತೈತ್ತರೀಯ ಆರಣ್ಯಕದಲ್ಲಿ ದುರ್ಭಿಕ್ಷಂ ದೇವಲೋಕೇಶು ಅನ್ನುವ ಮಾತು ಬರುತ್ತೆ. ದೇವಲೋಕದಲ್ಲಿ ದುರ್ಭಿಕ್ಷ ಇದೆ, ಆದರೆ ಮಾನವ ಲೋಕದಲ್ಲಿ ಸ್ವಲ್ಪ ರಸ ಇದೆ ಅನ್ನುವಂಥ ಮಾತು ಬರುತ್ತೆ. ಅದು ಋತುಭಿರ್ನುದ್ಯಮಾನ ಅಂತ ಒಂದು ವೇದದ ಮೊದಲಿನ ಋತುಗೀತ ದಿ ಸಾಂಗ್ ಆಫ್ ಸೀಸನ್ಸ್ ಇನ್ ದಿ ವೇದ. ಅಲ್ಲಿ ಕಟ್ಟ ಕಡೆಗೆ ಬರುವಂಥ ಮಂತ್ರ ದುರ್ಭಿಕ್ಷಂ ದೇವಲೋಕೇಶು ಅಂತ. ಇದು ಭಾರತೀಯರಿಗಿದ್ದ ಅಭಿಮಾನ, ತಾಯ್ನೆಲದ ಬಗ್ಗೆ ಇದ್ದಂಥ ಗೌರವ,
ಇವೆಲ್ಲ ಕೂಡ ಕ್ರಿಯಾತ್ಮಕವಾಗಿದ್ದುವು ಅಂತ ಗೊತ್ತಾಗುತ್ತೆ. ಆಮೇಲೆ ಈ ಸಪ್ತದ್ವೀಪಗಳು ಶಾಖ, ಕ್ರೌಂಚ, ಪ್ಲಕ್ಷ, ಯವ ಮೊದಲಾದಂಥ ದ್ವೀಪಗಳು ಯಾವುದಿವೆ ಆ ದ್ವೀಪಗಳ ವರ್ಣನೆ ಎಲ್ಲ ಬರುತ್ತೆ. ಆ ಒಂದೊಂದು ದ್ವೀಪಗಳಿಗೂ ಸುತ್ತ ಇಕ್ಷು, ಕ್ಷೀರ, ಲವಣ, ಸುರ, ಸರ್ಪೀಸ್ ಇತ್ಯಾದಿ, ಅಂದರೆ ಹಾಲಿನ ಸಮುದ್ರ, ನೀರಿನ ಸಮುದ್ರ, ಅದು ಸಿಹಿ ನೀರಿನ ಸಮುದ್ರ, ಉಪ್ಪು ನೀರಿನ ಸಮುದ್ರ, ತುಪ್ಪದ ಸಮುದ್ರ, ಜೇನಿನ ಸಮುದ್ರ, ಹೆಂಡದ ಸಮುದ್ರ ಎಲ್ಲ ಸುತ್ತುವರೆದಿತ್ತು ಅಂತ. ಹೀಗೆಲ್ಲ ಇರೋದಕ್ಕೆ ಸಾಧ್ಯವ ಅಂದರೆ ಒಂದಷ್ಟು ಫ್ಯಾನ್ಸಿನೂ ಇರಬೇಕಾಗತ್ತೆ. ಪುರಾಣ ಎಲ್ಲ ರುಚಿಗಳನ್ನು, ಎಲ್ಲ ಜನರನ್ನೂ ಕುರಿತಂಥದ್ದು. ಒಂದಿಷ್ಟು ಕಲ್ಪನೆಯೂ ಬೇಕು, ಒಂದಿಷ್ಟು ವಾಸ್ತವವೂ ಬೇಕು, ಅವನ್ನು ಸೇರಿಸಿ ಹೋಗಬೇಕಾಗುತ್ತದೆ. ಈಚೆಗೆ ನನ್ನ ಸ್ನೇಹಿತರೊಬ್ಬರು ಡಾಕ್ಟರ್ HR ವಿಶ್ವಾಸ್ ಅಂತ ಒಳ್ಳೆಯ ಸಂಸ್ಕೃತಜ್ಞರು, ಸಂಸ್ಕೃತ ಸಂಭಾಷಣೆಯಲ್ಲಿ ತುಂಬ ತೊಡಗಿಸಿಕೊಂಡಂಥವರು, ಅದರ ಆರಂಭ ಕಾಲದಿಂದಲೂ ಇದ್ದವರು, ಒಳ್ಳೆಯ ಸಂಸ್ಕೃತದ ಭಾಷೆಯ ಅದನ್ನು ಬದುಕಾಗಿಸಿಕೊಂಡವರು, ಅವರ ಮಕ್ಕಳನ್ನು ಹುಟ್ಟಿನಿಂದಲೇ ಸಂಸ್ಕೃತಜ್ಞರನ್ನಾಗಿ ಮಾಡಿದಂಥವರು. ಅವರು ಒಂದು ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿ ಹೆಚ್ಚು ಕಡಿಮೆ ಅವರ ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ ಹೇಳ್ಬಹುದಾದ ರೀತಿಯಲ್ಲಿಯೇ ಇದೆ. ಓದ್ತಾ ಇದ್ದಾಗ ಅಲ್ಲಿ ಒಬ್ಬರು ಮಂಜುನಾಥ ಶರ್ಮಾ ಅಂತ ಒಬ್ಬರು ಹಿರಿಯ ಸಂಸ್ಕೃತ ವಿದ್ವಾಂಸರು ಅಂತ ಒಂದು ಪಾತ್ರ ಬಂದಿತ್ತು. ನಾನು ಒಂದೇ ಸಿಟ್ಟಿಂಗಲ್ಲಿ ಬೆಳಗ್ಗೆ ಕೂತು ಮಧ್ಯಾಹ್ನಷ್ಟಕ್ಕೆ ಮುಗಿಸಿದೆ. ಓದುವಾಗ ಎಲ್ಲ ಪಾತ್ರಗಳಿಗೂ ಅಲ್ಲಿ ಹೊಂದಾಣಿಕೆ ಸಿಗ್ತಾ ಇತ್ತು. ಇಲ್ಲಿರೋರು ಇವರು ಇಂಥವ್ರು, ಅಲ್ಲಿ ಗೋಪಾಲಕೃಷ್ಣ ಅಂತ ಬಂದರೆ ಇವರು ನಮ್ಮ ಚಮ್ಮು ಕೃಷ್ಣಶಾಸ್ತ್ರಿ ಅಂತ, ಹೀಗೆಲ್ಲ ನನಗೆ 1 to 1 ಈಕ್ವೇಷನ್ ಸಿಗ್ತಾ ಇತ್ತು. ಇವರು ಮಂಜುನಾಥ್ ಶರ್ಮಾ ಅನ್ನೋರು ಯಾರು ಕಾಣಿಸ್ತಾ ಇಲ್ಲ, ಹಲವಾರು ಗುಣಗಳು ಕಾಣಿಸ್ತಾ ಇವೆ ಅಂತ. ಆಮೇಲೆ ಅವರ ಮನೆಗೆ ಫೋನ್ ಮಾಡಿದೆ. ಅವರು ಇರಲಿಲ್ಲ, ಅವರ ಮನೆ ಆಕೆ ಗೃಹಿಣಿ, ಆಕೆಯೂ ಸಂಸ್ಕೃತಜ್ಞೆ. ಅವರಿಗೆ ನಾನು ಫೋನ್ ಮಾಡಿದಾಗ ಅವರು ಇಲ್ಲಿ 3 ಜನ ವಿದ್ವಾಂಸರನ್ನು ಸೇರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅಂತಂದರು. 3 ಜನರು ದೊಡ್ಡ ವ್ಯಾಕರಣ ವಿದ್ವಾಂಸರೇನೆ. ಅವರಲ್ಲಿ 2 ಒಬ್ಬ ಮಹನೀಯರಾದ ವಿದ್ವಾಂಸರ ಶಿಷ್ಯರೇ. ಆ 3ರನ್ನು ಸೇರಿಸಿ ಒಂದು ಮುದ್ದೆ ಮಾಡಿರುವಂಥದ್ದು. ಅಂದರೆ ಇದು ಒಂದು ಇಮ್ಯಾಜಿನೇಷನ್ನು, ಅದು ಪೂರ್ತಿ ವಾಸ್ತವ ಅಲ್ಲ. ಅಂದರೆ ಈ ರೀತಿ ನಿಜ ಅಂತನ್ನುವುದರೊಳಗೇನೆ ಒಂದಷ್ಟು ಕಲ್ಪನೆಯೂ ಇರುತ್ತೆ. ಆದರೆ ಕಲ್ಪನೆಯ ತಳಹದಿಯಾಗಿ ಒಂದು ದ್ವೀಪ ಅಂದರೆ ಯಾವುದೋ ಒಂದು ದ್ರವ ಪದಾರ್ಥ ಸುತ್ತುವರೆದಿರಬೇಕು ಅನ್ನೋಷ್ಟರ ಮಟ್ಟಿಗೆ ಸತ್ಯ ಅಲ್ಲವೇ? ಈಗ ಸಾಂಬಾರಿನ ಸಮುದ್ರದ ಮಧ್ಯೆ ಇಡ್ಲಿ ಅನ್ನೋ ದ್ವೀಪ ಇದೆ ಅಂತ ಹೇಳಿದಂತೆ ಅಲಂಕಾರಿಕವಾಗಿ ಹಾಗೆ ಆ ರೀತಿಯಾದ ರುಚಿಗಳನ್ನು ಮಾಡಬೇಕು. ಪಾಶ್ಚಾತ್ಯರು ಬಹಳ ಎದೆ ತಟ್ಟುಕೊಂಡು ಇತಿಹಾಸ ಅಂತ ಹೇಳುವಂಥದ್ದು ಆ ಪ್ಲಿನೇ ಬರೆದಿರೋದಿರ್ಬೋದು, ಹೆರಡೋಟಸ್ ಬರೆದಿರೋದಿರ್ಬೋದು, ಮಾರ್ಕೋಪೋಲೋ ಬರೆದಿರುವಂಥದ್ದು ಇರ್ಬೋದು, ಇನ್ನು ಬೇಕಾದಷ್ಟು ಜನ ಬರೆದಿರುವಂಥದ್ದನ್ನು ನೋಡಿದ್ರೆ ಟ್ರಾವೆಲಾಗ್ಸ್ ಅಂತೆಲ್ಲ ಬರೆದಿರೋದು ಬೇಕಾದಷ್ಟು ಫ್ಯಾಂಟಸಿ ಇದೆ. ಅವನು ಬರೀತಾನೆ, ಪ್ಲಿನೇ ಹೆರಡೋಟಸ್ ಎಲ್ಲ ಬರೀತಾರೆ, ಭಾರತದಲ್ಲಿ ಇರುವೆಗಳಿಗೆ ಚೆನ್ನಾಗಿ ತಯಾರಿ ಮಾಡಿ ಕೊಟ್ಟಿದ್ದಾರೆ, ಆ ಇರುವೆಗಳೇ ಗಣಿಗಾರಿಕೆ ಮಾಡುತ್ತವೆ, ಬಂಗಾರವನ್ನು ಗಣಿಯಿಂದ ಎತ್ಕೊಂಡು ಬರುತ್ತವೆ ಅಂತ. ನಮ್ಮ ಪುರಾಣಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಕಲ್ಪನೆ, ಅದು ಇತಿಹಾಸ ಅಂತೆ, ಫಾದರ್ ಆಫ್ ಹಿಸ್ಟ್ರಿ ಅಂತ ಬೇರೆ ಕೊಂಡಾಟ ಅವನಿಗೆ. ಮೂದರಿಸಬೇಕಾಗಿಲ್ಲ, ನಾವು ನಮ್ಮ ಹುಳುಕು ಅಂತ ಎತ್ತಿ ತೋರಿಸಿದಾಗ ಎತ್ತಿ ತೋರಿಸ್ಬೇಕಷ್ಟೇ ಹೊರತುನುವೆ ಈ ಥರದ್ದು ಬರುತ್ತೆ. ನಮ್ಮ ಮಾನವ ಸ್ವಭಾವದ ಒಂದು ಜಾಯಮಾನ ಅಂದರೆ ಒಂದಷ್ಟು ಕಲ್ಪನೆಯನ್ನು ಬೆರೆಸುವುದು. ಅದು ಹಾರ್ಮ್ಲೆಸ್ ಆಗಿರೋವರೆಗೆ ಚೆನ್ನಾಗಿರುತ್ತೆ ಅಲ್ವೇ? ಈ ದೃಷ್ಟಿಯಿಂದ ನಾವು ಪುರಾಣಗಳನ್ನು ನೋಡಬೇಕು. ಪುರಾಣಗಳು ಬಹಳ ವಾಸ್ತವವಾಗಿಬಿಟ್ರೆ, ನಮ್ಮ ಪರೀಕ್ಷೆಯ ಪುಸ್ತಕಗಳ ಥರ ಆಗಿಬಿಟ್ರೆ ಯಾರೂ ಓದೋದಿಲ್ಲ ಅದನ್ನು. ಅದು ಎಲ್ಲಕ್ಕಿಂತ ದೊಡ್ಡ ಡೇಂಜರ್. ಓದುವಂತಾದರೆ ಕಲ್ಪನೆ ಬೆರೆತರೆ ಏನು ತೊಂದರೆ ಇಲ್ಲವಲ್ಲ. ಹೀಗೆ ಆ ದ್ವೀಪಾದಿಗಳ ವಿಶೇಷವನ್ನೆಲ್ಲ ನೋಡುವುದಾಗುತ್ತದೆ. ಇರಲಿ, ಮತ್ತು ಇತ್ತ ಕಡೆಗೆ ಸೃಷ್ಟಿಗೆ ಬಂದಾಗ ಪರಮಾತ್ಮ ಮಹಾವಿಷ್ಣುವಿಗೆ ಮದುವೆ ಆಗುತ್ತೆ. ಮದುವೆಯಾದುವುದು ಮಹಾಲಕ್ಷ್ಮಿಯ ಜೊತೆಗೆ. ಆ ಮಹಾಲಕ್ಷ್ಮಿ ಭೃಗುವಂಶೀಯಳು, ಭೃಗುವಿನ ಮತ್ತು ಅವನ ಪತ್ನಿಯಾದ ಪುಲೋಮೆಯ ಮಗಳು. ಅದರಿಂದಲೇ ಲಕ್ಷ್ಮಿಯನ್ನು ಭಾರ್ಗವಿ ಅಂತ ಕೂಡ ಕರೀತಾರೆ. ಆಕೆ ವಿಷ್ಣುವನ್ನು ಮದುವೆಯಾಗಿ ಬಂದಾಗ ಅವಳ ಜನ್ಮನಾಮ ಲಕ್ಷ್ಮಿ ಅಂತ ಯಾಕೆ ಅಂದರೆ ಪುರಾಣದಲ್ಲಿ ಬರುತ್ತೆ, ಲಕ್ಷ್ಮ ಒಳ್ಳೆಯ ಗುರುತು, ಎಲ್ಲ ಲಕ್ಷಣಗಳು ಇರುವ ಕಾರಣ ಅವಳು ಲಕ್ಷ್ಮಿ, ಅವಳು ಇದ್ದ ಜಾಗದಲ್ಲಿ ಸಂಪತ್ತು ತಾಂಡವಿಸುತ್ತೆ ಅಂತೆಲ್ಲ ಹೇಳಿ. ತವರು ಮನೆಯನ್ನು ತುಂಬ ಚೆನ್ನಾಗಿತ್ತು, ಹಾಗೆ ಗಂಡನ ಮನೆ ಕೂಡ ತುಂಬ ಚೆನ್ನಾಗಾಯಿತು. ಇಂದ್ರ ತುಂಬ ಪ್ರಶಂಸೆ ಮಾಡಿ ಸ್ತುತಿ ಮಾಡಿ ಸದಾ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಹೇಳ್ತಾನೆ. ನನ್ನ ವಿದ್ಯೆಯಲ್ಲಿರಬೇಕು, ಆಯುಧದಲ್ಲಿರಬೇಕು, ಆನೆಯಲ್ಲಿರಬೇಕು, ಆಸನದಲ್ಲಿರಬೇಕು, ಅರಮನೆಯಲ್ಲಿರಬೇಕು ಅಂತೆಲ್ಲ ಕೇಳ್ಕೊಳ್ತಾನೆ. ತಥಾಸ್ತು ತಥಾಸ್ತು ಅಂತೆಲ್ಲ ಹೇಳ್ತಾಳೆ. ಆದರೆ ಲಕ್ಷ್ಮಿ ವಿವಕ್ಷೆ ಇಲ್ಲದೆ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡ್ತಾ ಇರ್ತಾಳೆ. ಮತ್ತು ನನ್ನಲ್ಲಿ ಸಂಪತ್ತಿದೆ ಅಂತ ಒಂದು ಸ್ವಲ್ಪ ಅಭಿಮಾನ ಇರುತ್ತೆ. ಆ ಕಾರಣ ಲಕ್ಷ್ಮಿಯ ಬಗೆಗೆ ನಾರಾಯಣನಿಗೆ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತೆ. ನೀನು ನಿನ್ನ ಹುಟ್ಟು ಸರಿಯಾಗಿಲ್ಲ,
ಹಾಗಾಗಿ ಬೇರೊಂದು ಬಾರಿ ಹುಟ್ಟು ಬಾ, ನೀ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳ್ತಾನೆ ಅಂತ. ಇಲ್ಲಿ ಒಂದು ಧ್ವನಿ ಏನೆಂದರೆ, ಭೃಗುವಂಶೀಯರಿಗೆ ಮುನಿಸು ಆಶೆ ಎರಡೂ ಜಾಸ್ತಿ. ನೋಡಿ, ಪ್ರಜಾಪತಿಗಳಲ್ಲಿ ಭೃಗುವು ಒಬ್ಬ, ಪುಲಹ, ಪುಲಸ್ತ್ಯ, ಕ್ರತು ಇವರುಗಳೆಲ್ಲ ಪ್ರಜಾಪತಿಗಳಲ್ಲೇ ಒಬ್ಬರು, ವಸಿಷ್ಠ, ಮರೀಚಿ ಎಲ್ಲ. ಮರೀಚಿಗಾಗಲಿ ವಸಿಷ್ಠರಿಗಾಗಲಿ ಇಲ್ಲದ ಒಂದು ಅರ್ಥಪ್ರಜ್ಞೆ ಭೃಗುವಂಶೀಯರಿಗೆ ಜಾಸ್ತಿ. ಜೊತೆಗೆ ಅವರ ಆರಾಧ್ಯ ದೈವ ಕೂಡ ಎಲ್ಲಕ್ಕೂ ಯುಟಿಲಿಟಿಗೆ ಬರುವಂಥ ಅಗ್ನಿದೇವ. ಆತನನ್ನು ಜಾತವೇದ ಅಂತ ನೋಡಿದಾಗ ಅವನು ಮೋಕ್ಷಕಾರಕನಾಗ್ತಾನೆ, ಜ್ಞಾನಕಾರಕನಾಗ್ತಾನೆ. ಹಾಗಲ್ಲದೆ ಆತನನ್ನು ಮತ್ತೊಂದು ರೂಪವಾಗಿ ನೋಡಿದ್ರೆ, ವೈಶ್ವಾನರ ರೂಪವಾಗಿ ನೋಡಿದ್ರೆ, ನಮ್ಮ ಒಳಗಡೆ ಜಠರಾಗ್ನಿಯ ರೂಪದಲ್ಲಿ ನೋಡಿದ್ರೆ ಮೋಟಿವೇಟ್ ಮಾಡ್ತಾ ಇರ್ತಕ್ಕಂಥವನು, ರಜೋಗುಣವಾಗಿ ಎಲ್ಲವನ್ನು ವ್ಯಾಪಾರ ಮಾಡ್ತಕ್ಕಂಥವನು ಅಂತ. ಹೀಗಾಗಿ ಅಗ್ನಿ ಪೂಜಕರು ಅವರು. ಆ ಅಗ್ನಿಯಂತೆಯೇ ಅವರು ಕೆಂಪು, ಬಿಸಿ ಹೆಚ್ಚು, ಮತ್ತು ಬ್ಯುಸಿನೂ ಆಗಿರ್ತಕ್ಕಂಥವ್ರು, ಚಟುವಟಿಕೆ ಜಾಸ್ತಿ. ದೇವರು ಅವರು ತಮ್ಮ ಮಹಾಬ್ರಾಹ್ಮಣದಲ್ಲಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ಇಂದ್ರ ವಿಶ್ವಾಮಿತ್ರನಿಗೆ ಹೇಳ್ತಾನೆ, ನೋಡು, ಒಂದು ಹೋಮಧೇನು ನಂದಿನಿ, ಅದಕ್ಕಾಗಿ ನೀನೂ ಬಯಸಿದೆ. ಮತ್ತೊಂದು ಹೋಮಧೇನು ಶಬಲ, ಅದಕ್ಕಾಗಿ ಕಾರ್ತ್ಯವೀರ್ಯಾರ್ಜುನ ಅವನು ಬಯಸಿದ. ಅದು ಜಮದಗ್ನಿಯ ಕೈಯಲ್ಲಿತ್ತು ಶಬಲೆ, ನಂದಿನಿ ವಸಿಷ್ಠರ ಕೈನಲ್ಲಿತ್ತು. ಎರಡೂ ಕೂಡ ದೈವಾಯತ್ತವಾದವು, ದೇವರುಗಳೇ ಕೊಟ್ಟಂಥದ್ದು. ಆದರೆ ಒಬ್ಬ ವಸಿಷ್ಠ, ಇನ್ನೊಬ್ಬ ಭೃಗುವಂಶೀಯನಾದ ಜಮದಗ್ನಿ. ವಸಿಷ್ಠನ ಧೇನುವನ್ನು ಬಯಸಿ ಅವನ ಮೇಲೆ ಕೈಯೆತ್ತಿದ ವಿಶ್ವಾಮಿತ್ರ ಮತ್ತೊಬ್ಬ ಬ್ರಾಹ್ಮಣನಾಗೋದಕ್ಕೆ, ಮಹಾಬ್ರಾಹ್ಮಣನಾಗೋದಕ್ಕೆ ಹೊರಟ, ಸಫಲನೂ ಆದ. ಆದರೆ ಜಮದಗ್ನಿಯ ಹೋಮಧೇನುವನ್ನು ಬಯಸಿ ಹೋದವನು ತಾನೂ ಸತ್ತ, ಜಮದಗ್ನಿಯನ್ನು ಸಾಯಿಸಿದ, ಕ್ಷತ್ರಕುಲ ನಾಶನಕ್ಕೆ ಕಾರಣನಾದ. ತಲೆಮಾರುಗಳ ವೈಷಮ್ಯ, ವೈರ ಬಂತು. ಅಂದರೆ ಏನರ್ಥ? ಯಾರಲ್ಲಿ ವಸ್ತು ಇದ್ದಲ್ಲಿ ಅವರ ಅಂತರಂಗ ಶುದ್ಧಿ ಇದ್ದರೆ ಆ ವಸ್ತುವನ್ನು ಬಯಸೋಕ್ಕೆ ಹೋದವನಿಗೂ ಕೂಡ ವಿರಕ್ತಿ ಬಂದುಬಿಡುತ್ತೆ. ಬೆಂಕಿ ಒಳಗೆ ಬಿದ್ದ ವಸ್ತುವೆಲ್ಲ ಬೆಂಕಿಯೇ ಆಗುವಂತೆ. ಆದರೆ ಬೇರೊಂದು ಕಡೆ ಹಾಗಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಭೃಗುವಂಶೀಯರಿಗೆ ಮೆಟೀರಿಯಲಿಸಮ್ ಮೇಲೆ ಹೆಚ್ಚಿನ ಬಯಕೆ. ಅದಕ್ಕೆ ಅಲ್ಲಿ ಮೊದಲು ಸಂತಾನವಾದದ್ದು ಲಕ್ಷ್ಮಿ. ಎಷ್ಟು ಸುಂದರವಾಗಿ ಪೌರಾಣಿಕ ಸಂಕೇತ ಕಾಣಿಸುತ್ತೆ. ಮೆಟೀರಿಯಲಿಸ್ಟ್ನ ಮನೆಯಲ್ಲಿ ಮೊದಲು ಹುಟ್ಟೋದೇ ವೆಲ್ತ್, ಅಫ್ಲುಯೆನ್ಸ್. ಅದರ ಜೊತೆಗೆ ಕೋಪವೂ ಹುಟ್ಟುತ್ತೆ. ದುಡ್ಡಿದ್ದವರಿಗೆ ಸಹನೆ ಇರೋಲ್ಲ. ಕಾರಣ ತಾಳದೆಯೇ ಎಲ್ಲ ಕೆಲಸಗಳು ಆಗುವ ಕಾರಣ, ತಾಳುವಂಥ ಸ್ಥಿತಿ ಬಂದಾಗ ಮೈಕೈ ಪರಚಿಕೊಳ್ಳುವಂತೆ ಆಗುತ್ತೆ ಅಂತ ಈ ಪುರಾಣದ ಸಂಕೇತವನ್ನು ಎಷ್ಟು ಬೇಕಾದ್ರೂ ವಿಸ್ತರಿಸ್ತಾ ಹೋಗಿ. ಇದು ಅಧ್ಯಾತ್ಮದ ಅರ್ಥ ಅಂದರೆ ಈ ರೀತಿಯಾದ ಅರ್ಥ. ಅಧ್ಯಾತ್ಮದ ಅರ್ಥ ಅಂತಂದರೆ ಆದಿದೈವಿಕವಾದ ಅರ್ಥ ಅನ್ನುವುದಲ್ಲ. ಆಗ ಲಕ್ಷ್ಮಿಯನ್ನು ಮತ್ತೊಂದು ಜನ್ಮ ಎತ್ತಿ ಬಾ ಅಂದರೆ ನೀನು ನಿನ್ನ ಹುಟ್ಟನ್ನು ಬೇರೊಂದು ರೀತಿಯಲ್ಲಿ ಕಾಣು ಅಂತ. ಸಂಪತ್ತು ಎಷ್ಟೇ ಆಗಲಿ ಇನ್ಸ್ಟ್ರುಮೆಂಟ್ ಅಷ್ಟೇ. ಇಟ್ ಈಸ್ ನಾಟ್ ದಿ ಎಂಡ್, ಇಟ್ಸ್ ಓನ್ಲಿ ಎ ಮೀನ್ಸ್ ಅಂತ. ಎಲ್ಲಿಗಿರಬೇಕು? ಸ್ಥಿತಿಗೆ ಸಹಕಾರಣಿ ಆಗಬೇಕು. ಸ್ಥಿತಿಕರ್ತ ಮಹಾವಿಷ್ಣು. ಎಕ್ಸಿಸ್ಟೆನ್ಸಿಗೆ ಸಪೋರ್ಟ್ ಮಾಡದೆ ಅರೋಗೆನ್ಸಿಗೆ ಸಪೋರ್ಟ್ ಮಾಡಿದ್ರೆ ಸಂಪತ್ತು ಅವಿವೇಕ ಅಲ್ವ? ಆ ಕಾರಣವಾಗಿ ಮತ್ತೊಂದು ಬಾರಿ ಹುಟ್ಟಿಬಾ ಅಂತ ಹೇಳಿ ವಿಷ್ಣು ನೀನು ನಿರ್ಮಲವಾದ ಕ್ಷೀರಸಾಗರದಿಂದ ಹುಟ್ಟಿಬಾ ಅಂತ ಹೇಳ್ತಾನೆ ಅಂತ. ಆ ಕ್ಷೀರಸಾಗರ ಹಾಲು, ಶುದ್ಧವಾದದ್ದು, ನಿರ್ಮಲವಾದದ್ದು, ಮನಸ್ಸಿನ ಸಂಕೇತ ಹಾಲು. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಹುಟ್ಟಿಬಾ ಅಂತ. ಅಂದರೆ ನೀನು ಮೈಥುನ ಸೃಷ್ಟಿಯಾಗಬೇಡ, ಮಾನಸ ಸೃಷ್ಟಿಯಾಗು ಅನ್ನುವಂಥ ಧ್ವನಿ ಕೂಡ ಕಾಣಿಸುವಂಥದ್ದಾಗಿದೆ. ಆಗ ಅವಳು ಕ್ಷೀರಸಾಗರದ ಮಥನ ಕಾಲದಲ್ಲಿ ಹುಟ್ಟಿ ಬಂದಳು ಅಂತ. ಆಗ ಈ ಕೂರ್ಮಾವತಾರದ ವಿವರಣೆ, ಮೋಹಿನಿ ಇತ್ಯಾದಿಗಳದ್ದು ವಿವರಣೆ ಬರುತ್ತದೆ. ಅವೆಲ್ಲ ನಿಮಗೆ ಗೊತ್ತಿರುವಂಥದ್ದಾದ ಕಾರಣ ನಾನು ವಿಸ್ತರಿಸಬೇಕಾಗಿಲ್ಲ. ಆ ಹೊತ್ತಿಂದ ಆಕೆ ಮಂಗಳ ದೇವತಾ ಅಂತ ಅನಿಸಿಕೊಂಡಳು. ಅವಳ ಅಲಕ್ಷ್ಮಿತ್ವ ಹೋಯಿತು ಅನ್ನುವಂಥದ್ದು ಪುರಾಣದ ಒಕ್ಕಡೆ. ಅಂದರೆ ದುಡ್ಡು ತನ್ನಂತೆ ಕೆಟ್ಟದ್ದೂ ಅಲ್ಲ, ಒಳ್ಳೆಯದೂ ಅಲ್ಲ. ನಾವು ಅದನ್ನು ಯಾವ ಮನಸ್ಸಿನಿಂದ ವಿನಿಯೋಗ ಮಾಡ್ತೀವಿ ಅಂತ. ಮೆಟೀರಿಯಲಿಸ್ಟಿಕ್ ಮೈಂಡಿಂದ ವಿನಿಯೋಗ ಮಾಡುವಾಗ ಕೆಟ್ಟದಾಗುತ್ತೆ, ಸ್ಪಿರಿಚುಲಿಸ್ಟಿಕ್ ಮೈಂಡಿಂದ ವಿನಿಯೋಗ ಮಾಡುವಾಗ ಒಳ್ಳೆಯದಾಗುತ್ತೆ ಎನ್ನುವಂಥ ತಾತ್ಪರ್ಯ ಕಾಣಿಸುತ್ತೆ. ಈ ಥರದ ಆ ಒಂದು ಕಥೆ ಬರುತ್ತೆ. ಅದಾದ ಮೇಲೆ ಧ್ರುವನ ಕಥೆ ಕೂಡ ಬರುತ್ತೆ. ಆ ಧ್ರುವನ ಕಥೆ ಲೋಕವಿಖ್ಯಾತವಾದದ್ದು, ಅದರಿಂದ ಹೆಚ್ಚು ಹೇಳೋಕ್ಕೆ ಹೋಗೋಲ್ಲ. ಆದರೆ ಅಲ್ಲಿಯ ಸಂಕೇತವನ್ನು ಒಂದು ಸ್ವಲ್ಪ ಸ್ವಾರಸ್ಯವನ್ನು ಹೇಳಿದರೆ ಸಾಕು. ಮನು, ಸ್ವಯಂಭುವ ಮನು, ಮೊದಲನೆಯ ಮನು, ಆತನ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಉತ್ತಾನಪಾದ, ಉತ್ತಾನಪಾದನ ಮಗನೇ ಧ್ರುವ, ಧ್ರುವನ ತಮ್ಮ ಉತ್ತಮನ ಮಗ ಔತ್ತಮ ಮನು ಅಂತ ಅನಿಸ್ಕೊಂಡ ಅಂತ ಬರುತ್ತೆ. ಸ್ವಯಂಭುವ, ಸ್ವಾರೋಚಿಷ ಮತ್ತು ಉತ್ತಮ ಮೂರನೇ ಮನುವಾಗಿ ಅವನು ಮುಂದುವರಿಸ್ತಾನೆ ಪ್ರಪಂಚವನ್ನು ಅಂತ ಬರ್ತಿರಲಿ.
ಅದನ್ನೆಲ್ಲ ಮಾರ್ಕಂಡೇಯ ಪುರಾಣದ ಕಾಲದಲ್ಲಿ ನಾವು ಹೆಚ್ಚು ವಿವರವಾಗಿ ನೋಡೋಣ. ಇಲ್ಲೀಗ ಉತ್ತಮ ತನ್ನ ತಾಯಿ ಸುರುಚಿ ಮತ್ತು ಧ್ರುವ ತನ್ನ ತಾಯಿ ಸುಮತಿ ಇವರಲ್ಲಿ ಸಂತೋಷ ಕಾಣ್ತಾ ಇದ್ದವರು. ಆದರೆ ಇಬ್ಬರಿಗೂ ತಂದೆ ಬೇಕು. ಗೊತ್ತಿರುವುದೇ ಅಲ್ಲವೇ ಕಥೆ, ಉತ್ತಾನಪಾದನ ತೊಡೆಯನ್ನೇರೋದಕ್ಕೆ ಧ್ರುವ ಹೋದಾಗ ಸುರುಚಿ ತಳ್ಳಿದ್ದು ಅಂತ. ಸಂಕೇತವಿದ್ರೆ ಹೇಳ್ತಾರೆ, ಉತ್ತಾನಪಾದ ಅಂದರೆ ಕಾಲು ಮೇಲೆ ಕೆತ್ತಿರುವವನು ಅಂತ. ಅಂದರೆ ಮೌಲ್ಯಗಳು ತಲೆಕೆಳಕಾಗಿರುವುದು. ಆಗ ಅವನಿಗೆ ಸುನೀತಿಗಿಂತ ಸುರುಚಿಯೇ ಪ್ರಿಯವಾಗುತ್ತೆ, ಪ್ರೇಯಸ್ಸೇ ಶ್ರೇಯಸ್ಸಿಗಿಂತ ಹೆಚ್ಚು ಇಷ್ಟ ಅಂತ ಆಗುತ್ತೆ. ಆಗ ಪ್ರೇಯಸ್ಸಿನಲ್ಲಿ ಹುಟ್ಟಿದ್ದೇ ಉತ್ತಮ ಅಂತ ಭಾವಿಸ್ತಾನೆ. ಶ್ರೇಯಸ್ಸು ಅನ್ನುವಂತಹ ಸುನೀತಿಯಲ್ಲಿ ಜನಿಸಿದ್ದು ಧ್ರುವ ಶಾಶ್ವತ ಅನ್ನೋದನ್ನು ಮರೆಯುತ್ತಾನೆ. ಅದನ್ನು ಸ್ಪಷ್ಟೀಕರಣ ಮಾಡಿಕೊಡೋದು ಅಂತ. ನಮಗೆ ಪ್ರೇಯಸ್ಸು ಬೇಡ ಅಂತಲ್ಲ, ಸುರುಚಿಯನ್ನು ಏನೂ ಅವನು ಒದ್ದು ಓಡಿಸಲಿಲ್ಲ, ಅದೂ ಬೇಕು, ಶ್ರೇಯಸ್ಸೂ ಬೇಕು. ಆದರೆ ಶ್ರೇಯಸ್ಸನ್ನು ಮರೆಯದೆ ಪ್ರೇಯಸ್ಸನ್ನು ಇಟ್ಕೊಳ್ಬೇಕು. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ. ಆದರೆ ಕೇವಲ ವಿದ್ಯೆಯನ್ನೇ ಉಪಾಸನೆ ಮಾಡ್ತೀವಿ ಅಂತ ಯಾರು ಮಾಡ್ತಾರೆ, ಅವರು ಭೂಯಯೇವ ಅಂಧಂತಮಃ ಪ್ರವಿಶಂತಿ ಯೇ ವಿದ್ಯಾ ಮುಪಾಸತೆ. ಯಾರು ಬರೀ ವಿದ್ಯೆಯನ್ನೇ ಉಪಾಸನೆ ಮಾಡ್ತಾರೆ ಅವರಿಗೆ ಮತ್ತೂ ಹೆಚ್ಚಿನ ಅಂಧತಮಸ್ಸು. ಬರೀ ಅವಿದ್ಯೆಯನ್ನೇ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅಂಧತಮಸ್ಸು. ಅಂದರೆ ಯಾವುದು ಒಂದನ್ನು ಒಂದೇ ಪುರುಷಾರ್ಥ ಅಂತ ಹಿಡ್ಕೊಂಡು ಹೋಗುವಾಗ ಅದು ಪುರುಷಾರ್ಥವಾಗಿರೋದಿಲ್ಲ ಅಂತ. ಇಫ್ ಯು ಐಸೋಲೇಟ್ ಇಟ್ ಫ್ರಮ್ ದಿ ಅದರ್ಸ್ ಇಟ್ ವಿಲ್ ನಾಟ್ ಬಿ ದಟ್. ನಾವು ಎಷ್ಟೋ ಬಾರಿ ನೋಡಿದ್ದೀವಿ, ಒಂದು ವಸ್ತುವನ್ನು ಅದರ ಚೌಕಟ್ಟಿಂದ ತೆಗೆದುಬಿಟ್ರೆ ಅದು ಯಾವುದೂ ಆಗಿರೋದಿಲ್ಲ, ಪೂರ್ಣವಾಗಿ ಹೊರಟೋಗುತ್ತೆ. ಯಾರೋ ಭಾಗ ಮಾಡಿಕೊಳ್ಬೇಕು ಅಂತಂದಾಗ ಬೀಸುವ ಕಲ್ಲನ್ನು ಭಾಗ ಮಾಡ್ಕೊಳ್ಬೇಕಾಯ್ತಂತೆ. ಕೆಳಗಿನದು ಒಂದು ಭಾಗ ಮೇಲಿನದೊಂದು ಭಾಗ ತೊಗೊಂಡಿದ್ರಾದರೂ ಸರಿಯಾಗ್ತಾ ಇತ್ತು. ವರ್ಟಿಕಲ್ಲಾಗೇ ಬೇಕು, ಹಾರಿಜಾಂಟಲ್ ಸ್ಪ್ಲಿಟ್ ಬೇಡ ಅಂತ. ಇಬ್ಬರಿಗೂ ಬಂತು ಕಲ್ಲು, ಅಷ್ಟೇ, ಬೀಸುವ ಕಲ್ಲಲ್ಲ. ಎರಡೆರಡು ಅರ್ಧಚಂದ್ರಾಕಾರದ ತುಂಡುಗಳು ಬಂದವು ಅಷ್ಟೇ. ಯಾತಕ್ಕೆ ತಲೆ ಚೆಚ್ಕೊಳ್ಳೋದಕ್ಕೆ? ಹಾಗಾಗಿ ನಾವು ಗ್ರಹಿಸುವ ರೀತಿ ಎರಡನ್ನೂ ಸೇರಿಸಿಕೊಳ್ಳಬೇಕು. ಆದರೆ ಎರಡರ ಮೂಲಕ ಆಗುವ ಪರಿಣಾಮ ಏನು, ಕೆಲಸ ಏನು ಅನ್ನುವುದನ್ನು ತಿಳ್ಕೊಳ್ಳುವಂತೆ ಇರಬೇಕು ಅಂತ. ಹೀಗೆ ಆ ಅರ್ಥವನ್ನು ಅಲ್ಲಿ ನಾವು ಕಾಣ್ತೀವಿ. ಕೆಲವು ಕಡೆ ಬರುತ್ತೆ ಪುರಾಣಗಳಲ್ಲಿ ನಾರದರು ಉಪದೇಶ ಮಾಡಿದರು ಧ್ರುವನಿಗೆ ಅಂತ, ಮತ್ತು ಇನ್ನು ಕೆಲವು ಕಡೆಯಲ್ಲಿ ಸಪ್ತರ್ಷಿಗಳು ಅಂತ. ವಿಷ್ಣು ಪುರಾಣದಲ್ಲಿ ಸಪ್ತರ್ಷಿಗಳಿಂದ ಪ್ರಬೋಧಿತನಾಗಿ ಆತ ಕಾಡಿಗೆ ಹೋಗ್ತಾನೆ. ಚಿಕ್ಕ ವಯಸ್ಸಿನ ಹುಡುಗ, ಮೋಟು ಮರದಂತೆ ತಪಸ್ಸು ಮಾಡ್ತಾನೆ. ಅವನು ಮಥುರಾಪುರ ಸಮೀಪದ ಮಧುವನದಲ್ಲಿ ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಲೋಕಗಳೆಲ್ಲ ಕ್ಷೋಭೆಗೊಳ್ಳುತ್ತವೆ. ಇಂದ್ರ ಬೇಕಾದಷ್ಟು ಅಡ್ಡಿ ಮಾಡ್ದ ಅಂತ. ಆದರೆ ಇಂದ್ರ ಇಂದ್ರಿಯಾಭಿಮಾನಿ ದೇವತೆ, ನಮ್ಮ ಇಂದ್ರಿಯಗಳಿಗೆ ನಮಗೆ ಅಡ್ಡಿ ಆಗುತ್ತವೆ. ಮಾಯಾರೂಪ ಒಂದು ತಾಳೆ ವ್ಯಕ್ತಿ, ಒಂದು ರಾಕ್ಷಸಿ ಮಾಯೆ ಬಂದು ಇಂದ್ರನ ಮಾಯೆಯಾಗಿ ಸುನೀತಿಯ ವೇಷ ತಾಳೆ, ಮಗ ನಿನ್ನನ್ನು ಬಿಟ್ಟು ಹೋಗ್ತಿದೆಯಲ್ಲ, ನನಗೆ ಕಷ್ಟವಾಗೋದಿಲ್ವಾ, ವಿಷ್ಣು ಎಲ್ಲಾದರೂ ಬರ್ತಾನ, ಇಲ್ಲ ಅದು ಕನ್ನಡಿಯ ಚಂದ್ರನನ್ನು ಹಿಡ್ಕೊಳ್ತೀನಿ ಅಂತ ಹೋದಂತೆ, ಅಲ್ಲ ಅಂತೆಲ್ಲ ಹೇಳಬಹುದು ಬರುತ್ತೆ. ಆದರೆ ಅವನು ಒಪ್ಪಲಿಲ್ಲ ಅಂತ. ಅಂತರಂಗದಲ್ಲಿ ಆಗುವಂಥ ಟರ್ಮಾಯಿಲ್ ಅಲ್ವೇ, ಅಯ್ಯೋ ನನಗಿದು ಸಿದ್ಧಿಸುತ್ತೋ ಇಲ್ವೋ, ನನ್ನ ತಾಯಿ ಏನು ಮಾಡ್ತಾಳೋ ಏನೋ ಅಂತ. ಅಂತರಂಗದ ತಳಮಳಗಳಿಗೆ ಪರಿಣಾಮಕಾರಿಯಾದ ಅಭಿವ್ಯಕ್ತಿ ಕೊಡಬೇಕಾದರೆ ಬಹಿರಂಗದ ಸಂಕೇತಗಳ ಮೂಲಕವೇ ಸಾಧ್ಯ. ಹಾಗಾಗಿ ಕಾವ್ಯದಲ್ಲಿ ಅಲಂಕಾರಗಳು ಬೇಕಾಗುತ್ತವೆ. ಅಲಂಕಾರಗಳಿಗಿಂತ ಪರಿಣಾಮಕಾರಿಯಾದದ್ದು ಪ್ರತೀಕ, ಸಂಕೇತ. ಅಂದರೆ ಫಿಗರ್ಸ್ ಆಫ್ ಸ್ಪೀಚ್ಗಿಂತ ಇಮೇಜ್, ಸಿಂಬಲ್ ಅವು ಬಹಳ ದೊಡ್ಡದು. ಇವುಗಳ ಒಟ್ಟಂದದ ಮೂಟೆಯನ್ನೇ ಲೆಜೆಂಡ್ ಅಂತ ಕರಿತೀವಿ, ಮಿತ್ ಅಂತ ಕರಿತೀವಿ ವೆಸ್ಟರ್ನ್ ವರ್ಲ್ಡಲ್ಲಿ. ಅದು ಪುರಾಣ ಅಂತ ಅನಿಸ್ಕೊಳ್ಳುತ್ತೆ. ಹಾಗೆ ಮಾಡಿದಾಗ ಅದನ್ನು ಎಲ್ಲ ಕಲೆಗಳು ಬಳಸಿಕೊಳ್ಬಹುದು, ಎಲ್ಲ ರೀತಿಯಲ್ಲೂ. ಧ್ರುವನ ತಪಸ್ಸು ಅಂತ ಒಂದು ಪೇಂಟಿಂಗ್ ಮಾಡಬೇಕು ಅಂತಂದರೆ ಅವನೊಬ್ಬನೇ ಕಣ್ಣು ಮುಚ್ಚಿಕೊಂಡು ನಿಂತಂತೆ ತೋರಿಸಿದ್ರೆ ಅದು ನಮಗೆ ಎಫೆಕ್ಟಿವ್ ಆಗಿ ಕಾಣಿಸೋಲ್ಲ ಪೇಂಟಿಂಗಲ್ಲಿ. ಒಂದು ಕಡೆಯಿಂದ ಇಂದ್ರಮಾಯೆಯಿಂದ ಅಪ್ಸರೆಯರು ಬಂದು ನೃತ್ಯ ಮಾಡಿದ್ರು, ಒಂದು ಕಡೆಯಿಂದ ಸುನೀತಿ ವೇಷದಲ್ಲಿ ಒಬ್ಬಳು ಬಂದು ಬೇಡಿಕೊಳ್ತಾ ಇದ್ದಾಳೆ, ಇನ್ನೊಂದು ಕಡೆಯಿಂದ ಕಲ್ಲಿನ ಮಳೆ, ಮುಗಿಲಿನಿಂದ ಬೀಳ್ತಕ್ಕಂಥ ಬೆಂಕಿಯ ಉಂಡೆಗಳು, ಹೀಗೆಲ್ಲ ಮಾಡಿದ್ರೆ ಹಬ್ಬ ಇಷ್ಟರ ಮಧ್ಯೆ ತಪಸ್ಸು ಮಾಡ್ದ, ಏನು ಸಂಯಮ, ಏನು ನಿಷ್ಠೆ ಅಂತ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಅದನ್ನು ನೃತ್ಯ ಮಾಡುವಾಗಲೂ ಹಾಗೆ ತಪಸ್ಸು ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಪ್ರೇಕ್ಷಕರ ಕಣ್ಣು ಮುಚ್ಕೊಳ್ಬೇಕಷ್ಟೇ. ಅಲ್ಲಿಗೆ ಒಂದು ರೌಂಡ್ ಸುತ್ತು ಬರ್ತಾರೆ, ಇಂದ್ರ ಆಗ್ತಾರೆ, ಮಾಯಾಜಾಲವನ್ನು ಬೀಸ್ತಾರೆ, ಒಂದು ಸುತ್ತು ಬರ್ತಾರೆ. ಅದು ಯಾವುದೋ ಒಂದು ಗಂಭೀರವಾದಂಥ ತಪಸ್ಸಿನ ಏಕಾಗ್ರತೆ ತೋರಿಸುವಂಥ ರೀತಿಯಲ್ಲಿ ಬೈರಾಗಿ ಭೈರು ಅಥವಾ ರೇವತಿ ರಾಗದಲ್ಲಿ ಆಲಾಪನೆ ನಡೀತಾ ಇದ್ದರೆ ಇನ್ನೊಂದು ಟ್ವಿಸ್ಟ್ ಮಾಡ್ತಾರೆ, ಅದು ಬೇಹಾಗೋ ದೇಶ ರಾಗವೋ ಆಗುತ್ತೋ, ಅಲ್ಲಿ ವನಪು ವಯ್ಯಾರಗಳು ತಾನಾಗಿ ಬರ್ತವೆ, ಅಪ್ಸರೆಯರ ಲಾಸ್ಯ ಉಂಟಾಗುತ್ತೆ. ಮತ್ತೊಂದು ಕಡೆಯಿಂದ ಶುಭಪಂತವರಾಳಿ ರಾಗ ಎಳಿತಾರೆ, ಆಗ ಸುನೀತಿ ಬೇಡಿಕೊಳ್ತಾ ಇರುವಂಥ ಚಿತ್ರಣ ಕೊಡ್ತಾರೆ. ಹೀಗೆ ಕಣ್ಣು ಕಿವಿಗಳಿಗೆ ಎಲ್ಲ ಸೇರಿ ನಮಗೆ ಧ್ರುವನ ತಪಸ್ಸಿನ ಪರಿಣಾಮ ಉಂಟಾಗುತ್ತೆ. ಈ ತರಹ ಅವನ್ನೆಲ್ಲ ಮಾಡೋದಕ್ಕೆ ಇರುವಂಥದ್ದು ಪುರಾಣ ಅಂತ ಗೊತ್ತಾಗುತ್ತೆ.
ಆಮೇಲೆ ನಾವು ಇಲ್ಲಿ ಮುಖ್ಯವಾಗಿ ಈ ಹೊತ್ತಿನ ಬಹಳ ವಿಶಿಷ್ಟವಾದಂಥ ಒಂದು ಭಾಗಕ್ಕೆ ಬರ್ತಾ ಇದ್ದೀವಿ. ಅದು ಜಡಭರತನ ಕಥೆ. ಬಹಳ ಸೊಗಸಾಗಿರ್ತಕ್ಕಂಥದ್ದು, ತುಂಬ ಸುಂದರವಾದದ್ದು. ವೇದಾಂತದ ಸಾರ ಸರ್ವಸ್ವ ಅಂತ ಹೇಳಿ ಕರೆಯಬಹುದಾದದ್ದು ಇಲ್ಲಿ ಉಂಟು. ಸ್ವಯಂಭುವ ಮನುವಿನ ಮನ್ವಂತರದಲ್ಲಿಯೇ ನಡೀತಾ ಇರುವಂಥದ್ದು. ಆತನ ಮಕ್ಕಳಲ್ಲಿ ಪ್ರಿಯವ್ರತ ಯಾವನಿದ್ದಾನೆ, ಅವನ ವಂಶದಲ್ಲಿ ಬಂದವನು ಭರತ. ಅವನು ಇಡೀ ಪ್ರಪಂಚವನ್ನು ಗೆದ್ದು ರಾಜನಾಗ್ತಾನೆ. ಅಲ್ಲಿವರೆಗೂ ಈ ಭರತಕ್ಕೆ ಅಜನಾಭ ವರ್ಷ ಅಂತೆಲ್ಲ ಕರಿತಾ ಇದ್ರು. ಆಮೇಲೆ ಭರತ ವರ್ಷ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ರು ಅಂತ ಭಾಗವತ ಪುರಾಣದಲ್ಲಿಯೂ ಬರುತ್ತೆ, ಇಲ್ಲೂ ಬರುತ್ತೆ. ಆ ಬಗ್ಗೆ ಬೇಕಾದಷ್ಟು ಅಭಿಪ್ರಾಯ ಭೇದಗಳು ಇವೆ. ಶಾಕುಂತಲ ಭರತನಿಂದ ಬಂದದ್ದೇ, ತ್ರತ್ಸು ಭರತನಿಂದ ಬಂದದ್ದೇ, ದಿವೋದಾಸನಿಂದ ಬಂದದ್ದೇ, ಅಥವಾ ಸ್ವಯಂಭುವ ಮನುವಿನ ವಂಶದಿಂದ ಬಂದಂಥ ಈ ಅಜನಾಭನ ಸಂತತಿಯಲ್ಲಿ ಬಂದ ಇವನಿಂದ ಬಂದದ್ದೇ, ಭರತನಿಂದ ಬಂದದ್ದೇ ಅಂತೆಲ್ಲ ಹೇಳಿ. ಏನೇ ಇದ್ದರೂ ಭರತನಿಂದ ಬಂದದ್ದು ಭಾರತ ಅನ್ನೋದ್ರೊಳಗೆ ಒಂದು ಸ್ವಾರಸ್ಯ ಕಾಣಿಸುತ್ತೆ. ಇರಲಿ, ಆತ ಭರತ ತಾನು ಎಲ್ಲ ರೀತಿಯಲ್ಲಿ ರಾಜ್ಯವನ್ನು ಪಾಲಿಸಿ ಚೆನ್ನಾಗಿ ಮತ್ತು ಮಗ ಸುಮತಿಗೆ ರಾಜ್ಯವನ್ನು ಕೊಟ್ಟು ತಾನು ವಾನಪ್ರಸ್ಥನಾಗಿ ಆಮೇಲೆ ತಪಸ್ಸು ಮಾಡೋದಕ್ಕೆ ಹೊರಟೋಗ್ಬಿಡ್ತಾನೆ. ಆಗ ಒಂದು ದಿನ ತಪಸ್ಸು ಮಾಡ್ತಾ ಇದ್ದಾಗ, ಒಂದು ಮಧ್ಯಾಹ್ನ ಅನುಷ್ಠಾನದಲ್ಲಿದ್ದಾಗ ನದಿಯಲ್ಲಿ ಸ್ನಾನಕ್ಕೆ ಹೋಗಿರ್ತಾನೆ. ಆಗ ಒಂದು ಸಿಂಹ ಗರ್ಜನೆಗೆ ಹೆದರಿ ಹೆಣ್ಣು ಜಿಂಕೆ ಹರಿಣಿ, ಪೂರ್ಣ ಗರ್ಭಿಣಿ ಪಾಪ ಆ ಹರಿಣಿ ಗರ್ಭ ಜಾರಿಬಿಡುತ್ತೆ ಮತ್ತು ಆ ಒಂದು ತಾಯಿ ನದಿ ಪ್ರವಾಹದಲ್ಲಿ ಬಿದ್ದು ಸತ್ತು ಹೋಗ್ಬಿಡುತ್ತೆ ಮತ್ತು ಮಗು ಅನಾಥವಾಗಿಬಿಡುತ್ತೆ. ಆ ಜಿಂಕೆ ಹರಿಣಪೋತ, ಹರಿಣ ಶಾಬಕ ಅದನ್ನು ಕಂಡು ಅತಿ ದಯೆಯಿಂದ ಕಾರುಣ್ಯದಿಂದ ಭರತ ಮಹರ್ಷಿ ಅದನ್ನು ಆಶ್ರಮಕ್ಕೆ ತೆಗೆದುಕೊಂಡು ಬಂದು ಬೆಳೆಸ್ತಾನೆ. ತುಂಬ ಪ್ರೀತಿಯಿಂದ ಶುಶ್ರೂಷೆ ಮಾಡ್ತಾನೆ. ಎಲ್ಲಿವರೆಗೂ ಅಂದರೆ ತಪಸ್ಸು ಮರೆತು ಹೋಗ್ಬಿಟ್ಟು ಕಾಣೆನು ಜಪ ತಪ ಸಮಾಧಿಗಳ ಇದಕ್ಕೇ ಆಗಿಬಿಡುತ್ತೆ. ಮೂರೊತ್ತು ಅದೇ ಧ್ಯಾನ ಆಗುತ್ತೆ. ಎಲ್ಲಿವರೆಗೂ ಅಂದರೆ ತಾನು ಸಾಯುವ ಕಾಲ ಬಂದಾಗ ತಾನು ಸತ್ತ ಮೇಲೆ ಈ ಜಿಂಕೆಗೆ ಇನ್ಯಾರು ಗತಿಯೋ ಅಂತ ಯೋಚನೆ ಮಾಡ್ಕೊಂಡು ಸಾಯ್ತಾನೆ. ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾನ್ಯತ್ರ ಸಂಶಯ ಅನ್ನುವ ಮಾತನ್ನು ನಾವು ಕೇಳಿಯೇ ಇದ್ದೀವಿ. ಭಗವದ್ಗೀತೆಯಲ್ಲಿ ಬರುವಂಥದ್ದು ಅಂದರೆ ಮನುಷ್ಯ ಅಂತಕಾಲದಲ್ಲಿ ಯಾವುದರ ನೆನಪಿನಲ್ಲಿರ್ತಾನೆ ಆ ಒಂದು ಸ್ವರೂಪ ಪಡೀತಾನೆ ಅಂತ. ಇದನ್ನು ಕೆಲವರ ಅನುಕೂಲ ಸಿಂಧುವಾಗಿ ಕೊನೆಗೆ ನಾರಾಯಣ ಅಂದರೆ ಸಾಕು ಅಂತ. ಅಲ್ಲಿ ಅಂತಕಾಲದಲ್ಲಿಯೂ ಅಂತಿದೆ, ಅಂತಕಾಲೇಚ ಅಂತ ಚಕಾರ ಇರೋದ್ರಿಂದ ಆಗಲೂ ಕೂಡ, ಯಾವಾಗಲೂ ಆಗಲೂ ಕೂಡ ಅಂತನ್ನುವುದು. ಹಾಗಾಗಿ ಎಲ್ಲ ವರ್ಷ ಇಡೀ ಓದಬೇಕು, ಪರೀಕ್ಷೆ ಹಿಂದಿನ ದಿವಸವೂ ಓದಬೇಕು ಅನ್ನುವಂತೆ. ಆಮೇಲೆ ಅವನು ಜಿಂಕೆಯಾಗಿಯೇ ಹುಟ್ಟುತ್ತಾನೆ. ಹುಟ್ಟಿದವನಿಗೆ ಯಾದೃಶೀಂ ಭಾವನಾಂ ಕುರ್ಯಾತ್ ತಾದೃಶಂ ಸಿದ್ಧಿಮಾಪ್ನುಯಾತ್ ಅನ್ನುವಂತೆ ಜಿಂಕೆಯ ರೂಪ ಬರುತ್ತೆ. ಆದರೆ ಆತ ಜಾತಿಸ್ಮರ ಅಂದರೆ ತನ್ನ ಜನ್ಮದ ವಾಸನೆ ಇರುವುದಾಗಿರುತ್ತೆ. ಎಂಥ ಜನ್ಮದಿಂದ ಹೀಗೆ ತಿರ್ಯಕ್ ಜಂತುತ್ವ ಬಂತು, ಇದು ವ್ಯಾಮೋಹದ ಕಾರಣ. ಕಾರುಣ್ಯ ಹೋಗಿ ವ್ಯಾಮೋಹವಾಯಿತು. ಈಗ ಪಿಟಿ, ಸಿಂಪತಿ, ಎಂಪತಿ, ಕರುಣೆ, ದಯೆ ಅಂತನ್ನೋದೆಲ್ಲ ಇದೆಯಲ್ಲ, ಅದು ನಮ್ಮನ್ನು ವಿಚಲಿತಗೊಳಿಸದೇ ಇರೋ ಮಟ್ಟಿಗೆ ಹರಿದಾಗ ಲೋಕಕ್ಕೆ ಅವುಗಳು ಹಾಗನಿಸ್ಕೊಳ್ತವೆ. ಹಾಗಲ್ಲದೆ ನಮ್ಮ ಅಂತರಂಗವನ್ನು ಕ್ಷೋಭೆ ಮಾಡುವಂತಾಗಿ ಅವು ಹೊರಟಾಗ ಅವು ಕರುಣೆಯಾಗಿರೋದಿಲ್ಲ, ದಯೆ ಆಗಿರೋದಿಲ್ಲ, ನಮ್ಮ ಮೇಲಣ ಕ್ರೌರ್ಯ ಆಗಿರುತ್ತೆ, ಅವರಿಗೂ ಕ್ರೌರ್ಯವಾಗಿಬಿಡುತ್ತೆ. ಯಾವುದೇ ಒಂದು ಭಾವಕಾಂತ ಯಾವನಿದ್ದಾನೆ ಅವನಿಗೆ ಅಹಿತವಾಗುವಂತೆ ಪ್ರವರ್ತಿಸಿದಾಗ ಆ ಭಾವ ಅದಾಗಿರೋದಿಲ್ಲ. ಅವನಲ್ಲಿ ವಿಕಾರವನ್ನು ಉಂಟು ಮಾಡುವಂತೆ ಆಗಿದ್ದಾಗ ಅದು ಆ ಭಾವವಾಗೋಲ್ಲ ಅನ್ನುವುದು ಅಲ್ಲಿಯೇ ತಾತ್ಪರ್ಯ. ಪುರಾಣಗಳನ್ನು ಓದುವಾಗ ಹೀಗೆ ಓದಿದರೆ ನಮಗೆ ಹೆಚ್ಚಿನ ಸ್ವಾರಸ್ಯ. ಇದು ಕಥೆಯಾಗಿ ಸೊಗಸು, ಕಥೆಯಾಗಿ ಚೆನ್ನ, ತತ್ವವಾಗಿ ಚೆನ್ನ, ಸಂಕೇತವಾಗಿ ಚೆನ್ನ, ಕಲೆಯಾಗಿ ಚೆನ್ನ. ಇನ್ನೇನು ಬೇಕಿದೆ ಇದಕ್ಕಿಂತ ದೊಡ್ಡದು? ಇದಕ್ಕಿಂತ ದೊಡ್ಡ ಎಜುಕೇಷನ್ ಜಗತ್ತಿಗೆ ಯಾರು ತಾನೇ ಏನನ್ನು ಕೊಡೋಕ್ಕೆ ಸಾಧ್ಯ? ಎಲ್ಲ ಪುರಾಣ ಓದಿಸಿ ಹಾಳು ಮಾಡಿಬಿಟ್ರು, ವೇದ ನಮಗೆ ಹೇಳಲೇ ಇಲ್ಲ ಅಂತ. ವೇದ ಇನ್ನೇನು ದೊಡ್ಡದನ್ನು ಹೇಳೋದಕ್ಕೆ ಸಾಧ್ಯ? ವೇದಸ್ಯಾತ್ಮ ಪುರಾಣಂ ವೈ ಅನ್ನುವ ಮಾತು ಪುರಾಣದಲ್ಲಿಯೇ ಬರುತ್ತೆ. ವೇದದ ಆತ್ಮವೇ ಪುರಾಣ ಅಂತನ್ನುವಂಥದ್ದು ಇರಲಿ. ಆಮೇಲೆ ಆತ ತಾನು ಶಾಲಗ್ರಾಮ ಕ್ಷೇತ್ರಕ್ಕೆ ಹೋಗಿ ಜಂಬೂದ್ವೀಪಾರಣ್ಯದಿಂದ ಅಲ್ಲಿ ತನೇಕ ನಿಷ್ಠೆಯಿಂದ ಉಪವಾಸ ಮಾಡಿ ಧ್ಯಾನ ಮಾಡಿ ಆ ಜಿಂಕೆ ಸಾಯುವ ಕಾಲದಲ್ಲಿ ನದಿಯಲ್ಲಿ ಕೂತು ಪರಮಾತ್ಮನನ್ನೇ ಧ್ಯಾನ ಮಾಡಿಕೊಂಡು ಶ್ರೇಯಸ್ಸನ್ನೇ ಕೋರ್ತಾ
ಜೀವ ಬಿಡ್ತು. ಹಾಗಾಗಿ ಬ್ರಾಹ್ಮಣ ಜನ್ಮ ಬಂತು ಅಂತ. ಮತ್ತೆ ಇಲ್ಲಿ ಜಾತಿ ಇವುಗಳೆಲ್ಲ ಬಂದವಲ್ಲ, ಬ್ರಾಹ್ಮಣ ದೊಡ್ಡವನು, ಶೂದ್ರ ಹೀನ ಅಂತ. ಹಾಗಲ್ಲ, ಅಧ್ಯಯನಶೀಲತೆ ಎನ್ನುವುದಷ್ಟೇ ಅಲ್ಲಿಯ ತಾತ್ಪರ್ಯ. ವಸ್ತುತಃ ನೋಡಿದರೆ ಪುರಾಣಗಳು ಶೂದ್ರರೇ ನಿಜವಾಗಿ ದೊಡ್ಡವರು ಅಂತ ಹೇಳುವ ಒಂದು ಮಾತು ಕೂಡ ಬರುತ್ತೆ. ಪುರಾಣಗಳಲ್ಲಿ ತುಂಬ ವಿಶೇಷ ಅನ್ನುವುದು ಶೂದ್ರನಿಗೆ ವಿಶೇಷತೆ ಇರುವಂಥದ್ದು, ಇನ್ಯಾರಿಗೂ ಇಲ್ಲ ಅನ್ನುವಂಥದ್ದು ಬರುತ್ತೆ. ಈ ಬಗೆಗೆ ಆಚಾರ್ಯ ಬಲದೇವ ಉಪಾಧ್ಯಾಯರು ಹೇಳಿರುವಂಥ ಮಾತುಗಳನ್ನು ಕೇಳಬೇಕು. पुराणों की दृष्टि में इस कलयुग में शूद्र की ही महात्म्य है, परंतु आज भी जब चातुर्वर्ण्य का प्रासाद खड़ा ही है, तब इस मौलिक तथ्य का तात्पर्य क्या है? इस कथन का अर्थ यही है कि ब्राह्मण, क्षत्रिय तथा वैश्य का सर्वथा लोप हो जाएगा और एकमात्र शूद्र वर्ण ही अवशिष्ट रह जाएगा. इसकी तात्पर्य गंभीर है. शूद्र का धर्म है सेवा, फलतः कली में सब लोग सेवा ही हो जाइए, कोई भी स्वामी या प्रभु नहीं रह जाएगा. इस कथन का यही अर्थ है जो आज की सामाजिक तथा आर्थिक व्यवस्था में यथार्थ उतरता है. आज की दुनिया में कोई स्वामी नहीं है, सभी सेवक या दास हैं. संसार से राजा का सर्वथा लोप ही हो गया है. जहाँ वह बचा भी है, वहाँ वह अपने को प्रजा को सेवक मानता ही नहीं, प्रत्युत वह सेवक है भी. किसी व्यावसायिक प्रतिष्ठान का करोड़पति मौलिक भी आर्थिक कठिनाइयों के दूर हटाने के लिए उसका मालिक नहीं होता, प्रत्युत वह नियमतः तनवाव लेकर उसका ಸೇವಕ್ ಹೋತ. ಅಂದರೆ ಇಲ್ಲಿ ಕಲಿಯುಗದಲ್ಲಿ ಎಲ್ಲರೂ ಸೇವಕರಾಗಿದ್ದಾರೆ, ಸ್ವಾಮಿಗಳಾಗಿಲ್ಲ. ಪ್ರಭುಗಳು ಕೂಡ ಪ್ರಜಾಸೇವಕರು ಅಂದ್ಕೋತಾರೆ. ಇಂಡಸ್ಟ್ರಿಯಲಿಸ್ಟ್ ಕೂಡ ವಿ ಆರ್ ಫಾರ್ ದಿ ಲೇಬರರ್ಸ್ ಅಂತಾರೆ. ಪ್ರತಿಯೊಬ್ಬರು ಕೆಲಸ ಮಾಡಿ ದುಡಿದು ತಿನ್ನಬೇಕಾಗಿದೆ. ಅವರ ಸೊಪ್ಪನ್ನು, ಅವರ ಹಿಟ್ಟನ್ನು ಅವರು ಹುಟ್ಟಿಸಿಕೊಳ್ಳಬೇಕು ಅಂದರೆ ಅದು ಶೂದ್ರ ವೃತ್ತಿಯಾಗಿ ಕಲಿಯುಗದಲ್ಲಿರೋದು ಒಂದೇ ವರ್ಣ ಅಂತ. ಹಾಗಾಗಿ ಜ್ಞಾನಾಭಿಮುಖ್ಯವೇ ಬ್ರಾಹ್ಮಣ್ಯ ಅಂತ. ಆ ಥರದ್ದು ಎಲ್ಲರಿಗೂ ಸಾಧ್ಯ. ಮನುವೇ ಹೇಳಿದ್ದಾನೆ, ಬ್ರಾಹ್ಮಣ ಶೂದ್ರತಾಂ ಯಾತಿ ಶೂದ್ರೋ ಯಾತಿ ಚ ವಿಪ್ರತಾಂ ಅಂತ. ವ್ಯಾಸರು ಶೂದ್ರರಿಗಿಂತ ಪುಣ್ಯವಂತರು ಇಲ್ಲ ಕಲಿಯುಗದಲ್ಲಿ ಅಂತ ಹೇಳುವ ಮಾತು ಕೂಡ ಪುರಾಣಗಳಲ್ಲಿ ಬರುತ್ತೆ. ಹಾಗಾಗಿ ಇದು ಜಾತಿಯ ವೈಷಮ್ಯ ಅಂತ ಭಾವಿಸಬಾರದು. ಆಮೇಲೆ ಆ ಬ್ರಾಹ್ಮಣ ಕುಟುಂಬದಲ್ಲಿ ಅವನು ಹುಟ್ಟಿ ಸಂಸ್ಕಾರವನ್ನೆಲ್ಲ ಪಡ್ಕೊಳ್ತಾನೆ. ವ್ಯಾಸಂಗವನ್ನು ತನ್ನಂತೆ ತಾನೇ ಸ್ಫುರಣೆ ಮಾಡಿಕೊಳ್ತಾನೆ. ಆದರೆ ಜಡನಾಗಿ ಇರ್ತಾನೆ. ಅದರಿಂದ ಅವನ ಹೆಸರು ಭರತ ಅನ್ನೋದು ಜಡಭರತ ಅಂತ ಆಗಿಬಿಡುತ್ತೆ. ಸುಮ್ಮನೆ ಚೆನ್ನಾಗಿ ಮೈ ಬೆಳೆದಿರುತ್ತೆ, ಗಟ್ಟುಮುಟ್ಟಾಗಿ ದೃಷ್ಟಪುಷ್ಟವಾಗಿ ಹೃಷ್ಟಪುಷ್ಟವಾಗಿ ಇರ್ತಾನೆ. ಆದರೆ ಅವನೇನು ಮಾಡ್ತಿರೋಲ್ಲ, ಮಾತು ಆಡ್ತಾ ಇರೋದಿಲ್ಲ, ಎಲ್ಲರೂ ಗೇಲಿ ಮಾಡ್ತಿರ್ತಾರೆ. ಒಂದು ಕಡೆ ದಾರಿ ಪಕ್ಕ ಕೂತಿದ್ದಾಗ ಕಪಿಲ ಮಹರ್ಷಿ ಹತ್ತಿರ ತತ್ವವನ್ನು ತಿಳ್ಕೊಳ್ಬೇಕು ಅಂತ ರಹುಗಣ ಅನ್ನುವ ರಾಜ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಬೋಯಿಗೆ ಕಷ್ಟ ಬಂದುಬಿಡುತ್ತೆ, ಆರೋಗ್ಯ ಸರಿ ಇರೋದಿಲ್ಲ. ಆಗ ಇವನನ್ನು ಬೋಯಿಯಾಗಿ ಮಾಡಿಕೊಂಡ್ರೆ ಮೇಲು ಅಂತ ಆ ಬೋವಿಗಳು ಭಾವಿಸಿ ಇವನನ್ನು ಸೇರಿಸ್ಕೊಳ್ತಾರೆ. ಹೊತ್ಕೊಂಡು ಹೋಗ್ತಾನೆ. ಇವನಿಗೆ ಅಭ್ಯಾಸ ಇರೋದಿಲ್ಲ ಮತ್ತು ಎತ್ತರ ಆಳ್ತನ ಎಲ್ಲ ಜಾಸ್ತಿ. ಅದಕ್ಕೆ ದಾಪುಗಾಲಿಟ್ಕೊಂಡು ಹೋಗ್ತಾ ಇದ್ದರೆ ಎದ್ದು ಬಿದ್ದು ರಾಜನಿಗೆ ಪಲ್ಲಕ್ಕಿ ಒಳಗಿರೋ ಅನುಭವ ಆಗೋದಿಲ್ಲ. ಏನೋ ಒಂದು ರೀತಿಯಾದ ತೊಳಸಾಟ ಅಂತ ಅನಿಸಿ ಇದೇನು ಅಂತ ಕೇಳ್ತಾನೆ. ಇಷ್ಟು ಬಲಿತಿದ್ದೀಯೇ, ನಿನಗೆ ಏನು ಮೈಯನ್ನು ಇಷ್ಟೆಲ್ಲ ಚೆನ್ನಾಗಿ ಬಲಿಸ್ಕೊಂಡಿದೀಯಾ, ಪಲ್ಲಕ್ಕಿ ಹೊರೋದಕ್ಕೆ ಬರೋದಿಲ್ವಾ, ಏನು ಹೊರ್ತಾ ಇರೋದು ಪಲ್ಲಕ್ಕಿ ತಾನೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಪಲ್ಲಕ್ಕಿಯನ್ನು ಹೊತ್ತಿಲ್ಲ ಅಂತ. ಏಕೆಂದರೆ ನನ್ನ ಭುಜ ಹೊತ್ತಿದೆ, ನಾನು ಹೊತ್ತಿಲ್ಲ ಅಂತ. ನೆಲ ನನ್ನ ಕಾಲನ್ನು ಹೊತ್ತಿದೆ, ನನ್ನ ಕಾಲು ನನ್ನ ತೋಳನ್ನು ಹೊತ್ತಿದೆ, ನನ್ನ ತೋಳು ನಿನ್ನ ಇದನ್ನು ಹೊತ್ತಿದೆ, ನಾನು ಹೊತ್ತಿಲ್ಲ ಅಂತ ಹೇಳ್ತಾನೆ. ಏನು ಈ ಥರ ಮಾತಾಡ್ತೀಯಲ್ಲ? ಹೌದು, ನೀನು ಮರದ ಮೇಲಿರುವ ಮಂಗ, ನಿನಗೆ ಹೇಗೆ ಗೊತ್ತಾಗುತ್ತೆ ಅಂತ. ಏನು ಮರದ ಮೇಲೆ ಅಂತೀಯಲ್ಲ? ನಿನ್ನ ಶಿಬಿಕೆ ಪಲ್ಲಕ್ಕಿ ಮರದಿಂದ ಆದದ್ದು ತಾನೆ, ದಾರು ಟಿಂಬರ್ ಅದು ಮರದಿಂದ ಬಂದದ್ದು ತಾನೆ. ಪರಮಾರ್ಥತಃ ಶಿಬಿಕೆ ಮರವಲ್ಲವೇ? ಮರದ ಮೇಲೆ ಕೂತ್ಕೊಳ್ಳೋದು ಶಾಖಾಮೃಗ ಅಲ್ಲವೇ ಅಂತ ಕೇಳ್ತಾನೆ. ಇದೇನು ವಿಲಕ್ಷಣವಾಗಿ ತರ್ಕ ಮಾಡ್ತಾ ಇದೀಯಾ ಅಂತ. ನೀನು ಯಾರು ಅಂತ ಕೇಳ್ತಾನೆ. ಆಗ ನಾನು ಯಾರು ಅಂತ ಹೇಗೆ ಹೇಳಲಿ? ಶಬ್ದೋಹಮಿತಿ ದೋಷಾಯ ನಾತ್ಮನ್ಯೇಷಾ ತಥೇವ ತತ್ ಅನಾತ್ಮನ್ಯಾತ್ಮವಿಜ್ಞಾನಂ ಶಬ್ದೋ ವಾ ಭ್ರಾಂತಿ ಲಕ್ಷಣ ಅಂತ ಹೇಳ್ತಾ, ಅನಾತ್ಮನ ಭಾವ ಮಾಡಿಕೊಂಡಾಗ ಮಾತ್ರ ಈ ವ್ಯವಹಾರಗಳು ಸಾಧ್ಯವಾಗುತ್ತೆ. ಜಿಹ್ವಾ ಬ್ರವೀತ್ಯಹಮಿತಿ ದಂತೋಷ್ಠವು ತಾಲೂಕೆ ನೃಪ ಏತೇನಾಹಂ ಯತಸ್ಸರ್ವೇ ವಾಗ್ನಿಷ್ಪಾದನ ಹೇತವಃ. ನಾಲಿಗೆ, ಹಲ್ಲು, ಅಂಗುಳ, ಗಂಟಲು ಇತ್ಯಾದಿ ವಾಗಿಂದ್ರಿಯಗಳ ಮೂಲಕವಾಗಿ ಮಾತಾಡ್ತಾ ಇದೆ, ಆದರೆ ನಾನು ಮಾತಾಡ್ತಾ ಇಲ್ಲ.
ಹೀಗಾಗಿ ಏನಂತ ನಾನು ಹೇಳಬೇಕು ಅನ್ನುವ ಮಾತನ್ನು ಕೇಳ್ತಾನೆ. ಯದಾ ಸಮಸ್ತ ದೇಹೇಶು ಪುಮಾನೇಕೋ ವ್ಯವಸ್ಥಿತ ತದಾ ಹಿ ಕೋ ಭವಾನ್ ಸೋಹಂ ಇತ್ಯೇತದ್ವಿಫಲಂ ವಚಃ. ಎಲ್ಲೆಲ್ಲಿಯೂ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಹಿ ಅಂತ ಸೂರ್ಯ ಎಲ್ಲ ಜಗತ್ತನ್ನು ಹೊಳೆಸ್ತಾ ಇರುವಂತೆ ಇಡೀ ಜೀವಲೋಕವನ್ನು, ಜಡಲೋಕವನ್ನು, ಸರ್ವ ಪ್ರಪಂಚವನ್ನು ಆ ಪರಮಾತ್ಮ ತೇಜಸ್ವಿಯಾಗಿ ಬೆಳಗ್ತಾ ಇರುವಾಗ, ಆತ್ಮವಸ್ತುವೇ ಇರುವಾಗ ಹೇಗೆ ನೀನು ನಾನು ಅಂತ ಹೇಳ್ಬಿಟ್ಟಿದ್ನು ಭವಾನ್ ಸಹ ಅಹಂ ಇತ್ಯೇತದ್ ವಿಫಲಂ ವಚಃ ಅನ್ನುವುದನ್ನು ಹೇಳ್ತಾನೆ. ತ್ವಂಚ ರಾಜ ಶಿಬಿಕಾ ಚೇಯಂ ಇಮೇ ವಾಹಾ ಪುರಸ್ಸರಾಹ ಅಯಂಚ ಭವತೋ ಲೋಕೋ ನಸದೇತನ್ ನೃಪೋಚ್ಯತೆ. ನೀನು ನಾನು ಈ ಬೋಯಿಗಳು ಇವೆಲ್ಲ ಕೂಡ ಅಸತ್ ಅಂತ ಹೇಳ್ತಾನೆ. ನಿನ್ನೆ ದಿವಸ ದಾಸಗುಪ್ತ ಅವರ ಮಾತನ್ನು ನಾನು ಉಲ್ಲೇಖಿಸಿ ಹೇಳಿದನಲ್ಲ, ಇಲ್ಲಿ ಶಂಕರಾದ್ವೈತಕ್ಕೆ ಪುರಾಣ ಸಹಕಾರಿಯಾಗಿಲ್ಲ ಅಂತ. ಶಂಕರರು ವಿಷ್ಣು ಪುರಾಣದಿಂದಲೇ ಸಕಲ ತತ್ವವೂ ನಿಷ್ಪನ್ನವಾಗುತ್ತೆ ಅಂತ ಹೇಳಿದರು ಅನ್ನುವ ಭಾಷ್ಯವಾಕ್ಯವನ್ನು ಹೇಳಿದನಲ್ಲ, ಅದರಿಂದಲೇ ನಮಗೆ ಗೊತ್ತಾಗುತ್ತೆ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಬರೀತಾರೆ, ಋಷೀಣಾಂ ಅಪಿ ಮಂತ್ರ ಬ್ರಾಹ್ಮಣ ದರ್ಶಿನಾಂ ಸಾಮರ್ಥ್ಯಂ ನಾಸ್ಮದೀಯೇನ ಸಾಮರ್ಥ್ಯೇನ ಉಪಮಾತುಂ ಯುಕ್ತಂ ತಸ್ಮಾತ್ ಸಮೂಲಕಂ ಇತಿಹಾಸ ಪುರಾಣಂ ಇತಿ ಅಂತ ಹೇಳಿ ಅವರು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಸಮನ್ವಯಾಧ್ಯಾಯದಲ್ಲಿ, ಅಂದರೆ ಮೊದಲನೇ ಅಧ್ಯಾಯದಲ್ಲಿಯೇ ಬ್ರಹ್ಮಸೂತ್ರದ 3ನೇ ಪಾದದ 33ನೇ ಸೂತ್ರದಲ್ಲಿ ಹೇಳ್ತಾರೆ. ಈ ಭಾಷ್ಯವನ್ನು ವಿವರಣೆ ತುಂಬ ಸೊಗಸಾದಂಥದ್ದು. ಈ ಇಡೀ ಭಾಷ್ಯ ಭಾಗವೇ ಬಹಳ ಚೆನ್ನಾಗಿರ್ತಕ್ಕಂಥದ್ದಾಗಿದೆ. ಅವರಲ್ಲಿ ಹೇಳ್ತಾರೆ, ಪುರಾಣಗಳಿಗೆ ಮೌಲಿಕತೆ ಇದೆ, ನಮ್ಮ ತತ್ವಗಳಿಗೆ ಹೊಂದಿಕೆ ಇದೆ, ನಾವು ಅವನ್ನು ಆಧರಿಸ್ತೀವಿ. ಇತಿಹಾಸ ಪುರಾಣಮಪಿ ವ್ಯಾಖ್ಯಾತೇನ ಮಾರ್ಗೇಣ ಸಂಭವನ್ ಮಂತ್ರಾರ್ಥವಾದ ಮೂಲಕತ್ವಾತ್ ಪ್ರಭವತಿ ದೇವತಾ ವಿಗ್ರಹಾದಿ ಸಾಧಯಿತು ಪ್ರತ್ಯಕ್ಷಾದಿ ಮೂಲಮಪಿ ಸಂಭವತಿ ಭವತಿ ಅಸ್ಮಾಕಂ ಅಪ್ರತ್ಯಕ್ಷಮಪಿ ಚಿರಂತನಾನಾಂ ಪ್ರತ್ಯಕ್ಷಂ ತಥಾ ಚ ವ್ಯಾಸಾದಯೋ ದೇವತಾಭಿ ಪ್ರತ್ಯಕ್ಷಂ ವ್ಯವಹರಂತೀತಿ ಸ್ಮರ್ಯತೆ. ಯಸ್ತು ಬ್ರೂಯಾದ್ ಇದಾನೀಂತನಾನಾಂ ಇವ ಪೂರ್ವೇಷಾಮಪಿ ನಾಸ್ತಿ ದೇವಾದಿಭಿಃ ವ್ಯವಹರ್ತುಂ ಸಾಮರ್ಥ್ಯಮಿತಿ ಸಹ ಜಗದ್ವೈಚಿತ್ರ್ಯಂ ಪ್ರತಿಷೇಧೇತ್. ಪುರಾಣದಲ್ಲಿ ಕಂಡುಬರುವ ಅಲೌಕಿಕತ್ವ ಇತ್ಯಾದಿಗಳನ್ನು ಈಗ ನಡೀತಾ ಇಲ್ಲ ಅಂದ ಮಾತ್ರಕ್ಕೆ ಅದು ಎಂದೂ ಇಲ್ಲ ಅಂತ ಹೇಳುವಂತೆ ಇಲ್ಲ. ಅಂದರೆ ಶಂಕರರು ಮಿರಕಲ್ಸ್, ಅನೇಕ ಸಂಭಾವ್ಯತೆ, ಜಗತ್ತಿನ ಬಹುವಿಧ ಸಂಭಾವ್ಯತೆ, ಸವಿಶೇಷ ಜ್ಞಾನದ ಭೂಭಾವತೆ ಇವನ್ನು ನಿರಾಕರಿಸೋಲ್ಲ. ಅದನ್ನು ನಿರಾಕರಿಸೋದು ಜಗತ್ತಿನ ವೈಚಿತ್ರ್ಯವನ್ನೇ ನಿರಾಕರಿಸಿದಂತೆ ಆಗುತ್ತೆ. ಜಗದ್ವೈಚಿತ್ರ್ಯಂ ಪ್ರತಿಷೇಧೆ ಅನ್ನುವ ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿರುವುದು. ನನಗಾಗದೇ ಇದ್ದಿದ್ದು ಮತ್ತೊಬ್ಬನಿಗಾಗಬಹುದಲ್ವ, ಆ ನಮ್ರತೆ ಇದೆ. ಹಾಗಾಗಿ ಪುರಾಣ, ಇತಿಹಾಸ ಇವೆಲ್ಲ ಕೂಡ ತತ್ವದೃಷ್ಟಿಯಿಂದ ಒಂದೇ ಆಗಿರುವಂಥದ್ದು ಅನ್ನುವುದನ್ನು ಹೇಳ್ತಾರೆ. ಆದರೆ ಪುರಾಣಗಳು ವೇದ ವ್ಯಾಖ್ಯಾನಕ್ಕೆ ಹೊರಟಿವೆ. ವೇದದ ತಾತ್ಪರ್ಯವನ್ನೇ ತೋರಿಸಿಬಿಟ್ಟ ಮೇಲೆ ಪುರಾಣ ತನ್ನಂತೆ ಅನ್ವಿತವಾಗಿ ಬಿಡುತ್ತೆ ಎನ್ನುವಂಥದ್ದು ಅವರ ಇಂಗಿತವಾದದ್ದು ಹೌದು. ಮತ್ತು ವಿಷ್ಣು ಪುರಾಣದಲ್ಲಿ ಅಂತೂ ಸ್ಪಷ್ಟವಾಗಿ ಬರುತ್ತದೆ. ಅವರು ಹೇಳುವಂಥ ತತ್ವಕ್ಕೆ ಆತ್ಮೈಕ ವಸ್ತು ಮತ್ತಾವುದೂ ಇಲ್ಲ. ವೃಕ್ಷಾದ್ದಾರು ತತಶ್ಚೇಯಂ ಶಿಬಿಕಾ ತ್ವದಧಿಷ್ಠಿತ ಕಿಂ ವೃಕ್ಷಸಂಜ್ಞಾ ವಾಸ್ಯ ಸ್ಯಾತ್ ದಾರು ಸಂಜ್ಞಾಥವಾ ನೃಪ ಪುಮಾನ್ ಸ್ತ್ರೀ ಗೌರಜೋ ವಾಜಿ ಕುಂಜರೋ ವಿಹಗಸ್ತರು ದೇಹೇಶು ಲೋಕಸಂಜ್ಞೇಯಂ ವಿಜ್ಞೇಯ ಕರ್ಮಹೇತುಷು ಪುಮಾನ್ ನ ದೇವೋ ನರೋ ನ ಪಶುರ್ನ ಚ ಪಾದಪಃ ಶರೀರಾಕೃತಿ ಭೇದಸ್ತು ಭೂಪತೆ ಕರ್ಮಯೋನಯ. ಇವೆಲ್ಲ ನಾಮರೂಪಗಳಿಂದ ಆಗಿರುವಂಥದ್ದಷ್ಟೇನೆ, ಮತ್ತಿನ್ಯಾವುದೂ ಅಲ್ಲ. ತ್ವಮ್ರಾಜ ಸರ್ವಲೋಕಸ್ಯ ಪಿತುಃ ಪುತ್ರೋ ರಿಪೋ ಪತ್ನ್ಯಾ ಪತಿ ಪಿತಾ ಸೂನೋ ಕಿಂ ತ್ವಾಂ ಭೂಪ ವದಾಮ್ಯಹಂ. ನೀನು ರಾಜ ಅಂತೀಯ, ನೀನು ಪ್ರಜೆಗಳಿಗೆ ರಾಜ, ಹೆಂಡತಿಗೆ ಗಂಡ, ಮಗನಿಗೆ ತಂದೆ, ತಂದೆಗೆ ಮಗ, ಶತ್ರುವಿಗೆ ಶತ್ರು, ಮಿತ್ರನಿಗೆ ಮಿತ್ರ, ನನಗೆ ಯಾರೋ. ಹೀಗಿರುವಾಗ ನಿನಗೆ ಯಾರೋ, ನೀನು ಯಾರೋ ಅದನ್ನು ಹೇಳುವಂತ. ಅಂದರೆ ಒಂದು ವಸ್ತುವಿಗೆ ಮಲ್ಟಿಪಲ್ ರಿಲೇಷನ್ಶಿಪ್ಸ್ ಇದ್ದರೆ ಆ ವಸ್ತುವನ್ನು ಏನಂತ ಹೇಳಬೇಕು? ಜಗತ್ತಿನಲ್ಲಿ ಬರುವ ಸಮಸ್ಯೆ ಥ್ರೂ ರಿಲೇಷನ್ಸ್ ಓನ್ಲಿ ವಿ ಆರ್ ಎಸ್ಟಾಬ್ಲಿಷಿಂಗ್ ದಿ ಅವೇರ್ನೆಸ್ ಫಾರ್ ಥಿಂಗ್ಸ್. ವಸ್ತುಗಳಿಗೆ ಸಂಬಂಧ ಮೂಲಕವಾಗಿ ಜ್ಞಾನ ಇದೆಯೇ ಹೊರತು ವಸ್ತು ಮಾತ್ರ ಜ್ಞಾನ ನಮಗಿಲ್ಲ. ವಿ ಆರ್ ಹ್ಯಾವ್ ಅಸೋಸಿಯೇಟಿವ್ ಮೆಮರಿ, ಅಸೋಸಿಯೇಟಿವ್ ನಾಲೆಜ್, ಬಟ್ ನಾಟ್ ಮೆಮರಿ. ನಿರಪೇಕ್ಷವಾಗಿಲ್ಲ, ಸಾಪೇಕ್ಷವಾಗಿದೆ. ನೀನು ಯಾರು ಅಂದರೆ ನನ್ನ ಹೆಸರಿನ ಮೂಲಕ ನಾನು ಅನ್ಬೇಕು, ಹೆಸರೇನ ಸಾಪೇಕ್ಷ. ಅಥವಾ ಇಂಥವ್ರ ಮಗ ಅಂದರೆ ಪೈತೃಕ ಸಾಪೇಕ್ಷ. ಈ ತರಹ ಆಗುತ್ತೆ ಹೊರತುನುವೆ ಪರಮಾರ್ಥತಃ ಬಾಯಿ ಮುಚ್ಕೊಂಡಿದ್ದು ಬಿಡಬೇಕಾಗತ್ತೆ. ಹಾಗಾಗಿ ವ್ಯವಹಾರಕ್ಕೆ ಬಂದಾಗ ಕೂಡಿದ ಮಟ್ಟಿಗೂ ಈ ರಿಲೇಟಿವಿಟಿಯನ್ನು ಲೋಕ ವ್ಯವಹಾರದ ಚೌಕಟ್ಟಿಗೆ ಒಪ್ಪುವಂತೆ ಮಾಡಬೇಕು. ಆ ರಿಲೇಟಿವಿಟಿ ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ದ ಕರೆನ್ಸಿ ಆಫ್ ವರ್ಲ್ಡ್ ವಿಲ್ ಚೇಂಜ್ ಫ್ರಮ್ ಟೈಮ್ ಟು ಟೈಮ್.
ಅದಕ್ಕೆ ತಕ್ಕಂಥ ನಾಣ್ಯವನ್ನು ಚಲಾವಣೆ ಮಾಡಬೇಕಾಗುತ್ತೆ. ನಾನು ಬ್ರಹ್ಮ ಆಗಿಬಿಟ್ಟಿದ್ದೀನಿ, ನಾನು ಜ್ಞಾನಿ ಆಗಿಬಿಟ್ಟಿದ್ದೀನಿ ಎನ್ನುವಂತೆ ಇವರ ವ್ಯವಹಾರದ ಜೊತೆಗೆ ಪ್ರಮೇಯವಿಲ್ಲ, ನನಗ್ಯಾರೂ ಬೇಕಿಲ್ಲ, ನಾನು ಯಾರಿಗೂ ಬೇಕಿಲ್ಲ ಅಂತನ್ನುವಂಥದ್ದು ತುಂಬ ತಿರಸ್ಕಾರ್ಯವಾದದ್ದಾಗುತ್ತೆ. ಅಂಥದ್ದನ್ನು ಜ್ಞಾನಿ ಮಾಡುವುದಿಲ್ಲ. ಜ್ಞಾನಿಯ ಲಕ್ಷಣವೇ ಉಪಶಾಂತಿ, ಸ್ನೇಹ, ಉಪೇಕ್ಷಾ, ಮೈತ್ರಿ, ಮುದಿತ, ಕ್ರೋಧ ಅಂತೆಲ್ಲ ಬುದ್ಧ ಏನು ಹೇಳ್ತಾನೆ ಅಂಥದ್ದು. ಹಾಗಾಗಿ ತ್ವಂ ಕಿಮೇತ ಚಿರಃ ಕಿನ್ನು ಗ್ರೀವ ತವ ತಥೋದರಂ ಕಿನ್ನು ಪಾದಾದಿಕಂ ತ್ವಂವ ತವೈ ತತ್ ಕಿಂ ಮಹೀಪತೆ. ನೀನು ನಿನ್ನ ತಲೆಯೋ, ನಿನ್ನ ಕಾಲೋ, ನಿನ್ನ ಕಣ್ಣೋ, ನೀನು ಯಾವುದು ಹೇಳೋ. ಏವಂ ವ್ಯವಸ್ಥಿತೇ ತತ್ವೇ ಮಯಾ ಅಹಂ ಇತಿ ಭಾಷಿತುಂ ಪೃಥಕ್ಕರಣ ನಿಷ್ಪಾದ್ಯಂ ಶಕ್ಯತೆ ನೃಪತೆ ಕಥಂ. ಹೀಗಿರುವಾಗ ನೀನು ನಾನು ಅಂತ ವ್ಯತ್ಯಾಸ ಮಾಡಿ ಮಾತನಾಡುವುದು ಹೇಗೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ್ರೆ ನಮಗೆ ತಲೆ ತಿರುಗುತ್ತಲ್ವ? ಅದೇ ರಘುಗಣನಿಗೂ ಆಗಿದ್ದು. ಭಗವನ್ ಯತ್ವಯಾ ಪ್ರೋಕ್ತಂ ಪರಮಾರ್ಥಮಯಂ ವಚಃ ಶ್ರುತೆ ತಸ್ಮಿನ್ ಭ್ರಮಂತೀವ ಮನಸ್ಸೋ ಮಮ ವೃತ್ತಯ. ನಿನ್ನ ಮಾತು ಕೇಳಿ ನಂಗೆ ತಲೆ ತಿರುಗ್ತಿದೆ, ಬುದ್ಧಿ ಕೆಟ್ಟೋಗ್ತಿದೆ ಅಂತ ಹೇಳ್ತಾನೆ. ವ್ಯವಹಾರ ನಡೆಯೋದೇ ಇಲ್ವಲ್ಲ, ಏನು ಮಾಡೋದು ಅಂತ. ಹೌದು, ನಾನು ಪರಮಾರ್ಥ ಹೇಳ್ತಾ ಇದ್ದೀನಿ, ವ್ಯವಹಾರವನ್ನು ಅಲ್ಲ, ನಾನು ವ್ಯವಹಾರದಲ್ಲಿ ಇಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಅರೆ, ಇಷ್ಟಕ್ಕಾದರೂ ಕರ್ತೃಕರ್ಮ ಕ್ರಿಯಾ ಸಾಪೇಕ್ಷವಾದ ಭಾಷೆ ಬಳಸಿದ್ದಾನಲ್ಲ ಪುಣ್ಯಾತ್ಮ, ಅದಿಲ್ಲದಿದ್ದರೆ ಹೇಗೆ ಅರ್ಥವಾಗ್ತಾ ಇತ್ತು? ಅಷ್ಟಂತೂ ಬೇಕಾಗುತ್ತೆ, ಅಷ್ಟು ಅಂಗೀಕಾರ ಮಾಡಬೇಕು. ಈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಾದಿಗಳಲ್ಲಿ ಬರುವ ಮುಖ್ಯವಾದ ತಗಾದ ಇಷ್ಟೇ. ಡಿಫರೆನ್ಸ್ ಈಸ್ ಆನ್ ಎಂಫಸಿಸ್. ಅವಧಾರಣೆಯ ವ್ಯತ್ಯಾಸ ಉಂಟಷ್ಟೇ. ವ್ಯವಹಾರದಿಂದ ನೋಡಬೇಕಾದರೆ ಈ ಪೃಥಕ್ತ್ವ ಇಲ್ಲದೆ ಸಾಧಕ ಸಾಧನ ಸಿದ್ಧಿ ಎನ್ನುವುದಿಲ್ಲದೆ ಹೇಗೆ ಮುಂದುವರಿಯುವುದು ಅನ್ನೋದು ದ್ವೈತದ ಅಜೆಂಡ. ಇವುಗಳಿಗೆ ಸಂಬಂಧ ಅನ್ನುವುದಿಲ್ಲದೆ ಇದ್ದರೆ ಹೇಗೆ ಯಾವುದನ್ನಾದರೂ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಘಟಕ ತತ್ವವಾದ ವಿಶಿಷ್ಟಾದ್ವೈತದ ಪ್ರಮೇಯ. ಇವೆಲ್ಲ ಒಂದಾಗದಿದ್ದರೆ ಗಮ್ಯ ಅನ್ನೋದು ಹೇಗೆ ಅನ್ನೋದು ಅದ್ವೈತದ ತಕರಾರು. ಹೀಗಾಗಿ ಪ್ರತಿಯೊಬ್ಬರೂ ಪ್ರಾಮಾಣಿಕರೇ, ಪ್ರತಿಯೊಬ್ಬರೂ ಕಳಕಳಿಯಿಂದಲೇ ಹೇಳ್ತಾ ಇರ್ತಕ್ಕಂಥವರು. ಆದರೆ ಅವರು ಎಲ್ಲಿಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿಕೊಂಡಾಗ ತತ್ವ ಸಮನ್ವಿತವಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ವಿವರ್ತವಾದವನ್ನು ಹೇಳ್ತಾ ಇರುವಂಥದ್ದು. ವಿವರ್ತವಾದ ಅಂತಂದರೆ ಥಿಯರಿ ಆಫ್ ರಿಲೇಟಿವಿಟಿ, ಇನ್ಯಾವುದೂ ಅಲ್ಲ. ಇದು ವೇದಾಂತದ ವಾದಕ್ರಮ ಅಂತ. ಇದು ಪೂರ್ಣ ತರ್ಕದ್ದು. ಅಂದರೆ ನಾನು ಅನ್ನೋದಕ್ಕೆ ಎಷ್ಟೆಷ್ಟನ್ನು ಅಧ್ಯಾರೋಪ ಮಾಡಿಕೊಂಡಿದ್ದಾನೆ. ನಾನು ಅಂದರೆ ನನ್ನ ದೇಹ ಅಂತ, ನಾನು ಅಂದರೆ ನನ್ನ ಅಧಿಕಾರ ಅಂತ, ನಾನು ಅಂದರೆ ನನ್ನ ವಯಸ್ಸು ಅಂತ, ನಾನು ಅಂದರೆ ನನ್ನ ವಿದ್ಯೆ ಅಂತ, ನಾನು ಅಂತಂದರೆ ನನಗಿರ್ತಕ್ಕಂಥ ಸಂಬಂಧಗಳು ಅಂತ, ಹೀಗೆಲ್ಲ ಮಾಡಿಕೊಂಡ ಇತರೇತರ ಅಧ್ಯಾಸ ಅನ್ನುವುದೇನಿದೆ ಅದು ಅಂತಂದರೆ ದಾಸಗುಪ್ತಾರು ವಿಷ್ಣು ಪುರಾಣವನ್ನು ಓದಿ ಮಾತಾಡ್ತಿದ್ದಾರೆಯಾ? ಪುರಾಣಗಳಲ್ಲಿ ಶಂಕರರಿಗೆ ಅನುಕೂಲವಾಗುವಂಥದ್ದು ಬರುವುದೇ ಇಲ್ಲ ಅಂತ ಅವರು ಶಂಖ ಜಾಗಟೆಗಳ ಮೂಲಕ ನಗಾರಿ ಹೊಡೆದು ಹೇಳಿಬಿಟ್ಟಿದ್ದಾರೆ. ದೊಡ್ಡ ವಿದ್ವಾಂಸರು. ಮತ್ತೆ ಮತ್ತೆ ಕೂಡ ತಿದ್ದಾವಣೆ ಇಲ್ಲದೆ ಅವರ ಗ್ರಂಥಗಳು ಮುದ್ರಿತವಾಗುತ್ತಲೇ ಬೇಕಾದಷ್ಟು ಭಾಷೆಗಳೇ ಅನೂದಿತವಾಗುತ್ತಲೇ ಇವೆ. ಅದನ್ನೇ ಓದಿಕೊಂಡ್ಬಿಟ್ಟು ಇಂಡಿಯನ್ ಫಿಲಾಸಫಿಯಲ್ಲಿ ಪುರಾಣ ಇತಿಹಾಸ ಎಲ್ಲದರೊಳಗೂ ಡೈಕಾಟಮಿ ಇದೆ, ಮಲ್ಟಿಕಾಟಮಿ ಇದೆ ಅಂತೆಲ್ಲ ಅಂದರೆ ಈ ಕಾಟಗಳಿಗೆ ಏನನ್ನು ಬೇಕು? ಹಾಗೆ ಅಲ್ಲ. ವಿಷ್ಣು ಪುರಾಣ ಒಂದನ್ನು ನೋಡಿದ್ರೆ ಸಾಲದೆ. ಇಲ್ಲಿ ಸ್ಪಷ್ಟವಾಗಿದೆ ಅಂತಂದರೆ ಅಧ್ಯಾರೋಪಾಪವಾದವಲ್ಲದೆ ಇನ್ನೇನು. ಇಂಥ ಮಾಡಿಕೊಂಡಿರುವಂಥ ಸೂಪರ್ ಇಂಪೋಸಿಷನ್ ಇದೆಯಲ್ಲ, ಮೇಲೆ ಹೇರಿಕೊಂಡದ್ದು ಅದನ್ನು ಪಕ್ಕಕ್ಕೆ ತಳ್ಳಬೇಕು. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದೇ ದಾರಿ ಇರುವುದು ಅಂತ. ಯಾವ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೂ ಅದೇನೆ. ಯಾಕೆ ಒಂದು ಲೋಹವನ್ನು ನಾವು ಅದರಿಂದ ಶುದ್ಧೀಕರಿಸಿ ತೆಗಿಬೇಕು ಅಂದರೆ ಎಕ್ಸ್ಟ್ರಾಕ್ಷನ್ ಅಂತಂದರೆ ಏನು ಇದೆ ಅಲ್ವಾ? ಹೇಗೆ ಮಾಡ್ತೀವಿ? ಮೆಟ್ಲರ್ಜಿಯಲ್ಲಿ ಅದ್ವೈತವೇ ಕಾಣಿಸುತ್ತೆ, ವೇದಾಂತವೇ ಕಾಣಿಸುತ್ತೆ ಅಂತ ನಾನು ತೋರಿಸಬಲ್ಲೆ. ಓರ್ ಖನಿಜ ತಗೋತೀವಿ, ಅಲ್ಲಿರುವ ನಿಜ ಏನು ಅಂತ ಕಾಣಬೇಕಾಗಿದೆ ನಾವು. ಅದಕ್ಕೆ ಹಾಕ್ತೀವಿ ಕ್ಯೂಪೋಲಾನಲ್ಲಿಯೋ ಅಥವಾ ಇನ್ಯಾವುದೋ ಒಂದು ಓಪನ್ ಹಾರ್ತ್ನಲ್ಲಿಯೋ ಯಾವುದ್ರೊಳಗೋ ಒಂದು ಕುಲುಮೆಯೊಳಗೆ ಹಾಕಿ ಅದಕ್ಕೆ ಫ್ಲಕ್ಸ್ ಅಂತ ಕೆಲವನ್ನು ಹಾಕ್ತೀವಿ. ಅಧ್ಯಾರೋಪ ಮಾಡಿದ್ದೀವಿ ನಾವು. ಕಬ್ಬಿಣವನ್ನು ಪಡೆಯೋದಕ್ಕೆ ಕಬ್ಬಿಣ ಅದರೂ ಹ್ಯಾಮಟೈಟ್ ಅಂತ ಯಾವುದನ್ನು ಕರಿತೀವಿ, ಅದಕ್ಕೆ ಇನ್ಯಾವುದೋ ಕಸ ಕಡ್ಡಿಯೆಲ್ಲ ಯಾಕೆ ಹಾಕಬೇಕು? ಫ್ಲಕ್ಸ್ ಅಂತ ಹೇಳ್ಬಿಟ್ಟಿದ್ರು ಲೈಮ್ ಸುಣ್ಣವನ್ನು ಹಾಕ್ತೀವಿ, ಇಜ್ಜಲನ್ನು ಹಾಕ್ತೀವಿ. ಇದೆಲ್ಲ ಹಾಕೋದು ಎಂಥದ್ರೂ ಇದು ನೀವು ತುಪ್ಪ ಬರಬೇಕು ಅಂತ ಹೇಳ್ಬಿಟ್ಟಿದ್ರು ಸಗಣಿ ಹಾಕಿದಂಗೆ ಇದೆಯಲ್ಲ ಅಂತಂದರೆ ಇಲ್ಲ. ಇಲ್ಲಿ ಅದೇ ರೀತಿ ಮೊದಲು ತೆಗಿಬೇಕು ಅಂದರೆ ಹಾಗೆ. ಬೆಣ್ಣೆ ಬರಬೇಕು ಅಂದರೆ ಮಜ್ಜಿಗೆಗೆ ನೀರು ಹಾಕಬೇಕು. ಗಟ್ಟಿ ಮೊಸರಲ್ಲಿ ಯಾವನಾದರೂ ಪುಣ್ಯಾತ್ಮ ಬೆಣ್ಣೆ ತೆಗೆದವನು ಉಂಟೆ ತಸ್ಮೈ ನಮಃ. ಮಜ್ಜಿಗೆಯನ್ನು ನೀರು ಮಾಡಿಕೊಂಡಷ್ಟು ಬೇಗ ಜಿಡ್ಡು ಐಸೋಲೇಟ್ ಆಗುತ್ತೆ. ಯಾಕೆ? ಡೆನ್ಸಿಟಿ ವೇರಿ ಆಗುತ್ತೆ, ವಿಸ್ಕಾಸಿಟಿ ವೇರಿ ಆಗುತ್ತೆ. ಇವೆಲ್ಲ ಸೈನ್ಸ್ನಲ್ಲಿ ಸಾಮಾನ್ಯ ನಾವು ಓದು ಫಿಸಿಕ್ಸು ಕೆಮಿಸ್ಟ್ರಿಲಿ ಇರತಕ್ಕಂಥದ್ದಲ್ವೇ. ಕೊಲಾಯ್ಡ್ಸ್ ಅಂತ ಕರೀತಾರೆ. ಕೊಲಾಯ್ಡ್ ಅಂತಂದರೆ ಮಜ್ಜಿಗೆ, ಇನ್ನೇನು ಅಲ್ಲ, ಜಿಡ್ಡಿರ್ತಕ್ಕಂಥ ಮಜ್ಜಿಗೆ, ಅದು ಕೊಲಾಯ್ಡ್ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾವ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ಡು, ಫೆಮಿನೋ ಆ್ಯಸಿಡ್ಡು ಇತ್ಯಾದಿ ಆ್ಯಸಿಡ್ಗಳದೆಲ್ಲೂ ಡಿಸ್ಪರ್ಸ್ ಕಾಣಿಸುವಂಥದ್ದು ಅಂತ.
ಈಗ ಮತ್ತೆ ನಾವು ವಾಪಸ್ ಬರೋಣ ಕಬ್ಬಿಣದ ತಂತ್ರಕ್ಕೆ. ಸುಣ್ಣವನ್ನು ಹಾಕಿದ್ದೀವಿ, ಜಿಲನ್ನು ಹಾಕಿದ್ದೀವಿ, ಲೈಮ್, ಚಾರ್ಕೋಲ್, ಕೋಲ್ ಅಂತೆಲ್ಲ, ಅವನ್ನು ಫ್ಲಕ್ಸ್ ಅಂತ ಕರೆದ್ವಿ. ಕಾಯಿಸಿದ್ವಿ, 1500 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಕಾಯಿಸಿದ್ವಿ. ಆಗ ಇವೆಲ್ಲ ಒಟ್ಟು ಕರಗಿ ಒಂದು ಪಾಕ ಆಗಿ ಮೇಲೆ ತೇಲುತ್ತೆ. ಅದು ಸ್ಲ್ಯಾಗ್, ಕಿಟ್ಟ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ಮೇಲೆ ತೇಲಿದ್ದಾಗ ಸ್ಲ್ಯಾಗು ಡೆನ್ಸಿಟಿ ಡಿಫರೆನ್ಸಿಂದ, ಸಾಂದ್ರತಾ ವ್ಯತ್ಯಾಸದಿಂದ ಮೇಲೆ ಸೇರಿತು. ಎಲ್ಲ ಕಶ್ಮಲದ ಜೊತೆಗೆಲ್ಲ ಸೇರಿತು. ಹೆಮಟೈಟ್ ಈಸ್ ನಾಟ್ ಐರನ್, ಇಟ್ ಈಸ್ ಐರನ್ ಆಕ್ಸೈಡ್. ಫೆರಿಕ್ ಆಕ್ಸೈಡ್ ಅಥವಾ ಫೆರಸ್ ಆಕ್ಸೈಡ್ ಎಲ್ಲ ಸೇರಿ ಆಗಿರುವುದು. ಅದರ ಮೇಲೆ ಆಕ್ಸಿಡೈಸ್ ಆಗಂಥ ಭಾಗ, ಮಣ್ಣು, ಕಡ್ಡಿ, ಕಸ ಎಲ್ಲ ತೇಲಿತು. ಅದನ್ನು ಇದು ತೆಗೆದು ಹಾಕ್ತು. ಹಾಗೆ ತೆಗೆದಿದ್ದನ್ನು ಮೇಲೆ ಅದರ ಲೆವೆಲ್ ನೋಡಿಕೊಂಡಿದ್ದನು ಆ ಡೆನ್ಸಿಟಿಯ ಲೆವೆಲ್ ಕೆಳಗಡೆ ಒಂದು ನಲ್ಲಿ ಇರುತ್ತೆ, ಟ್ಯಾಪ್ ಔಟ್ ಮಾಡ್ತಾರೆ. ಇದರ ಕೆಳಗಡೆ ಇರತಕ್ಕಂಥ ಮೆಟಲ್ ತಾನಾಗಿ ಬರುತ್ತೆ. ಬಸಿಯುವಿಕೆ, ಡಿಕ್ಯಾಂಟೇಷನ್ ಅಂತ ಏನು ಕರೀತಾರೆ, ಅದು ಆಗಿರುವಂಥದ್ದು. ಸಕ್ಕರೆ ಅಚ್ಚಿಗೂ ಇದೇ ತಾನೇ ಮಾಡೋದು. ಬೆಳ್ಳಗಿರ್ತಕ್ಕಂಥ ಸಕ್ಕರೆ ಅಚ್ಚು ಬರಬೇಕು ಅಂತಂದರೆ ಯಾವುದೋ ನಾವು ತಂದಿರ್ತೀವಿ ಸೊಸೈಟಿ ಸಕ್ಕರೆಯನ್ನು, ಅದು ನೋಡಿದ್ರೆ ಸಕ್ಕರೆ ಅಂತ ಬಣ್ಣದಿಂದ ಹೇಳುವಂತೆ ಇರೋಲ್ಲ, ರುಚಿಯಿಂದ ಹೇಳುವಂತೆ ಇರುತ್ತೆ ಅಷ್ಟೇ ಪಾಪ. ಅದು ಅದನ್ನು ನೀರಿನಲ್ಲಿ ಕರಗಿಸಿಬಿಟ್ಟಿದ್ನೂ ಒಲೆ ಮೇಲೆ ಇಟ್ಟು ಅದಕ್ಕೊಂದಷ್ಟು ಹಾಲು ಹಾಕ್ತೀವಿ. ಹಾಲು ಹಾಕಿದ್ರೆ ಹಾಲು ಒಡೆದು, ಆ ಒಡೆದ ಹಾಲಿನ ಜೊತೆಗೆ ಎಲ್ಲ ಸಕ್ಕರೆಯಲ್ಲಿರ್ತಕ್ಕಂಥ ಕಪ್ಪು ತೆಗೆದುಕೊಂಡು ಬಂದುಬಿಡುತ್ತೆ ಆಚೆಗೆ. ಆಮೇಲೆ ಅದನ್ನು ಶೋಧಿಸಿ ತೆಗಿತೀವಿ. ಇದು ಮಾಡುವಂಥದ್ದು. ಅಡುಗೆ ಮನೆಯಲ್ಲೂ ಮೆಟ್ಲರ್ಜಿ ಇದೆ, ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ವರ್ಕ್ಸಲ್ಲಿ ಕೂಡ ಸಕ್ಕರೆ ಹಚ್ಚಿದೆ. ತತ್ವವನ್ನು ಬಲ್ಲವನಿಗೆ ಯಾವುದ್ರೊಳಗೂ ತೊಡಕು ಬರುವುದಿಲ್ವಲ್ಲ ಅಂತ. ಹೀಗಾಗಿ ಏನು ಮಾಡಿದ್ವಿ ನಾವು? ಫ್ಲಕ್ಸ್ ಅನ್ನುವ ರೂಪದಿಂದ ಅಧ್ಯಾರೋಪ ಮಾಡಿದ್ವಿ, ಸ್ಲ್ಯಾಗ್ ಅನ್ನೋ ರೂಪದಿಂದ ಅಪವಾದ ಮಾಡಿದ್ವಿ ಅಂತ. ಹಾಲಿನ ರೂಪದಿಂದ ಆರೋಪ ಮಾಡಿದ್ವಿ, ಅಧ್ಯಾರೋಪ, ಮತ್ತು ಒಡೆದ ಹಾಲನ್ನು ತೆಗೆಯುವ ರೂಪದಿಂದ ಅಪವಾದ ಮಾಡಿದ್ವಿ. ಆಗ ಸಕ್ಕರೆ ಅಚ್ಚವಾಗಿ ಪ್ರಕಾಶಿಸ್ತು, ಈ ಕಬ್ಬಿಣ ಸೊಗಸಾಗಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾ ಇದ್ದಾನೆ. ಇದನ್ನೇ ಶಂಕರರು, ಅವರ ಪರಮಗುರುಗಳು, ಅವರ ಶಿಷ್ಯರು ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ. ವೇದಾಂತ ಪ್ರಪಂಚದ ಪ್ರಕ್ರಿಯೆ ಇದು ಅಂತ ಗೊತ್ತಾಗುತ್ತೆ. ಇದನ್ನು ಅತ್ಯದ್ಭುತವಾಗಿ ಬ್ರಹ್ಮೀಭೂತರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಮ್ಮ ವೇದಾಂತ ಪ್ರಕ್ರಿಯೆ ಪ್ರತ್ಯಭಿಜ್ಞಾ ಅಂತ ಗ್ರಂಥಗಳಲ್ಲಿ ಈ ವೇದಾಂತದ ಪ್ರಕ್ರಿಯೆ ಇದು ಅಂತ, ನಾವು ಯಾವುದನ್ನು ತಿಳ್ಕೊಳ್ಬೇಕಾದ್ರೆ ಅದರ ಜೊತೆ ಮಿಕ್ಕಿದ್ದನ್ನು ಸೇರಿಸ್ಕೊಂಡು ಆಮೇಲೆ ಪಕ್ಕಕ್ಕೆ ತಳ್ಳಿಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಸಿನಿಮಾಗೆ ಹೋಗಬೇಕು ಅಂದರೆ ಟಿಕೆಟ್ ಕೊಡಬೇಕು, ಟಿಕೆಟ್ ಕೈನಲ್ಲಿ ಇಟ್ಕೊಳ್ಬೇಕು, ಅದು ಆರೋಪ. ಆಮೇಲಿಂದ ಸಿನಿಮಾ ಈಚೆಗೆ ಬಂದಮೇಲೆ ಸಿನಿಮಾದ ಅನುಭವ ಇರುತ್ತೆ, ಟಿಕೆಟನ್ನು ಎಸೆಯಬೇಕು, ಅಪವಾದ. ಈ ಥರ ಎಲ್ಲೆಲ್ಲಿಯೂ ಇರುವುದಲ್ವ. ಒಂದು ಪ್ಯಾಕೇಜಲ್ಲಿ ಬಂದಿರತಕ್ಕಂಥ ವಸ್ತು ನಾವು ಏನು ಪ್ಯಾಕೆಟ್ ಸಮೇತ ಕೊಡಿ ಅಂತ ಕೇಳ್ತೀವಿ. ಬಿಸ್ಕತ್ನ, ಪಾರ್ಲೆ ಬಿಸ್ಕತ್ತು, ಗ್ಲೂಕೋ ಬಿಸ್ಕತ್ತು, ಮಾರಿ ಬಿಸ್ಕತ್ತು, ಹೆಮ್ಮಾರಿ ಬಿಸ್ಕತ್ತು ಕೊಡಿ ಅಂತ ಕೇಳ್ತೀವಿ. ವಿತ್ ದಿ ನ್ಯೂ ಕವರ್, ಲೇಟೆಸ್ಟ್ ಕವರ್ ಅಂತೆಲ್ಲ ಹೇಳ್ಬಿಟ್ಟು ಕೊಡ್ತಾರೆ. ಅದು ಆರೋಪ. ತಿನ್ನುವಾಗ ಕವರ್ ಜೊತೆಗೇನೆ ತಿನ್ನೋದಕ್ಕೆ ಕತ್ತೆಗೂ ಆಗೋಲ್ಲ ಪಾಪ, ಪ್ಲಾಸ್ಟಿಕ್ಕಿನ ಕವರ್ಗಳು. ನಾವು ಅದನ್ನು ಅಪವಾದ ಮಾಡಿ ತೆಗೆದುಕೊಳ್ಳಬೇಕಾಗುತ್ತೆ. ಶ್ಲೋಕದ ಸಮಸ್ತ ವ್ಯವಹಾರವು ಅಧ್ಯಾರೋಪಾಪವಾದದಿಂದಲೇ ನಿಷ್ಕೃಷ್ಟವಾಗ್ತಾ ಇರುವಂಥದ್ದು. ಅಂದರೆ ಇದು ಹೇಗೆ ಭಿನ್ನವಾಗುತ್ತೆ, ಅದನ್ನೇ ಬಳಸಿದ್ದು. ಮತ್ತು ಇದು ಬ್ರಾಹ್ಮಣರಿಗೊಂದು, ಭಾರತೀಯರಿಗೆ ಒಂದು, ಶಾಂಕರರಿಗೆ ಒಂದು, ಮತ್ತೊಬ್ಬರಿಗೆ ಒಂದು ಅಂತ ಏನೂ ಇಲ್ಲ. ಎಲ್ಲರೂ ಮಾಡುವುದನ್ನು, ಈ ಸಾರ್ವತ್ರಿಕ ಅನುಭವ ವ್ಯವಹಾರವನ್ನೇ ಎಲ್ಲ ಕಡೆಯಲ್ಲಿಯೂ ಬಳಸುವಂಥದ್ದು ಅಂತ. ಅದನ್ನು ಕೇಳಿದಾಗ ನಮಗೆ ಅತ್ಯಂತ ನಿಗೂಢ ಅನ್ನುವಂಥ ರೀತಿ ಆಗಿಬಿಡುತ್ತೆ. ಯಾಕೆ? ಮೂಲಭೂತ ಸ್ಥಿತಿಗೆ ನಾವು ತಗೊಂಡು ಹೋಗಿದ್ದೀವಿ. ನಮ್ಮವರೆಗೂ ಬರೋವರೆಗೂ ನಮಗೆ ಅಂಜಿಕೆ ಇಲ್ಲ ಅಧ್ಯಾರೋಪಾಪವಾದ. ನಮ್ಮ ಮಟ್ಟಕ್ಕೆ ಬಂದುಬಿಟ್ರೆ ಕಷ್ಟ ಆಗುತ್ತಲ್ಲ. ಅದು ಉಂಟಲ್ಲ ಕಮ್ಯುನಿಸಮ್ನ ರೀತಿ ಏನು ಅಂತ ಹೇಳೋದು. ಯಾರೋ ಒಬ್ಬ ಕೇಳಿದ, ಕಮ್ಯುನಿಸಮ್ ಅಂದರೆ ಏನು ಅಂದರೆ ನಿನಗೆ 2 ಫ್ಯಾಕ್ಟ್ರಿ ಇದ್ದರೆ ನನಗೆ 1 ಫ್ಯಾಕ್ಟ್ರಿ ಇಲ್ಲ ಅಂದರೆ ನಿಂದೊಂದು ಫ್ಯಾಕ್ಟ್ರಿ ಕೊಡೋದು ಅಂತ. ಹಾಂ, ಚೆನ್ನಾಗಿದೆ. ನಿನಗೆ 2 ಹಸು ಇದ್ದರೆ ನನಗೊಂದು ಹಸು ಕೊಡೋದು. ಇಲ್ಲ, ಇದು ಚೆನ್ನಾಗಿಲ್ಲ. ಯಾಕೆ? ನನ್ನ ಹತ್ರ 2 ಹಸು ಇದೆ, ಅರೆ 2 ಫ್ಯಾಕ್ಟ್ರಿ ಇಲ್ಲ ಅಂತ. ನಮ್ಮಲ್ಲಿ ಇಲ್ಲದೇ ಇದ್ದಾಗ ಮಾತ್ರ ಆ ತತ್ವ ಒಪ್ಕೋತೀವಿ, ನಮ್ಮವರೆಗೂ ಬಂದಾಗ ಇಲ್ಲ. ಹೀಗಾಗಿ ವೇದಾಂತ ಭಯಕಾರಕವಾಗುತ್ತೆ. ಯಾಕೆ? ನಾನು ದೇಹ ಅನ್ನುವ ಭಾವ ಬೆಳೆಸ್ಕೊಂಡಿದ್ದೀವಿ. ಈ ಮಮಕಾರ ಅಹಂಕಾರಗಳ ಕಾರಣ ವೇದಾಂತ ನಮ್ಮ ಮಟ್ಟಕ್ಕೆ ಬಂದಾಗ ಹೆದರಿಕೆ. ಪಕ್ಕದ ಮನೆ ಹುಡುಗ ಸನ್ಯಾಸ ತಗೊಂಡ್ರೆ ಮೊದಲನೇ ಪಾದ ಪೂಜೆಗಾಗಿಯೇ ನಾವು ಬರೆಸ್ತೀವಿ. ನಮ್ಮ ಮನೆಯಲ್ಲಿ ಹುಡುಗ ಸನ್ಯಾಸ ತಗೊಂಡ್ರೆ ಕೊಟ್ಟವನಿಗೆ ಪಾದರಕ್ಷಾ ಪೂಜೆ ಮಾಡ್ತೀವಿ. ಇದು ಲೋಕದಲ್ಲಿ ಕಾಣುವುದು. ಕಾರಣ ನನ್ನ ಮಟ್ಟಕ್ಕೆ ಬರಬಾರದು ಅನ್ನುವಂಥದ್ದು. ಆಮೇಲೆ ಹೇಳ್ತಾನೆ, ನನಗೆ ಶ್ರೇಯಸ್ಸನ್ನು ಕೊಡಿ, ಇದಕ್ಕಾಗಿಯೇ ನಾನು
ಇವರಲ್ಲಿ ಹೋಗ್ತಾ ಇರೋದು ಕಪಿಲದಲ್ಲಿಗೆ. ಕಪಿಲರ್ಷಿ ಭಗವತಃ ಸರ್ವಭೂತಸ್ಯ ವೈದ್ವಿಜ ವಿಷ್ಣೋರಮಿಷೋ ಜಗನ್ಮೋಹ ನಾಶನಾಯ ಉರ್ವಿ ಮುಪಾಗತಃ. ಆತನಲ್ಲಿಗೆ ನಾನು ಹೋಗಬೇಕು, ಆತ ಲೋಕದ ಮೋಹವನ್ನು ನಾಶ ಮಾಡೋದಕ್ಕೆ ಮಹಾವಿಷ್ಣುವಿನ ಅವತಾರವಾಗಿ ಜನಿಸಿರುವಂಥವನು ಅಂತ. ಇಲ್ಲಿ ನೀನೇ ಆತನ ಅವತಾರವಾಗಿ ಕಾಣಿಸ್ತಾ ಇದೆಯಾ, ದಯಮಾಡಿ ಹೇಳಬೇಕು. ಸಯೇವ ಭಗವನ್ ನೂನಂ ಅಸ್ಮಾಕಂ ಹಿತಕಾಮ್ಯಯ ಪ್ರತ್ಯಕ್ಷತಾ ಮತ್ರ ಗತಃ ಯಥೈತದ್ಭವತೋಚ್ಯತೆ ಅಂತ ಹೇಳ್ತಾನೆ. ಆಗ ಭೂಪ ಪೃಚ್ಛಸಿ ಕಿಂ ಶ್ರೇಯ ಪರಮಾರ್ಥಂನು ಪೃಚ್ಛಸಿ ಶ್ರೇಯಾಂಸ್ಯ ಪರಮಾರ್ಥಾನಿ ಅಶೇಷಾಣಿ ಚ ಭೂಪತೆ. ಇದು ಶುರು ಮಾಡ್ತಾನೆ. ನೀನು ಶ್ರೇಯಸ್ಸನ್ನು ಪರಮಾರ್ಥವನ್ನು ಕೇಳ್ತಾ ಇದ್ದೀಯಾ, ಆದರೆ ಈ ಎಲ್ಲ ಶ್ರೇಯಸ್ಸುಗಳು ಅಂತ ನೀನು ಭಾವಿಸಿಕೊಂಡಿರುವಂಥದ್ದು ಯಾವುದಿದೆ ಅವೆಲ್ಲ ನೀನು ಪರಮಾರ್ಥದ ಕಡೆಗೆ ತಿರುಗಿಸಿಲ್ಲ. ಯಾಕೆ? ದೇವತಾರಾಧನಂ ಕೃತ್ವ ಧನ ಸಂಪದ ಮಿಚ್ಛತಿ ಪುತ್ರಾನಿಚ್ಛತಿ ರಾಜ್ಯಂಚ ಶ್ರೇಯಸ್ತಸ್ಯೇವ ತನ್ನೃಪ. ದೇವರ ಪೂಜೆ ಮಾಡಿ ದುಡ್ಡು ಬೇಕು ಅಂತೀಯ, ರಾಜ್ಯ ಬೇಕು ಅಂತೀಯ, ಮಗ ಬೇಕು ಅಂತ ಕೇಳ್ತೀಯ. ನಿನಗದು ಶ್ರೇಯಸ್ ಹೇಗಾಗತ್ತೆ? ದೇವತೆಯ ಪೂಜೆ ಮಾಡಿದ್ದು ಶ್ರೇಯಸ್ ಹೋಗಿ ಪ್ರೇಯಸ್ಸಾಗ್ಬಿಡುತ್ತೆ ಅಂತ. ನಮ್ಮಲ್ಲಿ ಫಲಶ್ರುತಿಯ ಪೈತ್ಯ ಇರುವಂಥವರು ತುಂಬ ಜನ ಇದ್ದಾರೆ. ಒಂದು ಕೃತಿಗಿಂತಲೂ ಮುಖ್ಯ ಫಲಶ್ರುತಿ ಅಂತ. ಅದು ಏನು ಪ್ರಯೋಜನ? ಯಾವುದಕ್ಕೂ ಪ್ರಯೋಜನ ಇಲ್ಲ. ಫಲಶ್ರುತಿ ಅಂತ ಕಿವಿಗೆ ತೂತು ಮಾಡಿಕೊಂಡು ಆ ತತ್ವವನ್ನು ಕಿವಿಯಿಂದ ಆಚೆನೇ ಇಷ್ಟಿಷ್ಟು ದಪ್ಪದ ವಜ್ರದ ಓಲೆಗಳು ಜುಮ್ಕಿಗಳೋ ರೀತಿಯಲ್ಲಿ ಆ ಕೇರಳದವರು ದೊಡ್ಡ ದೊಡ್ಡ ಓಲೆಗಳನ್ನು ಹಾಕ್ಕೊಳ್ತಾರಲ್ಲ, ಆ ಥರ ಕಿವಿಗೆ ಭಾರವಾಗಿ ಜಗ್ಗಿಸ್ಕೊಳ್ತಾರಷ್ಟೇ. ಕಿವಿ ಒಳಗೆ ತತ್ವವನ್ನು ತಗೊಳ್ಳೋದೇನೇ ಇಲ್ಲ. ಈ ಸುವರ್ಣಗಳೆಲ್ಲ ಬಹಿಷ್ಠವಾಗಿವೆ ಹೊರತು ಅಂತರ್ಗತವಾಗಿಲ್ಲ ಅಂತನ್ಸುತ್ತೆ. ಫಲಶ್ರುತಿ ಪೀಡೆಯಿಂದ ಬಂದರು ಯಾರ ಕಿವಿಯಲ್ಲಿ ಛಿದ್ರ ಆಗಿದೆಯೋ, ವಿವರ ಆಗಿದೆಯೋ, ಅವರಲ್ಲಿ ತತ್ವ ಸುವರ್ಣ ಒಳಗೆ ಹೋಗದೆ ಆಚೆಗೇನೆ ಬಿದ್ದಿರುತ್ತೆ ಅಂತ ಅನಿಸುತ್ತೆ. ಹಾಗೆ ಇದು ನನಗೆ ಕಾಣಿಸುವುದು ಅಂತ ಆತ ಹೇಳ್ತಾ ಇದ್ದಾನೆ. ನೋಡಿ, ಪುರಾಣಗಳು ಬರೀ ಫಲಶ್ರುತಿಯನ್ನು ಬೆಳೆಸುತ್ತವೆ. ಈ ಥರ ಆ ಪೂಜೆ ಮಾಡಿ ಈ ಪುರಸ್ಕಾರ ಮಾಡಿ ಅಂತ ಹೇಳುತ್ತವೆ. ಹಾಗಾಗಿ ಅವನು ನಂಬಬೇಕಾ ಅಂತಂದರೆ ನೀನು ಶ್ರೇಯೋ ರೂಪದಿಂದ ಮಾಡಬೇಕಪ್ಪ ಅಂತ. ಏನು ನಾವು ಸಂಕಲ್ಪ ಮಾಡೋದು? ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮತ್ತೂ ಮಧುರ ಮನೋಹರವಾಗಿ ಭಗವತ್ ಕೈಂಕರ್ಯ ರೂಪೇಣ ಅಂತ ಅಷ್ಟೇ, ಪರಮಾತ್ಮನ ಸೇವಾ ರೂಪದಿಂದ ಅವನ ಸಂತೋಷಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ನುವುದು ಅಷ್ಟೇ. ಚಿತ್ತಶುದ್ಧಿ ರೂಪವಾಗಿ ಮಾತ್ರ ಮಾಡುವುದು ಅಂತಂದರೆ ಎಷ್ಟು ಸುಂದರವಾದದ್ದು. ಅದಕ್ಕಾಗಿ ಫಲಶ್ರುತಿಯ ಬಗೆಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ರಾಮಾಯಣ ಮಹಾಭಾರತಗಳ ಕೊನೆಯ ಅಧ್ಯಾಯದ ಆ 4 ಪೇಜ್ ಇಲ್ಲದೆ ಇದ್ದರೆ ಅದರ ಯೋಗ್ಯತೆ ಏನೂ ಕಡಿಮೆ ಆಗ್ತಾ ಇರಲಿಲ್ಲ. ಮತ್ತು ಯಾವನು ಪ್ರವಚನ ಮಾಡಬಲ್ಲ ಅಂಥ ಅಂತಃಶಕ್ತಿ ಇರುವ ಮಹಾನುಭಾವ, ಯಾವನು ಅಂಥ ಅಂತರಂಗ ಶುದ್ಧಿ ಇರಬಲ್ಲಂಥ ಮಹಾನುಭಾವ ಕೇಳ್ತಾನೋ ಅವರಿಗೆ ಫಲಶ್ರುತಿ ಸಿದ್ಧಿಸಿತು. ನನ್ನಂಥವನ ಬಾಯಿಂದ ಹೇಳಿದರೆ ಯಾವುದಕ್ಕೇನು ಫಲ ಸಿಕ್ಕುತ್ತೆ? ರಾಜ ಹೇಳ್ತಾನೆ ಇವನನ್ನು ಗಲ್ಲಿಗೆ ಹಾಕು ಅಂತ, ಆ ಮಾತಿಗೆ ಎಲ್ಲರೂ ಬೆಲೆ ಕೊಟ್ಟು ಹಾಕ್ತಾರೆ. ಜಡ್ಜ್ ಹೇಳ್ತಾನೆ ಹಿ ಶಾಲ್ ಬಿ ಹ್ಯಾಂಗ್ಡ್ ಟಿಲ್ ಡೆತ್ ಅಂತ, ಅದಕ್ಕೆ ಉಂಟು. ನಮ್ಮ ಮಂತ್ರಿ ಮಹೋದಯರು ಒಂದು ಪತ್ರದ ಮೇಲೆ ಸಹಿ ಮಾಡಿದ್ರೆ ಅವರ ಅಧಿಕಾರದಲ್ಲಿರೋವರೆಗೂ ಅದಕ್ಕೆ ಬೆಲೆ ಉಂಟು. ನಾನು ಇನ್ನೂ ಚೆನ್ನಾಗಿ ಗ್ರೀಕು, ಲ್ಯಾಟಿನ್, ಇಟಾಲಿಯನ್ ಭಾಷೆಗಳಲ್ಲೆಲ್ಲ ಸೈನ್ ಮಾಡ್ತೀನಿ, ಬ್ರಾಹ್ಮಿ ಲಿಪಿಯಲ್ಲಿ ಕೂಡ ಸೈನ್ ಮಾಡ್ತೀನಿ ಅಂದರೆ ಏನು ಫಲ ಇಲ್ಲ. ನಾನು ಈತನನ್ನು ಕೊಲ್ಲಿ ಅಂತ ಹೇಳ್ಬಿಟ್ಟಿದ್ರೂ ವೇದ ಸಂಸ್ಕೃತದಲ್ಲಿ ತರೈಶ್ವರ್ಯದಲ್ಲಿ ಹೇಳಿದ್ರು ಕೂಡ ಒಂದು ಇರುವೆಯೂ ಕೂಡ ಸಾಯೋದಿಲ್ಲ. ಅಧಿಕಾರಿ ಆಗಿರುವವನು, ಅಧಿಕಾರ ಇರುವವನು ಹೇಳಿದ ಮಾತಿಗೆ ಮಂತ್ರತ್ವದ ಶಕ್ತಿ ಬರುತ್ತೆ. ನಮ್ಮದೆಲ್ಲ ಏನಿರುವಂಥದ್ದು. ಹಾಗಾಗಿ ನನ್ನಂಥವರು ಫಲಶ್ರುತಿಯನ್ನು ಹೇಳೋಕ್ಕೆ ಹೋದರೆ ಅದು ವಿಡಂಬನೆಯಾಗುತ್ತೆ, ಶಾಸ್ತ್ರಕ್ಕೆ ಮಾಡುವ ಅಪಚಾರವಾಗುತ್ತೆ. ಅದರಿಂದ ಮರ್ತ್ಯರು ಫಲಶ್ರುತಿಯನ್ನು ಹೇಳಬಾರ್ದು, ಋಷಿಗಳು ಹೇಳಬೇಕಷ್ಟೇ. ಆ ದೃಷ್ಟಿಯಲ್ಲಿ ಇವನ್ನು ಪ್ರರೋಚನಾ ರೂಪವಾಗಿ ತೆಗೆದುಕೊಳ್ಬೇಕು. ನೀವು ಎಲ್ಲ ಕರ್ಮಗಳನ್ನು, ಅಂದರೆ ಗಂಗೆಯೇ ಮೈಲಿಗೆ ಆಗಿಬಿಟ್ರೆ ಇನ್ನು ಯಾವ ನದಿಯನ್ನು ಇಟ್ಕೊಳ್ಳೋಣ? ಪೊಲೀಸ್ನೇ ಕಳ್ಳ ಆಗಿಬಿಟ್ರೆ ಇನ್ನು ಯಾರಿಗೆ ಮೊರೆ ಹೋಗೋಣ? ಹರಕೊಲ್ಲಲ್ ಪರಕಾಯ್ವನೆ ಧರೆ ಬೀಜಂಗಳಂ ನುಂಗೆ ಅನ್ನುವುದಿದೆಯಲ್ಲ, ಬೇಲಿಯೇ ಎದ್ದು ಹೊಲಮೆಯುವಂತೆ. ಚಿತ್ತೋನ್ನತಿಗಾಗಿ ಇರತಕ್ಕಂಥದ್ದು ಇವೆಲ್ಲ ದೇವಮಂದಿರ, ಭಜನೆ, ಪೂಜೆ, ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವಮಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದಡಂ ಒಳಿತು ಅಂದರೆ ಅಲ್ಲಿಯೂ ವ್ಯಭಿಚಾರ ಮಾಡಿದ್ರೆ ಇನ್ನು ಯಾವ ರೀತಿಯಲ್ಲಿ ಪರಿಹಾರ ಅಂತ ಒಂದು ಜಡಭರತನ ಕಂಟೆನ್ಷನ್. ಕರ್ಮ ಯಜ್ಞಾತ್ಮಕಂ ಶ್ರೇಯ ಫಲಂ ಸ್ವರ್ಗಾಪ್ತಿ ಲಕ್ಷಣಂ ಶ್ರೇಯಃಪ್ರಧಾನಂಚ ಫಲೆ ತದೇವ ಅನಭಿಸಂಹಿತೆ. ಯಜ್ಞಗಳನ್ನು ಸ್ವರ್ಗಕ್ಕಾಗಿ ಮಾಡ್ತೀರಾ ಹೊರತು ಮುಕ್ತಿಗಾಗಿ ಮಾಡೋದಿಲ್ವಲ್ಲ. ಆತ್ಮಾಧ್ಯಯ ಸದಾ ಭೂಪ ಯೋಗಯುಕ್ತೈಸ್ತಥಾ ಪರಂ ಶ್ರೇಯಸ್ತಸ್ಯೇವ ಸಂಯೋಗ ಶ್ರೇಯೋ ಯಸ್ಯ ಪರಾತ್ಮನಃ. ಹಾಗಾಗಿ ಆತ್ಮನಿಷ್ಠೆ ಬರುವುದಕ್ಕಿಂತ ದೊಡ್ಡ ಶ್ರೇಯಸ್ಸು ಮತ್ತಿನ್ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಏಕೋವ್ಯಾಪ್ತಿ ಸಮಃ ಶುದ್ಧ ನಿರ್ಗುಣ ಪ್ರಕೃತೆ ಪರಃ ಜನ್ಮ ವೃದ್ಧಾದಿರಹಿತ ಆತ್ಮ ಸರ್ವಗತಃ ಅವ್ಯಯ ಪರಜ್ಞಾನಮಯೋ ಮಯ ಅಸದ್ಭಿ ನಾಮಜಾತ್ಯಾದಿ
ನಾಮ ಜತ್ಯಾದಿಭಿರ್ವಿಭು ನ ಯೋಗವಾನ್ ನ ಯುಕ್ತ ಅಭೂತ್ ನೈವ ಪಾರ್ಥಿವ ಯೋಕ್ಷ್ಯತೆ ತಸ್ಯಾತ್ಮ ಪರದೇಹೇಶು ಸತಃ ಅಪ್ಯೇಕಮಯಂ ಹೀಯತ್ ವಿಜ್ಞಾನಂ ಪರಮಾರ್ಥೋಸೌ ದ್ವೈತಿನಃ ಅಥತ್ಯದರ್ಶಿನಃ ಅಂತ. ಇಲ್ಲಿನ ಅನಾತ್ಮವನ್ನು ಪರಮಾರ್ಥದಲ್ಲಿ ಕಾಣುವಂಥದ್ದು ಸತ್ಯವಾಗೋದಿಲ್ಲ, ಅದು ಆತ್ಮೈಕ ದೃಷ್ಟಿಯಿಂದ ನೋಡಬೇಕು. ಇದನ್ನು ಎಲ್ಲ ಆಚಾರ್ಯರು ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ. ಸರ್ವಂ ವಿಷ್ಣುಮಯಂ ಜಗತ್ತನ್ನುವಲ್ಲಿ ಅದೇ ಬರುವುದು. ತ್ವಯಿಮೈ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯ್ಯಹಸ್ ಅಸಹಿಷ್ಣು ಅನ್ನುವಾಗ ಅದೇ. ಈಶಾವಾಸ್ಯಮಿದಂ ಸರ್ವಂ ಅಂದರೆ ಅದೇ ಬರುವಂಥದ್ದು. ನೇಹನ ಅನಾಸ್ತಿ ಕಿಂಚನ ಅನ್ನುವಾಗ ಇದೇ ಬರುವಂಥದ್ದು. ವೇಣುರಂಧ್ರ ಪ್ರಭೇದೇನ ಭೇದ ಷಡ್ಜಾದಿ ಸಂಹಿತಃ ಅಭೇದ ವ್ಯಾಪಿನೋ ವಾಯೋ ತಥಾಸ್ಯ ಪರಮಾತ್ಮನಃ ಏಕಸ್ವರೂಪ ಭೇದಶ್ಚ ಬಾಹ್ಯಕರ್ಮ ಪ್ರವೃತ್ತಿಜ ದೇವಾದಿ ಭೇದ ಅಪಧ್ವಸ್ತೆ ನಾಸ್ತ್ಯೇವ ಆವರಣೇ ಹಿ ಸಹ. ಬಹಳ ಸೊಗಸಾದ ದೃಷ್ಟಾಂತ. ಕೊಳಲಿನಲ್ಲಿ ಸಪ್ತಸ್ವರಗಳು ಹೊರಬರೋದಕ್ಕೆ ಬೇರೆ ಬೇರೆ ರಂಧ್ರಗಳು ಇವೆ. ಆ ರಂಧ್ರಗಳು ಬೇರೆ ಬೇರೆ ಆಗಬಹುದು, ಅಲ್ಲಿಂದ ಉಂಟಾಗುವ ಶಬ್ದ ಬೇರೆ ಇರಬಹುದು, ಆದರೆ ಅದನ್ನು ಉಂಟು ಮಾಡುತ್ತಿರುವಂಥ ಗಾಳಿ ಬೇರೆಯೋ. ಹಾಗಾಗಿ ಒಂದೇ ಒಂದು ತತ್ವ ಸರ್ವತ್ರ ಓತಪ್ರೋತವಾಗಿರುವಂಥದ್ದು, ಅದೇ ಎಲ್ಲವೂ ಆದದ್ದು. ಅದರ ಕಡೆಗೆ ನೀನು ನಿಷ್ಠೆ ಇಡು, ಆಗ ಮತ್ತೆ ಯಾವುದರದ್ದು ಚಿಂತೆ ಬರೋದಿಲ್ಲ, ತಂಟೆ ಕಾಡೋದಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಹೀಗೆ ಹೇಳಿದ ಮೇಲೆ ಮತ್ತು ಒಂದು ಸುಂದರವಾದಂಥ ಕಥೆಯನ್ನು ಹೇಳ್ತಾನೆ. ಅದು ರುಭು ನಿದಾಘ ಅನ್ನುವಂಥವರ ಕಥೆ. ನಿದಾಘ ಅಂತಕ್ಕಂಥವನು ಶಿಷ್ಯ, ರುಭು ಅನ್ನುವಂಥವನು ಗುರು. ಆ ಗುರು ಶಿಷ್ಯನಿಗೆ ಬೇಕಾದಷ್ಟು ತತ್ವೋಪದೇಶ ಮಾಡ್ತಾನೆ. ಅವಾಪ್ತ ಜ್ಞಾನತಂತ್ರಸ್ಯ ನತಸ್ಯ ಅದ್ವೈತ ವಾಸನ. ಬರೀ ಅವನಿಗೆ ಟೆಕ್ನಾಲಜಿ ಇತ್ತು, ಆದರೆ ಫಿಲಾಸಫಿ ಇರಲಿಲ್ಲ. ಅವಾಪ್ತ ಜ್ಞಾನತಂತ್ರಸ್ಯ ನ ತಸ್ಯ ಅದ್ವೈತ ವಾಸನ. ತತ್ವ ಬರಲಿಲ್ಲ, ಕೇವಲ ಅದನ್ನು ಶಂಕರ ಭಾಷ್ಯ ಇಟ್ಟುಕೊಂಡವರಿಗೆಲ್ಲ ಶಂಕರ ವೇದ ಅಂತ ಗೊತ್ತಾಗುತ್ತೆ. ಶಂಕರಾಚಾರ್ಯರ ವಿಗ್ರಹಕ್ಕೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಶಂಕರ ವೇದ ಅಂತ ಬರುತ್ತೆ. ಯಾವುದನ್ನು ಎಲ್ಲಿಗೆ ತಂದುಕೊಳ್ಬೇಕು ಅಲ್ಲಿಗೆ ತಂದುಕೊಳ್ಬೇಕು. ಹಲ್ವಾನ ಕೈನಲ್ಲಿಟ್ಕೊಂಡು ಎಷ್ಟು ಹೊತ್ತಿದ್ರೂ ರುಚಿ ಗೊತ್ತಾಗುತ್ತೆ, ಬಾಯಿನಲ್ಲಿಟ್ಕೊಂಡ್ರೆ ತೃಪ್ತಿ ಆಗುತ್ತೆ, ಉದರಕ್ಕೆ ಹೋಗಬೇಕು. ಹೀಗಾಗಿ ಅವನ್ನು ಏನು ಮಾಡಬೇಕು ಅದನ್ನು ಹಾಗೆ ಮಾಡಬೇಕು. ತತ್ವವನ್ನು ಅಂತರ್ಗತ ಮಾಡಿಕೊಳ್ಳದೆ ಬಹಿರಂಗಕ್ಕೆ ಇಟ್ಟುಕೊಂಡ್ರೆ ಪ್ರಯೋಜನವಿಲ್ಲ. ಬಹಳ ಸೊಗಸಾಗಿ ಟೆಕ್ನಿಕ್ ಕಲ್ತಿರ್ತಾರೆ. ಈಗ ಸಂಗೀತ, ನೃತ್ಯ ಇತ್ಯಾದಿ ಎಲ್ಲವೂ ಕೂಡ ಅಷ್ಟೇ. ಟೆಕ್ನಿಕಲಿ ದೇ ಆರ್ ಆಲ್ ರೈಟ್, ದೇ ಆರ್ ಪರ್ಫೆಕ್ಟ್. ಆದರೆ ಅಂತರಂಗಕ್ಕೆ ಮುಟ್ಲೇ ಇಲ್ಲ, ಏನು ಪ್ರಯೋಜನವಿಲ್ಲ. ಆ ತರಹ ಆಗಿದ್ದ ನಿದಾಘ. ಅವನು ಬಹಳ ಚೆನ್ನಾಗಿದೆ ನೋಡಿ. ಇಲ್ಲಿ ನಿದಾಘ ಅನ್ನುವ ಶಬ್ದದಲ್ಲಿ ಬೇಸಿಗೆ, ಬಿಸಿಲು ಅನ್ನುವ ಅರ್ಥ. ಅವನಿಗೆ ರಸ ಇಲ್ಲ, ಜೀವನ ಇಲ್ಲ, ತೃಪ್ತಿ ಇಲ್ಲ. ಅವನು ಸ್ಯಾಚುರೇಟ್ ಆಗಿಲ್ಲ, ಅನ್ಸ್ಯಾಚುರೇಟೆಡ್ ಆಗಿರುವಂಥವನು. ಇವನು ರುಭು ಅಂತಂದರೆ ಅವರು ದೇವಗಾಯಕರು, ಅಮೋಘವಾದ ಗೀತ ತತ್ವಜ್ಞರು, ಬಹಳ ಆನಂದ ಜೀವಿಗಳಾದಂಥ ದೇವತಾ ವರ್ಗ ಅಂತ ಒಂದು ಉಂಟು. ಹೀಗೆ ಇವನು ಆನಂದದಲ್ಲಿದ್ದಾನೆ ಗುರು. ಶಿಷ್ಯ ಆನಂದದಲ್ಲಿಲ್ಲ, ತಂತ್ರದಲ್ಲಿ ಮಾತ್ರ ಇದ್ದಾನೆ. ಅವನು 1000 ವರ್ಷಗಳಾದ ಮೇಲೆ ಶಿಷ್ಯನನ್ನು ನೋಡೋದಕ್ಕೆ ಹೋಗ್ತಾನೆ. ಗುರು ಬಂದದ್ದನ್ನು ಶಿಷ್ಯ ಗುರುತಿಸೋದೇ ಇಲ್ಲ. ನಿಮಗೇನು ಊಟ ಹಾಕಲಿ ಅಂತ ಗೃಹಸ್ಥ ಧರ್ಮದಂತೆ ಕೇಳ್ತಾನೆ. ನನಗೆ ನೀನು ಏನು ಹಾಕಬಲ್ಲೆ, ರುಚಿಯಾಗಿರೋದು ಹಾಕಬಲ್ಲೆಯಾ, ಮತ್ತೊಂದು ಅಂತೆಲ್ಲ ಕೇಳ್ತಾನೆ. ಏನೂ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ನೀನು ತೃಪ್ತಿಯನ್ನು ಕೊಡಬಲ್ಲಿಯಾ, ತೃಪ್ತಿಯನ್ನು ಹಾಕಬಲ್ಲಿಯಾ ಅಂತಂತಾನೆ. ಆಗದು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಗುರುವಿನ ತತ್ವ ಗೊತ್ತಾಗುತ್ತೆ. ಆಹಾರ ಎಲ್ಲ ಮುಖ್ಯ, ಯಾಕೆ? ತೃಪ್ತಿಗೋಸ್ಕರವಾಗಿ. ತೃಪ್ತಿಯೇ ಇಲ್ಲದೆ ಇದ್ದ ಮೇಲೆ ಎಷ್ಟು ತಿಂದರೆ ಏನು? ನಮ್ಮ ಮನಸ್ಸಲ್ಲಿ ಇಲ್ಲದೆ ಇದ್ದ ಮೇಲೆ ಎಷ್ಟೆಲ್ಲ ರುಚಿ ಮಾಡಿಕೊಂಡ್ರೆ ಏನು ಪ್ರಯೋಜನವಾಗೋಲ್ಲ ಅಂತ. ಆಮೇಲೆ ಮತ್ತೊಂದು 1000 ವರ್ಷ ಆದಮೇಲೆ ಬರ್ತಾನೆ. ಬಂದಾಗ ನಿದಾಗ ರಸ್ತೆಯಲ್ಲಿ ಮಹಾರಾಜನ ಬರುವಿಗಾಗಿ ಕಾದುಕೊಂಡು ಕೂತಿರ್ತಾನೆ. ಇವನು ಕೇಳ್ತಾನೆ, ಏನು ಇಲ್ಲಿ ಕಾದಿದ್ದೀಯಾ ಅಂತ. ನಮ್ಮ ಮಹಾರಾಜ ಬರ್ತಾನೆ ಅಂತ. ಮಹಾರಾಜ ಅಂದರೆ ಹೇಗಿರ್ತಾನೆ ಅಂತ, ಆನೆ ಮೇಲೆ ಕೂತಿರ್ತಾನೆ ಅಂತ. ಹಾಗಿದ್ರೆ ಅವನು ಏನು, ಆನೆ ಅಂದರೆ ಏನು, ಹೇಗೆ ಅಂತ ಕೇಳ್ತಾನೆ. ಆಗ ಆನೆ ಅಂದರೆ ಕೆಳಗಿರುತ್ತೆ, ಅದರ ಮೇಲೆ ಕೂತ್ಕೊಳ್ತಾನೆ. ಹಾಗೆ ಕೆಳಗೆ ಅಂದರೆ ಏನು ಅಂತ ಕೇಳ್ತಾನೆ. ಆಗ ತತ್ಕ್ಷಣವೇ ಅವನ ಹೆಗಲ ಮೇಲೆ ಹಾರಿ ಕೂತ್ಕೊಂಡ್ಬಿಟ್ಟು, ಗುರು ಅಂತ ಗೊತ್ತಿರೋಲ್ಲ, ನಿದಾಗ ರುಭುವಿನ ಹೆಗಲ ಮೇಲೆ ಹಾರಿ ಕೂತ್ಕೊಂಡು, ಗಜಃ ಯೋಯ ಮದಃ ಬ್ರಹ್ಮನ್ ಉಪರ್ಯಸ್ಯೇಷ ಭೂಪತಿ ವಾಹ್ಯವಾಹಕ ಸಂಬಂಧಂ ಕೋ ನ ಜಾನಾತಿ ವೈದ್ವಿಜ ಅಂಥೇಳಿ, ಉಪರ್ಯಹಂ ಯಥಾ ರಾಜ ತ್ವಮದಃ ಕುಂಚರೋ ಯಥಾ ಅವಬೋಧಾಯತೆ ಬ್ರಹ್ಮನ್ ದೃಷ್ಟಾಂತೋ ದರ್ಶಿತೋ ಮಯ. ಈಗ ನೀನು ಹೆಗಲ ಮೇಲೆ ಹತ್ತು ಕೂತಿದ್ದೀನಿ, ನೀನೀಗ ಆನೆ, ನಾನು ರಾಜ, ಈ ಥರ ಅಂತ ಹೇಳ್ತಾನೆ. ಆ ಗುರು ಹೇಳ್ತಾನೆ, ತ್ವಂ ರಾಜೇವ ದ್ವಿಜಶ್ರೇಷ್ಠ ಸ್ಥಿತೋಹಂ ಗಜವದ್ಯದಿ ತದೇವ ತ್ವಂ ಸಮಾಚಕ್ಷ್ವ ಕಥಮಸ್ತ್ವಂ ಅಹಂ ತಥಾ.
ಈಗ ನಾನು ಆನೆ, ನೀನು ರಾಜ ಆದರೆ ಈಗ ನೀನು ಯಾರೋ ನಾನು ಯಾರು ಹೇಳು ಅಂತ. ಆಗ ತತ್ಕ್ಷಣವೇ ಇತ್ಯುಕ್ತ ಸತ್ವರಂ ತಸ್ಯ ಪ್ರಗೃಹ್ಯ ಚರಣಾವುಭೌ ನಿಧಾಗಸ್ತ್ವಾಹ ಭಗವನ್ ಆಚಾರ್ಯಸ್ತ್ವಂ ರುಭು ಧ್ರುವಂ ಮಾನ್ಯಸ್ಯ ಅದ್ವೈತ ಸಂಸ್ಕಾರ ಸಂಸ್ಕೃತಂ ಮಾನಸಂ ತಥಾ ಯಥಾಚಾರ್ಯಸ್ಯ ತೇನ ತ್ವಾಂ ಮನ್ಯೇ ಪ್ರಾಪ್ತಮಹಂ ಗುರುಂ. ನೀನು ನನಗೆ ವೇದಾಂತವನ್ನು ಅದ್ವೈತವನ್ನು ಬೋಧನೆ ಮಾಡ್ತಕ್ಕಂಥ ಮಹಾಗುರುವಾಗಿದ್ದೀಯಾ, ನೀನು ನನ್ನ ಉದ್ಧಾರ ಮಾಡಬೇಕು ಅಂತ ಕಾಲು ಹಿಡ್ಕೊಳ್ತಾನೆ. ಆಗ ಅವನು ಹೇಳ್ತಾನೆ, ತದೇತದ್ ಉಪದಿಷ್ಟಂತೆ ಸಂಕ್ಷೇಪೇಣ ಮಹಾಮತೆ ಪರಮಾರ್ಥ ಸಾರಭೂತಂ ಎತ್ತದದ್ವೈತಂ ಅಶೇಷತಃ. ನಾನು ನಿನಗೆ ತತ್ವರೂಪವಾಗಿ ಎಲ್ಲ ಹೇಳಿದ್ದೆ. ಸರ್ವಭೂತಾನ್ಯಭೇದೇನ ದದೃಶೇ ಸ ತದಾತ್ಮನ. ಆಗ ಅವನು ತತ್ವಜ್ಞಾನವಾಗಿ ಎಲ್ಲವನ್ನು ಅಭೇದದಿಂದ ನೋಡ್ದ. ಸಿತನೀಲಾದಿ ಭೇದೇನ ಯಥೈಕಂ ದೃಶ್ಯತೆ ನಭಃ ಭ್ರಾಂತಿದೃಷ್ಟಿಭಿರಾತ್ಮಾಪಿ ತಥೈಕಃ ಸನ್ ಪೃಥಕ್ ಪೃಥಕ್ ಏಕಸ್ಸಮಸ್ತಂ ಯದಿಹಾಸ್ತಿ ಕಿಂಚಿತ್ ತದಚ್ಯುತೋ ನಾಸ್ತಿ ಪರಂ ತಥೋನ್ಯತ್ ಸೋಹಂ ಸಚತ್ವಂ ಸಚ ಸರ್ವಮೇತತ್ ಆತ್ಮಸ್ವರೂಪಂ ತ್ಯಜ ಭೇದ ಮೋಹಂ ಅಂತ ಹೇಳಿ, ಒಂದೇ ಆಕಾಶ ಮುಂಜಾನೆಯಲ್ಲಿ ಕೆಂಪಾಗುತ್ತೆ, ಸಂಜೆಯಲ್ಲಿ ಮತ್ತೆ ಕೆಂಪಾಗುತ್ತೆ, ಹಗಲು ಹೊತ್ತು ನೀಲಿಯಾಗಿರುತ್ತೆ, ರಾತ್ರಿ ಹೊತ್ತು ಕಪ್ಪಾಗಿರುತ್ತೆ. ಅರೆ ಅದಕ್ಕೆ ಯಾವ ಈ ಬಣ್ಣವೂ ಇಲ್ಲ, ಇವೆಲ್ಲ ಭ್ರಾಂತ ದೃಷ್ಟಿಯಿಂದ ಬಂದದ್ದು ಅಂತ ಶಂಕರರು ಇದೇ ದೃಷ್ಟಾಂತವನ್ನು ಕೊಡ್ತಾರೆ ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಹಾಗಾಗಿ ಅದಕ್ಕೆ ಯಾವ ಬಣ್ಣವೂ ಅಂಟಿಕೊಳ್ಳಲ್ಲ, ಬಣ್ಣ ಇದ್ದಂತೆ ತೋರುತ್ತೆ. ನಾವು ಇದನ್ನೇ ಇಟ್ಟುಕೊಂಡು ಬಣ್ಣಗಳ ವ್ಯವಹಾರ ಮಾಡಬೇಕು. ವ್ಯವಹಾರ ಮಾಡುವಾಗ ಬಣ್ಣಗಳು ಇವೆ, ನಮಗೆ ಕಾಣಿಸ್ತಾ ಇವೆ, ನಮಗೆ ಆನಂದ ಕೊಡ್ತಾ ಇವೆ, ತೊಂದರೆ ಕೊಡ್ತಾ ಇಲ್ಲ. ನಾವು ರಾಗಲಿಪ್ತರಾಗಿಲ್ಲ, ನಾವು ರಂಜಿತರಾಗಿಲ್ಲ, ನಾವು ನಿರಂಜನರಾಗಿದ್ದೇವೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಪರಮ ಲಾಭವ ಗಳಿಸಿ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನವದು ತತ್ವದೃಷ್ಟಿ ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ ಬಡ್ಡಿ ಮಂಕುತಿಮ್ಮ ಅಂತ ಇರಬೇಕು ಮೂಲಧನ. ಅದು ತತ್ವದೃಷ್ಟಿ, ಅದು ಕೇವಲ ಅಧ್ಯಾರೋಪವಾದಿಂದ ಸಂಸ್ಕೃತವಾದಂಥ ಪರಿಪೂರ್ಣ ದೃಷ್ಟಿ. ಆಗ ಈ ಜಗತ್ತು ಏನು ಜ್ಞಾನಿಗೆ ಖಾಲಿಯಾಗಿಬಿಡುತ್ತಾ, ಯಾರಿಗೂ ಆ ಭಯ ಬೇಡ. ಜಗತ್ತು ಇನ್ನಿನ್ನೂ ಚೆನ್ನಾಗಿ, ಇನ್ನಿನ್ನೂ ಗಟ್ಟಿಯಾಗಿ, ಇನ್ನಿನ್ನೂ ಪುಷ್ಟವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ಅತ್ಯಂತ ರಮಣೀಯವಾಗಿ ಕಾಣಿಸುತ್ತೆ. ತುಂಬ ಸಣ್ಣದಾಗಿರ್ತಕ್ಕಂಥದ್ದು, ನಾವು ತೀರಾ ಹಳಸಲನ್ನು ತಂಗಳು ಹಿಟ್ಟು ಕೂಡ ರುಚಿ ರುಚಿಯಾಗಿ ಕಾಣಿಸುತ್ತೆ. ಸಾಮಾನ್ಯದ ವ್ಯಕ್ತಿಗಳು ಕೂಡ ತ್ರಿಪುರ ಸುಂದರರಂತೆ, ನವಮನ್ಮಥರಂತೆ, ರತಿಗಳಂತೆ ಕಾಣಿಸ್ತಾರೆ. ಇಡೀ ಸೃಷ್ಟಿ ಅತ್ಯಂತ ರಮಣೀಯವಾಗಿ, ದೇದೀಪ್ಯಮಾನವಾಗಿ, ಈಶ್ವರ ವೈಭವವಾಗಿ ತೋರುತ್ತೆ. ಆ ಭಾವವನ್ನು ರುಭು ನಿದಾಗ ತಿಳಿದುಕೊಂಡದ್ದು, ಅದನ್ನು ಜಡಭರತನ್ ರಹುಗಣನಿಗೆ ಹೇಳಿದ್ದು, ಅದು ಮೈತ್ರೇಯನಿಗೆ ಪರಾಶರರು ಹೇಳಿದ್ದು. ಓಂ ತತ್ಸತ್. ನಾಳೆ ನೋಡೋಣ. ಅಯ್ಯೋ ನಾರಾಯಣ.